ಎಲ್ಲ ಜ್ಞಾನ ಮಿತ್ರರಿಗೂ ನಮ್ಮ ನಲ್ಮೆಯ ಆದರದ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜಯಶ್ರೀ ಮೇಡಮ್ ಅವರು ಮುಖ್ಯ ಪಿರಮಿಡ್ ಮಾಸ್ಟರ್ ಆಗಿ ನಮ್ಮ ಜ್ಞಾನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಜ್ಞಾನ ಮಿತ್ರರ ಪರವಾಗಿ ಹಾಗೂ ಪಿರಮಿಡ್ ಫೌಂಡೇಶನ್ ಪರವಾಗಿ ಹಾಗೂ ಮಹತಾರ್ ಫೌಂಡೇಶನ್ ಪರವಾಗಿ ಹಾಗೂ ಬ್ರಹ್ಮರ್ಷಿ ಪತ್ರಿಜಿ ಅವರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲನೇದಾಗಿ ಧ್ಯಾನ 35 ನಿಮಿಷಗಳ ಕಾಲ ಧ್ಯಾನ, ನಂತರ ಜ್ಞಾನವನ್ನು ಜಯಶ್ರೀ ಮೇಡಮ್ನವರು ನೀಡಲಿದ್ದಾರೆ. ಜಯಶ್ರೀ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಎಲ್ಲರಿಗೂ ಆತ್ಮವಂದನೆಗಳು ಮಾಸ್ಟರ್ಸ್. ಪ್ರಥಮವಾಗಿ ಮಹಾವತಾರ್ ಬಾಬಾಜಿ ಫೌಂಡೇಶನ್ ಅವರು ಈ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮೇಡಮ್. ಅದರ ಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರ ಪಾದಾರ ಗಣದೊಳಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ಹೆತ್ತಂತ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಜೂಮ್ ಮೀಟಿಂಗ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತಿರೋ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ನಾವೆಲ್ಲರೂ ಈಗ ಧ್ಯಾನವನ್ನ ಮಾಡೋಣ. ಎಲ್ಲರೂ ಧ್ಯಾನದ ಪೊಸಿಷನ್ಗೆ ಬನ್ನಿ ಮಾಸ್ಟರ್ಸ್. ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಗೆ ಕಂಫರ್ಟೇಬಲ್ ಆದ ಪೊಸಿಷನ್ ಅಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಬೆನ್ನು ನೇರವಾಗಿರ್ಲಿ. ಸಹಜವಾದ ಉಸಿರಾಟವಿರ್ಲಿ. ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕ್ಬೇಡಿ. ನಾವು ಹುಟ್ಟಿದಾಗಿಂದ ಉಸಿರಾಡ್ತಾ ಇದ್ದೀವಿ, ನಮಗೇನು ಹೊಸ್ತಲ್ಲ. ಹಾಗಾಗಿ ಸಹಜವಾದ ಉಸಿರಾಟವಿರ್ಲಿ ಮಾಸ್ಟರ್ಸ್. ಕನ್ನಡಕ ಹಾಕಿದ್ರೆ ತೆಗೆದ್ಬಿಡಿ. ನಿಮ್ಮ ಎರಡೂ ಕೈಗಳನ್ನ ಒಂದರಲ್ಲಿ ಒಂದು ಬೆಸೆದು ಲಾಕ್ ಮಾಡಿ ಮಾಸ್ಟರ್ಸ್. ನಿಮ್ಮ ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಹಗುರವಾಗಿ ಮಂದಹಾಸದೊಂದಿಗೆ ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಿ. ನಿಧಾನವಾಗಿ ಉಸಿರಾಡುತ್ತಾ ನಿಮ್ಮ ದೇಹವನ್ನ, ನಿಮ್ಮ ಉಸಿರನ್ನ ಶಾಂತ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ಮಾಸ್ಟರ್ಸ್. ಹೇಗೆ ನಮ್ಮ ಹೃದಯದ ಬಡಿತ ಒಂದು ಲಯಬದ್ಧವಾಗಿರುತ್ತದೆಯೋ ಹಾಗೆ ನಮ್ಮ ಉಸಿರು ಕೂಡ ಲಯಬದ್ಧವಾಗಿರಬೇಕು, ಶಾಂತವಾಗಿರ್ಬೇಕು. ಅರ್ಜೆಂಟಲ್ಲಿ ಯಾವುದೋ ಪರಿಸ್ಥಿತಿಯಲ್ಲಿ ಧ್ಯಾನಕ್ಕೆ ಬಂದು ಕೂತ್ಕೊಂಡಿರ್ತೀವಿ. ಮೊದಲಿಗೆ ನಮ್ಮ ದೇಹದ ಸ್ಥಿತಿ, ನಮ್ಮ ಉಸಿರಿನ ಸ್ಥಿತಿ ಶಾಂತಗೊಳ್ತಾ ಹೋಗ್ಬೇಕು ಮಾಸ್ಟರ್ಸ್. ನಿಮ್ಮ ದೇಹದ ಸ್ಥಿತಿ, ಉಸಿರಿನ ಸ್ಥಿತಿ ಶಾಂತಗೊಳ್ತಾ ಬರ್ತಾ ಇದೆ. ಒಳ ಹೋಗುತ್ತಿರುವ ಉಸಿರು, ಹೊರ ಬರುತ್ತಿರುವ ಉಸಿರನ್ನ ಮಾತ್ರ ಗಮನಿಸೋಣ ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ನಿಮ್ಮ ಶರೀರವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ ರಿಲ್ಯಾಕ್ಸ್ ಯುವರ್ ಬಾಡಿ ಮಾಸ್ಟರ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಬಿಗಿತವಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನೀವು ಸಡಿಲಗೊಳಿಸಿದ್ದೀರಾ. ನಿಮ್ಮ ಮನಸ್ಥಿತಿ
ನಿಮ್ಮ ದೇಹದ ಸ್ಥಿತಿ ಧ್ಯಾನಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದೆ. ನಾನು ಪ್ರತಿದಿನ ಧ್ಯಾನಕ್ಕಾಗಿ ಸಮಯವನ್ನು ಮೀಸಲಿಟ್ಟೇ ಇಡುತ್ತೇನೆ ಅಂತ ಮೊದಲಿಗೆ ನಿಮ್ಮ ಜೊತೆ ನೀವು ಅನುಸಂಧಾನ ಮಾಡಿಕೊಳ್ಳಿ ಮಾಸ್ಟರ್ಸ್. ನಮ್ಮ ಆತ್ಮದ ಉದ್ಧಾರಕ್ಕಾಗಿ ನಾವೆಲ್ಲ ಧ್ಯಾನದಲ್ಲಿ ತೊಡಗಿಕೊಂಡಿದ್ದೇವೆ. ಧ್ಯಾನ ಅಂದರೆ ಮನಸ್ಸಿನ ಸ್ನಾನ. ದೇಹದ ಸ್ನಾನವನ್ನ ನಾವು ಪ್ರತಿ ದಿವಸ ಮಾಡ್ತೇವೆ ನಮ್ಮ ದೇಹದ ಕೊಳೆಯನ್ನು ಹೊರದೂಡಿಸಲು. ಅದೇ ರೀತಿ ಮಾಸ್ಟರ್ಸ್, ಧ್ಯಾನ ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಕೊಳೆಯನ್ನು ಶುದ್ಧಗೊಳಿಸುವುದು. ನಮ್ಮ ಮನಸ್ಸಿನಲ್ಲಿರುವ ಕಸ ಕಡ್ಡಿಗಳನ್ನು ಹೊರಗೆ ಹಾಕಲು ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ನಮ್ಮ ನೈಜ ಸ್ವರೂಪವನ್ನು ಹೊಂದಲು ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮ ಬಾಹ್ಯ ಪ್ರಪಂಚವನ್ನ ಕಂಪ್ಲೀಟ್ ಆಗಿ ಮರೆತುಬಿಡಿ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಧ್ಯಾನ ಮುಗಿಯುವವರೆಗೆ ಕಣ್ಣನ್ನು ಮಾತ್ರ ತೆಗೆಯಬೇಡಿ. ಕೇವಲ ಉಸಿರನ್ನು ಮಾತ್ರ ಗಮನಿಸ್ತಾ ಬನ್ನಿ. ಒಳ ಹೋಗುತ್ತಿರುವ ಉಸಿರು, ಹೊರ ಬರುತ್ತಿರುವ ಉಸಿರನ್ನ ಮಾತ್ರ ಗಮನಿಸಿ. ಆಲೋಚನೆಗಳು ಬಂದ್ರೂ ಪರವಾಗಿಲ್ಲ, ಅದರ ಹಿಂದೆ ಓಡಬೇಡಿ. ಉಸಿರನ್ನು ಗಮನಿಸ್ತಾ ನಮ್ಮ ಸಹಸ್ರಾರದಲ್ಲಿ ವಿಶ್ವಶಕ್ತಿ, ಪ್ರಾಣಶಕ್ತಿ ಹರಿಯುವಂತೆ ಪ್ರಾರ್ಥಿಸಿಕೊಳ್ಳಿ. ಆಕಾಶದಿಂದ ಮಿತವಾದ ವಿಶ್ವಶಕ್ತಿ ನಮ್ಮ ಸಹಸ್ರಾರದಿಂದ ನಮ್ಮ ದೇಹದ ಒಳಗೆ ಪ್ರವೇಶಿಸ್ತಾ ಇದೆ. ಫೀಲ್ ಮಾಡ್ಕೊಳ್ಳಿ, ಗಮನಿಸಿ ನೋಡಿ ನಿಮ್ಮ ದೇಹವನ್ನು. ಆ ವಿಶ್ವಶಕ್ತಿ, ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಹರಿತಾ ಇರೋದ್ರಿಂದ ನಮ್ಮ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗಿದೆ. ನಮ್ಮ ಕತ್ತಿನ ಭಾಗ, ನಮ್ಮ ತಲೆಯ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ನಮ್ಮ ಕತ್ತಿನ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ಪ್ರಾಣಶಕ್ತಿ ನಮ್ಮ ದೇಹದ ಒಂದೊಂದು ಪಾರ್ಟ್ಗಳಲ್ಲಿ ಹರಿತಾ ಇದೆ. ನಿಧಾನವಾಗಿ ನಮ್ಮ 2 ಶೋಲ್ಡರ್ಸ್, 2 ಕೈಗಳು, ಕೈಬೆರಳುಗಳು ವರೆಗಿನ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದ್ದೇವೆ. ಕಂಪ್ಲೀಟ್ ರಿಲ್ಯಾಕ್ಸ್. ಬೆನ್ನು ಮೂಳೆ, ಸೊಂಟದ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್. ನಮ್ಮ ಹೃದಯ ಚಕ್ರ, ಹೃದಯ ಶ್ವಾಸಕೋಶ ರಿಲ್ಯಾಕ್ಸ್ ಆಗಿದ್ದಾರೆ. ಕಂಪ್ಲೀಟ್ ರಿಲ್ಯಾಕ್ಸ್. ಮೇಲ್ಹೊಟ್ಟೆ, ಕೆಳಹೊಟ್ಟೆ,
Complete relax. Complete relax ಆಗಿದೆ. ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳು ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. Complete relax. ನಮ್ಮ ಎರಡು ಕಾಲುಗಳು, ತೊಡೆಯ ಭಾಗ, ಮಂಡಿ ಚಿಪ್ಪು, ಮೀನಖಂಡ, ಸಂಪೂರ್ಣ ಪಾದದ ಬೆರಳುಗಳು ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ಸಹಸ್ರಾರದಿಂದ ಕಾಲ್ ಬೆರಳುಗಳವರೆಗೆ ನಮ್ಮ ದೇಹ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ವಿಶ್ವಶಕ್ತಿ, ಪ್ರಾಣಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದ ಕಣಗಳಲ್ಲೂ ನರನಾಡಿಗಳಲ್ಲಿ ಹರಿತಾ ಇದೆ. ಇದರಿಂದ ನಮ್ಮ ಸಂಪೂರ್ಣ ಶರೀರ ಪಾಸಿಟಿವ್ ಎನರ್ಜಿಯಿಂದ ತುಂಬಿ ಹೋಗಿದೆ. ಕಂಪ್ಲೀಟ್ ಆಗಿ ನಮ್ಮ ದೇಹ ಬೆಳ್ಳನೆ ಬೆಳಕಾಗಿ ಜ್ಯೋತಿ ಸ್ವರೂಪವಾಗಿ ಹೊಳೆಯುತ್ತಾ ಇದೆ. ಈಗ ನಮ್ಮ ನೆತ್ತಿಯ ಮೇಲೆ ಒಂದು ಬೃಹದಾಕಾರವಾದ ಪಿರಮಿಡ್ ಅನ್ನು ನಿರ್ಮಿಸಿಕೊಳ್ಳೋಣ ಮಾಸ್ಟರ್ಸ್. ಆ ಪಿರಮಿಡ್ ಒಳಗಡೆ ನಮ್ಮ ಪರಿವಾರದೊಂದಿಗೆ ನಾವೆಲ್ಲ ಧ್ಯಾನಕ್ಕೆ ಕುಳಿತುಕೊಂಡಿದ್ದೇವೆ. ಈ ನಮ್ಮ ಧ್ಯಾನಕ್ಕೆ ನಮ್ಮ ಪೂಜ್ಯ ಗುರುಗಳಾದ ಪತ್ರಿಜಿ ಗುರುಗಳನ್ನು ಆಹ್ವಾನಿಸೋಣ. ಮಹಾ ಅವತಾರ್ ಬಾಬಾಜಿಯವರನ್ನ ಆಹ್ವಾನಿಸೋಣ. ದತ್ತ ಮಹಾಪ್ರಭುಗಳನ್ನ ಆಹ್ವಾನಿಸೋಣ. ಎಲ್ಲ ಗುರು ಪರಂಪರೆಯನ್ನ ಆಹ್ವಾನಿಸೋಣ. ಸಪ್ತ ಋಷಿಗಳು, ಋಷಿ ಪತ್ನಿಯರು, ಭೂಮಾತೆ ಗಂಗಾ ಮಾತೆಯನ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ನಾವು ಆಹ್ವಾನಿಸಿದ ತಕ್ಷಣ ಎಲ್ಲರೂ ನಾವು ನಿರ್ಮಿಸಿಕೊಂಡ ಪಿರಮಿಡ್ ಒಳಗಡೆನೆ ಬಂದು ಆಸೀನರಾಗಿದ್ದಾರೆ. ಆ ಎಲ್ಲ ದಿವ್ಯ ಚೇತನದೊಂದಿಗೆ ನಮ್ಮ ದಿವ್ಯ ಚೇತನವನ್ನು ಅನುಸಂಧಾನ ಮಾಡಿಕೊಂಡು ಈ ಧ್ಯಾನದಲ್ಲಿ ನಾವು ತೊಡಗಿಕೊಳ್ಳೋಣ. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ. ನಾನು ಚಿದಾನಂದ ಪರಂ ಜ್ಯೋತಿ ಆತ್ಮವಾಗಿದ್ದೇನೆ. ಅನುಭೂತಿಯೊಂದಿಗೆ ನಾವೆಲ್ಲರೂ ಈ ಧ್ಯಾನದಲ್ಲಿ ಮುಳುಗೋಣ ಮಾಸ್ಟರ್ಸ್. ಬಾಹ್ಯ ಪ್ರಪಂಚವನ್ನ ಕಂಪ್ಲೀಟ್ ಆಗಿ ಮರೆತಿಡೋಣ. ಇನ್ನರ್ ಜರ್ನಿ ಮಾಡೋಣ. ಕೇವಲ ಒಳ ಹೋಗುತ್ತಿರುವ ಉಸಿರು
ಹೊರ ಬರುತ್ತಿರುವ ಉಸಿರನ್ನು ಮಾತ್ರ ಗಮನಿಸೋಣ.
ಸುಂದರವಾದ అంత పడతాను నాకు కూడా రూపాయి ఇచ్చలేదు సార్ ಬೇರೆ ಒಂದು ನಾನೇ ಇಚ್ಕೊಳ್ಳೋದೇನು ಸರ್ ಈ ದೇವಸ್ಥಾನಲ್ಲ ನಾನು వచ్చిಲ್ಲ దానికేమండి ನಾವೆಲ್ಲರೂ ಸುಂದರವಾದ ಆಳವಾದ ಧ್ಯಾನದಲ್ಲಿದ್ದೇವೆ. ಆಲೋಚನೆಗಳು ಬಂದರು, ಪರವಾಗಿಲ್ಲ ಮಾಸ್ಟರ್ಸ್, ಅದರ ಹಿಂದೆ ಹೋಗ್ಬೇಡಿ. ಹೇಳುವುದಲ್ಲ ಕೇಳಿ, ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ. ಆತ್ಮಸ್ವರೂಪಿಗಳಾದ ನಾವೆಲ್ಲ ನಮ್ಮ ಭೌತಿಕ ಶರೀರಕ್ಕೆ ವಾಪಸ್ ಬರೋಣ ಮಾಸ್ಟರ್ಸ್. ನಿಧಾನವಾಗಿ ನಿಧಾನವಾಗಿ ಆತ್ಮಸ್ವರೂಪದಿಂದ ದೇಹ ಸ್ವರೂಪಿಗಳಾಗಿ ನಿಮ್ಮ ದೇಹವನ್ನು ಒಂದು ಸಾರಿ ಕಾಲ್ ಬೆರಳುಗಳಿಂದ ನೆತ್ತಿಯವರೆಗೂ ನೋಡಿಕೊಳ್ಳಿ. ಫೀಲ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಿಧಾನವಾಗಿ ನಿಧಾನವಾಗಿ ಧ್ಯಾನದಿಂದ ಹೊರಬನ್ನಿ. ಮೊದಲಿಗೆ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ನಮ್ಮ ಆತ್ಮ ಹಾಗೂ ನಮ್ಮ ಮನಸ್ಸಿಗೆ ವಿತ್ ಗ್ರೇಟ್ ಗ್ರಾಟಿಟ್ಯೂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಇಂದು ಆಹ್ವಾನಿಸಿದ ನಮ್ಮ ಪತ್ರಿಜಿ ಗುರುಗಳಿಗೆ, ಮಹಾ ಅವತಾರ್ ಬಾಬಾಜಿ ಅವರಿಗೆ, ದತ್ತ ಮಹಾಪ್ರಭುಗಳಿಗೆ, ಎಲ್ಲ ಗುರು ಪರಂಪರೆಗೆ, ಸಪ್ತ ಋಷಿಗಳಿಗೆ, ಋಷಿ ಪತ್ನಿಯರಿಗೆ, ಭೂಮಾತೆಗೆ, ಗಂಗಾ ಮಾತೆಗೆ ಹಾಗೂ ಇಂದು ಆಸ್ಟ್ರಲಿ ನಮ್ಮ ಜೊತೆ ಬಂದು ಧ್ಯಾನಿಸಿದಂತ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಏಂಜಲ್ಸ್ಗಳಿಗೆ ವಿತ್ ಗ್ರೇಟ್ ಗ್ರಾಟಿಟ್ಯೂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ನೆತ್ತಿಯಲ್ಲಿ, ನಮ್ಮ ಶರೀರದಲ್ಲಿ ಹರಿದಂತ ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ, ವಿಶ್ವಶಕ್ತಿಗೂ ವಿತ್ ಗ್ರೇಟ್ ಗ್ರಾಟಿಟ್ಯೂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ನಿಮ್ಮ ಕೈ ಕಾಲುಗಳನ್ನು ಸಡಿಲಿಸಿಕೊಳ್ಳಿ.
ಎರಡೂ ಕೈಯನ್ನು ಬಿಡಿಸಿಕೊಂಡು ಚೆನ್ನಾಗಿ ಉಜ್ಜುತ್ತಾ ಕಣ್ಣ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ನಗು ಮುಖದೊಂದಿಗೆ ಧನ್ಯತಾ ಭಾವದೊಂದಿಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡುತ್ತಾ ಕಣ್ಣನ್ನು ಓಪನ್ ಮಾಡಿ ಮಾಸ್ಟರ್ಸ್. ಇಂಥ ಅದ್ಭುತವಾದ ಧ್ಯಾನಕ್ಕೆ ಒಂದು ಚಪ್ಪಾಳೆ. ಈ ಧ್ಯಾನದಲ್ಲಿ ತೊಡಗಿದಂತ ನಿಮ್ಮೆಲ್ಲರಿಗೂ ಚಪ್ಪಾಳೆ. ಹಾಗೆ ಈ ಸಮಯಕ್ಕೂ ಒಂದು ಚಪ್ಪಾಳೆಯನ್ನು ನೀಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಾಯ್ತು ಇವತ್ತು ಧ್ಯಾನ. ಥ್ಯಾಂಕ್ ಯು ಎಲ್ಲ ಧ್ಯಾನ ಮಿತ್ರರಿಗೂ ಧ್ಯಾನದಲ್ಲಿ ಭಾಗವಹಿಸಿದಕ್ಕೆ. ಇವತ್ತು ಟಾಪಿಕ್ ಬಂದು ಸಸ್ಯಾಹಾರಿ ಜಗತ್ತಂತ. ಸೊ ಸಸ್ಯಾಹಾರಿ ಬಗ್ಗೆ ಏನಕ್ಕೆ ನಾವು ಸಸ್ಯಾಹಾರಿ ಆಗ್ಬೇಕು, ಏನಕ್ಕೆ ಮಾಂಸಾಹಾರನ ತ್ಯಜಿಸ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ವಿವರವಾಗಿ ಹೇಳ್ತಾರೆ ಮೇಡಮ್. ದಯವಿಟ್ಟು ಒಂಚೂರು ಅದ್ರ ಬಗ್ಗೆ ಕೇಳೋಣ. ಮೇಡಮ್ ಕ್ಲಾಸ್ ಮಾಸ್ಟರ್ಸ್ ಇವತ್ತಿನ ಶೀರ್ಷಿಕೆ ಬಂದು ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಸ್ಯಾಹಾರ ಮಾಂಸಾಹಾರ ಅನ್ನೋದ್ ಬಗ್ಗೆ. ಸೊ ಶಾಕಾಹಾರ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಮಾಸ್ಟರ್ಸ್. ಗೊತ್ತಿಲ್ಲದೆ ಇರೋ ವಿಷಯಗಳಿಲ್ಲ. ಆದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನ, ಹೆಚ್ಚಿನ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾ ಇವತ್ತಿನ ವಿಷಯಗಳನ್ನ ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ ಮಾಸ್ಟರ್ಸ್. ಒಂದು ಚಿಕ್ಕದಾದಂತ ಸ್ಟೋರಿಯನ್ನ ನಾನು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಮನುಷ್ಯ ಮೂಲತಃ ಮಾಂಸಾಹಾರಿನೋ ಏನ್ ಶಾಕಾಹಾರಿನೋ ಅನ್ನೋದನ್ನ ನಾವೆಲ್ಲರೂ ನಾನು ಹೇಳ್ತಾ ಹೋಗ್ತೀನಿ ಮಾಸ್ಟರ್ಸ್. ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನೀವೇ ನಿಮ್ ಮನ್ಸಲ್ಲಿ ಆನ್ಸರ್ ಕೊಡ್ತಾ ಹೋಗಿ ಮಾಸ್ಟರ್ಸ್. ಎಂಡ್ ಅಲ್ಲಿ ನಿಮ್ಮಲ್ಲೇ ಉತ್ತರ ಏನ್ ಬರುತ್ತೆ ಅಂತ ನೀವೇ ಕಂಡ್ಕೊಳ್ಳಿ ಮಾಸ್ಟರ್ಸ್. ಅದಂತ ಮನುಷ್ಯ ಶಾಕಾಹಾರಿನೋ ಮಾಂಸಾಹಾರಿನೋ ಅನ್ನೋದಂತ ಒಂದು ಚಿಕ್ಕದಾದಂತ ಸ್ಟೋರಿ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಮ್ಮ ನಿಸರ್ಗ ನಮ್ಗೆ ಏನೇನ್ ಹೇಳ್ತಾ ಇದೆ ಅನ್ನೋದನ್ನ ನಾವೆಲ್ಲ ಇದ್ರಲ್ಲಿ ಅರ್ಥ ಮಾಡ್ಕೋತಾ ಹೋಗೋಣ ಮಾಸ್ಟರ್ಸ್. ಏನಂದ್ರೆ ಒಂದು ಸ್ಕೂಲ್ ಟೀಚರು ಒಬ್ರು ತುಂಬಾ ಬುದ್ಧಿವಂತ. ಹೇಗಂದ್ರೆ ನಾವು ಧ್ಯಾನಿಗಳು ಹೇಗೆ ಸ್ವಾಧ್ಯಾಯನ ಮಾಡ್ತಾ ನಮ್ಮ ಜ್ಞಾನವನ್ನ ಬುದ್ಧಿಯನ್ನ ಚುರುಕುಗೊಳಿಸ್ತೀವಿ, ಹಾಗೆ ಒಬ್ಬ ಸ್ಕೂಲ್ ಮಾಸ್ಟರು ಏನ್ ಮಾಡಿದ್ರು ಅಂದ್ರೆ ಮಾಸ್ಟರ್ 10th ಕ್ಲಾಸ್ ಟೀಚರು ಆ ಮಕ್ಕಳಿಗೆ ಒಂದು ಪಾಠ ಮಾಡ್ತಾ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ ಮಾಸ್ಟರ್ಸ್. ಆ ಕ್ವಶನ್ ಕೇವಲ ಅಲ್ಲಿ ನಾವ್ ಈಗ ಏನ್ ಮಾಡೋಣ ಅಂದ್ರೆ ಆ ಮಕ್ಕಳಿಗೆ ಕೇಳ್ತಾ ಇರೋ ಕ್ವಶನ್ ಅನ್ನ ನಾವು ನಾವೇ ಕೇಳ್ತಾ ಅದನ್ನ ಮನನ ಮಾಡ್ತಾ ಹೌದು ಅಲ್ವೋ ಅಂತ ಒಂದು ಎಲ್ಲರೂ ನಾವು ತರ್ಕಕ್ಕೆ ತಗೊಂಡ್ಕೊಂಡ್ ಬರೋಣ ಅಂತ ನಾನ್ ನಿಮ್ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಮಾಸ್ಟರ್ಸ್. ಒಂದ್ ದಿವ್ಸ ಅವ್ರ ಮಕ್ಳಿಗೆ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಒಂದ್ ದಿವ್ಸ ಪಿಕ್ನಿಕ್ ಹೊರಟಿದೀರಾ ಅನ್ಕೊಳ್ಳಿ. ಆವಾಗ ದಾರಿಯಲ್ಲಿ ನಿಮ್ಗೆ ಒಂದು ಕೋಳಿನೋ ಆಕ್ಳು ಎಮ್ಮೆನೋ ಎದುರಿಗೆ ಬರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಇನ್ಯಾವುದೋ ಒಂದು ಕಾಡು ಪ್ರಾಣಿನೇ ನಿಮ್ ಕಣ್ಣಿನ ಮುಂದೆ ಬರುತ್ತೆ ಅಂತ ಅನ್ಕೊಳ್ಳಿ. ಆವಾಗ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾರೆ ಮಾಸ್ಟರ್ಸ್. ಆ ಪ್ರಾಣಿಯನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ತಲೆಯಲ್ಲಿ ಬರುತ್ತೆ? ಯೂಶಲಿ ನಾವು ನೋಡಿದಾಗ ಆ ಪ್ರಾಣಿ ಬಗ್ಗೆ ಅದ್ ಹೇಗಿದೆ, ಏನು 4 ಕಾಲಿದೆಯೋ ಹೇಗೆ ಎಲ್ಲ ನೋಡ್ತೀವಿ. ಅದೇ ರೀತಿ ಆ ಪ್ರಾಣಿ ಅದು ಎಗ್ ರಿಲೀಸ್ ಮಾಡೋತ್ತೋ ಅಂದ್ರೆ ತತ್ತಿ ಹಾಕೋತ್ತೋ ಅಥವಾ ಮರಿಯನ್ನ ಹಾಕೋತ್ತೋ ಅಂತ ನಾವೆಲ್ಲರೂ ಇದನ್ನ ಯೋಚನೆ ಮಾಡ್ತೀವಲ್ವಾ ಮಾಸ್ಟರ್ಸ್. ಅದೇ ರೀತಿ ಅದು ತತ್ತಿ ಕೊಡೋದು ಅಥವಾ ಮರಿ ಹಾಕೋದು ಅಂತ ಕೇಳ್ತಾರೆ ಮಾಸ್ಟರ್ಸ್. ಕೇಳಿದಾಗ ಕೆಲವೊಂದ್ ಮಕ್ಳಿಗೆ ಗೊತ್ತಿರಲ್ಲ, ಆಗ ಮಾಸ್ಟರ್ಸೇ ಉತ್ತರ ಮಾಡ್ತಾರೆ ಮಾಸ್ಟರ್ಸ್. ಇಲ್ಲಿ ನೋಡಿ ಮಾಸ್ಟರ್ಸ್, ಇಲ್ಲಿ ನಾವು ಗಮನವಿಟ್ಟು ಕೇಳ್ಬೇಕಾಗಿರೋದೇನಂದ್ರೆ, ಯಾವ ಪ್ರಾಣಿಗಳ ಕಿವಿ ಹೊರಗಿನಿಂದ ಕಾಣುತ್ತದೆಯೋ ಅವು ಮರಿ ಹಾಕುವ ಪ್ರಾಣಿಗಳು ಮಾಸ್ಟರ್ಸ್. ಯಾವ ಪ್ರಾಣಿಗಳ ಕಿವಿ ಹೊರಗಿಂದ ಕಾಣಲ್ಪಡುತ್ತದೆ ಅವು ಮರಿ ಹಾಕುವಂತ ಪ್ರಾಣಿಗಳು. ಯಾವ ಪ್ರಾಣಿಗಳ ಕಿವಿ ಹೊರಗಿನಿಂದ ಕಾಣಿಸುವುದಿಲ್ವೋ ಅವೆಲ್ಲ ಮೊಟ್ಟೆ ಇಡುವಂತ ಪ್ರಾಣಿಗಳು ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಪ್ರಶ್ನೆ ಕೇಳ್ತಾರೆ ಮಾಸ್ಟರ್ಸ್, ಇವುಗಳಲ್ಲಿ ಯಾವುದು ಸಸ್ಯಾಹಾರಿ ಮತ್ತು ಯಾವುದು ಮಾಂಸಾಹಾರಿ ಅಂತ ಕೇಳ್ತಾರೆ. ಸೊ ಅವಾಗ ನಮ್ ಮೊದಲ್ ಮುಂದೆ ಬರೋದೇನಂದ್ರೆ, ಪ್ರಾಣಿ ಊಟ ಮಾಡೋದು ಹೇಗೆ ನಾವು ನೋಡೇ ಇಲ್ವಲ್ಲಪ್ಪ,
ಪ್ರಾಣಿ ಹೇಗೆ ಊಟ ಮಾಡುತ್ತೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ನಮ್ಗೆಲ್ಲ ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿದೆ. ಆದ್ರೂ ಪ್ರಾಣಿ ಹೇಗೆ ಊಟ ಮಾಡುತ್ತೆ ಅನ್ನೋ ನೋಡೇ ಇಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ ಅಂತ ಕೇಳಿದಾಗ ಮಕ್ಕಳಿಗೆ ಆ ಟೀಚರೇ ಉತ್ತರ ಹೇಳ್ತಾರೆ. ನೋಡಿ ಮಕ್ಕಳ, ಯಾವ ಪ್ರಾಣಿಗಳ ಕಣ್ಣು ಗೋಲಾಕಾರವಾಗಿದೆಯೋ ಅವು ಮಾಂಸಾಹಾರ ಪ್ರಾಣಿಗಳು. ನೋಡಿ ಮಾಸ್ಟರ್ಸ್, ಯಾವ ಪ್ರಾಣಿಗಳ ಕಣ್ಣು ರೌಂಡ್ ಆಗಿದೆಯೋ ಅವೆಲ್ಲಾನು ಮಾಂಸಾಹಾರ ಪ್ರಾಣಿಗಳು. ಉದಾಹರಣೆಗೆ ನಾಯಿ, ಬೆಕ್ಕು, ಸಿಂಹ, ಚಿರತೆ, ಹೀಗೆ ಎಕ್ಸೆಟ್ರಾ ಮಾಸ್ಟರ್ಸ್. ಹಾಗೆ ಯಾವ ಪ್ರಾಣಿಗಳ ಕಣ್ಣು ಹೊರಗಿನಿಂದ ಶಂಖಾಕಾರ ಅಂದ್ರೆ ಶಂಖ ಶೇಪಲ್ಲಿ ಇರ್ತವೆ ಆಗಿವೆಯೋ ಆ ಎಲ್ಲ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು ಅಂತ ಹೇಳ್ತಾರೆ ಮಾಸ್ಟರ್. ಉದಾಹರಣೆಗೆ ನಾವು ಕೊಡ್ಬೇಕಂದ್ರೆ ಆಕಳು, ಎಮ್ಮೆ, ಚಿಗರೆ, ಆನೆ ಇತ್ಯಾದಿ ಮಾಸ್ಟರ್ಸ್. ನೋಡಿ ಮಾಸ್ಟರ್ಸ್, ಒಂದೊಂದೇ ಗಮನಿಸ್ತಾ ಹೋಗಿ ನಿಮಗ್ ನೀವೇ ಕ್ವಶನ್ ಕೇಳಿ ನಿಮಗ್ ನೀವೇ ಮನನ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇದು ನಿಜಾನಾ ಹೌದಾ ಅಲ್ವಾ ಅಂತ ಮತ್ತೆ ಕೇಳ್ತಾರೆ ಮಾಸ್ಟರ್ಸ್. ಹೇಳಿ ಇವಾಗ ಮಾನವನ ಕಣ್ಣು ಯಾವ ಪ್ರಕಾರದಾಗಿದೆ? ನಾವು ಕೇಳ್ಕೊಳ್ಳೋಣ ಮಾಸ್ಟರ್ಸ್, ನಮಗ್ ನಾವೇ ಕ್ವಶನ್ ಕೇಳ್ಕೊಳ್ಳೋಣ. ನಮ್ಮ ಮಾನವನ ಕಣ್ಣು ಯಾವ ತರ ಇದೆ ಅಂದ ತಕ್ಷಣ ಮಕ್ಕಳು ಉತ್ತರ ಕೊಡ್ತಾರೆ, ಅಲ್ಲಿ ಉದ್ದವಾಗಿದೆ ಹಾಗೂ ಶಂಖಾಕಾರವಾಗಿದೆ. ಕರೆಕ್ಟ್ ಅಲ್ವಾ ಮಾಸ್ಟರ್ಸ್? ನಮ್ ಕಣ್ಣು ಶಂಖಾಕಾರವಾಗಿದೆ, ಉದ್ದವಾಗಿದೆ. ಹಾಗಾದ್ರೆ ಇಲ್ಲಿ ಮನುಷ್ಯ ಸಸ್ಯಾಹಾರಿನೋ ಅಥವಾ ಮಾಂಸಾಹಾರಿನೋ? ನೀವೇ ಯೋಚನೆ ಮಾಡಿ ಮಾಸ್ಟರ್ಸ್. ಹಾಗೆ ಮುಂದೆ ಹೋಗ್ತಾ ಅಂದ್ರೆ ಈಗ ನಾವು ತಿಳ್ಕೊಬೇಕಾಗದೆ ಅಂದ್ರೆ ಮಾನವ ಮೂಲತಃ ಆಗೇನೆ ಶುದ್ಧ ಶಾಕಾಹಾರಿ ಮಾಸ್ಟರ್ಸ್. ಸೊ ಮತ್ತೆ ಇನ್ನೊಂದು ಉದಾಹರಣೆ ನೋಡ್ತಾ ಹೋಗೋಣ. ಹಾಗಾದ್ರೆ ಮಾಂಸಾಹಾರವನ್ನ ಯಾಕೆ ಮಾನವ ಸೇವಿಸ್ತಾ ಇದ್ದಾನೆ ಅಂತ ಅಂದ್ರೆ ಮಾಸ್ಟರ್ಸ್ ಇಲ್ಲಿ ಏನ್ ನೋಡ್ಕೋಬೇಕಂದ್ರೆ ಅಜ್ಞಾನದಿಂದ ಹಾಗೂ ಮೂರ್ಖತನದಿಂದ ತನ್ನನ್ನೇ ತಾನೇ ಅಜ್ಞಾನದಕ್ಕೆ ಒಳಪಡಿಸಿ ಮೂರ್ಖತನಕ್ಕೆ ಒಳಪಡಿಸಿ ತಾನೇ ಮಾಂಸಾಹಾರವನ್ನ ಸ್ವೀಕರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದಕ್ಕೂ ಬಿಟ್ರೆ ಇನ್ನೂ ಕೇಳ್ತಾರೆ, ಇಷ್ಟೇ ಸಾಕ ಅಂತ ಇಲ್ಲ, ಇನ್ನೂ ಉದಾಹರಣೆ ಇದೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಆ ಟೀಚರ್. ಏನಂದ್ರೆ ಮಾಂಸಾಹಾರ ಪ್ರಾಣಿಗಳ ಉಗುರನ್ನು ನೀವು ನೋಡಿದ್ದೀರಾ ಮಾಸ್ಟರ್ಸ್? ನೀವೆಲ್ಲ ನೆನಪಿಸ್ಕೊಳ್ಳಿ. ಮಾಂಸಾಹಾರದ ಪ್ರಾಣಿಗಳ ಉಗುರು ಉದ್ದವಾಗಿ ಚೂಪವಾಗಿರ್ತವೆ ಅಲ್ವಾ ಮಾಸ್ಟರ್ಸ್? ಸೊ ನೋಡಿ, ಯಾವ ಪ್ರಾಣಿಗಳ ಉಗುರು ಸಪಾಟಾಗಿ ಅಂದ್ರೆ ಫ್ಲಾಟ್ ಆಗಿ ಇರ್ತಾವೆ, ಹಾಗೆ ಅಗಲವಾಗಿರ್ತವೆ, ಅವು ಎಲ್ಲವೂ ಸಸ್ಯಾಹಾರ ಪ್ರಾಣಿಗಳು ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಎಮ್ಮೆ, ಕುದುರೆ, ಆನೆ, ಚಿಗರೆ, ಮೇಕೆ ಇತ್ಯಾದಿಗಳು ಹಾಗೂ ಮಾನವನ ಉಗುರು ಕೂಡ ನಮ್ದೇನಾಗಿದೆ ಮಾಸ್ಟರ್? ಫ್ಲಾಟ್ ಆಗಿದ್ದಾವೆ, ಹಾಗೆ ಅಗಲವಾಗಿದ್ದಾವೆ. ಸೊ ಈಗ ಹೇಳಿ ಮಾಸ್ಟರ್ಸ್, ನಾವು ಮಾಂಸಾಹಾರಿನೂ ಸಸ್ಯಾಹಾರಿನೂ? ಒಂದು ಹಾಗೆ ಇನ್ನೊಂದು ಉದಾಹರಣೆ ನೋಡ್ಕೊಂಡ ಹೋಗೋಣ ಮಾಸ್ಟರ್ಸ್. ಯಾವ ಪ್ರಾಣಿಗಳಿಗೆ ಬೆವರು ಸುರಿಸುವುದು ಗುಣ ಹೊಂದಿದೆಯೋ ಅವೆಲ್ಲ ಸಸ್ಯಾಹಾರಿ. ಈಗ ನೀವೇ ಯೋಚನೆ ಮಾಡಿ ಮಾಸ್ಟರ್ಸ್, ನಮ್ಗೆಲ್ಲ ಬೆವರು ಬರುತ್ತೆ ತಾನೆ. ಸೊ ಹಾಗಾದ್ರೆ ನಾವು ಮಾಂಸಾಹಾರಿನ ಹಾಗೂ ಸಸ್ಯಾಹಾರಿನ ಅಂತ ನಮಗ್ ನಾವೇ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಉದಾಹರಣೆಗೆ ಕುದುರೆ, ಆಕಳು, ಎಮ್ಮೆ ಮಾಂಸಾಹಾರಿ ಇವಕ್ಕೆಲ್ಲ ಬೆವರು ಬಂದೇ ಬರುತ್ತೆ. ಸೊ ಹೀಗಾಗಿ ಇವೆಲ್ಲ ಸಸ್ಯಾಹಾರಿಗಳು ಅಂತ. ಮಾಂಸಾಹಾರಿ ಪ್ರಾಣಿಗಳಿಗೆ ಬೆವರು ಬರುವುದಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಯಾಕಂದ್ರೆ ಇವುಗಳಿಗೆ ಶಾಖ ಹೆಚ್ಚಾಗಿರೋದ್ರಿಂದ ಅವು ನಾಲಿಗೆಯನ್ನ ಹೊರಗೆ ಹಾಕುತ್ತವೆ, ನಾಲಿಗೆಯ ಮುಖಾಂತರ ನೀರನ್ನು ಹೊರಗೆ ಬಿಡ್ತವೆ, ಹಾಗೆ ನಾಲಿಗೆಯಿಂದ ಉಸಿರಾಡ್ತವೆ. ಇದರಿಂದ ಅವುಗಳ ಶರೀರ ಒಳಗಿನ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ತವೆ ಅಂತ ಹೇಳ್ತಾರೆ. ನಿಜ ಅಲ್ವಾ ಮಾಸ್ಟರ್ಸ್? ನಮ್ಗೆಲ್ಲರಿಗೂ ಅತ್ಯಂತ ಹತ್ತಿರವಾಗಿರುವಂತ ನಾಯಿ ಅನ್ನೋದು ನಮ್ಗೆಲ್ಲರಿಗೂ ಅತ್ಯಂತ ಹತ್ತಿರವಾಗಿರೋ ಪ್ರಾಣಿ. ಅದು ಯಾಕೆ ಅದನ್ನ ನಾಲಿಗೆಯನ್ನ ಹೊರಗೆ ಹಾಕಿ ಅದು ಉಸಿರಾಡುತ್ತೆ? ಯಾಕೆ ನಾಲಿಗೆಯನ್ನ ಹೊರಗೆ ಹಾಕುತ್ತಂದ್ರೆ ಮಾಸ್ಟರ್ಸ್, ಅದರ ಬಾಡಿಯಲ್ಲಿರುವಂತ ಹೀಟ್ ಅನ್ನ ರಿಲೀಸ್ ಮಾಡೋದಕ್ಕಾಗಿ. ಸೊ ಹಾಗಾಗಿ ಅದು ಏನಾಯ್ತು ಅಂದ್ರೆ ಆ ಪ್ರಾಣಿಗಳೆಲ್ಲ ಯಾವ ಪ್ರಾಣಿಗಳಿಗೆ ಬೆವರು ಸುರಿಸೋದಿಲ್ವೋ ಆ ಪ್ರಾಣಿಗಳೆಲ್ಲವೂ ಮಾಂಸಾಹಾರಿಗಳು. ಸೊ ಹಾಗಾದ್ರೆ ನಾವು ಮನುಷ್ಯ ಏನು ಬೆವರು ಬರುತ್ತಲ್ವಾ? ಹಾಗಾದ್ರೆ ನಮ್ಗೆ ನಾವು ಕ್ವಶನ್ ಕೇಳ್ಕೋಣ ಮಾಸ್ಟರ್ಸ್, ನಾವು ಶಾಕಾಹಾರಿನೋ ಮಾಂಸಾಹಾರಿನೋ? ನೋಡಿ ಮಾಸ್ಟರ್ಸ್, ಮತ್ತೆ ನೋಡಿ ಮಾಸ್ಟರ್ಸ್, ಮಾನವ ಶಾಕಾಹಾರಿನೋ ಮಾಂಸಾಹಾರಿನೋ ಅಂತ ನಿಸರ್ಗ ಏನ್ ಹೇಳ್ತಾ ಇದೆ ಅಂತಂದ್ರೆ, ಜೋರಾಗಿ ಹೇಳ್ತವೆ ಮಕ್ಕಳು, ಮಾನವ ಶಾಕಾಹಾರಿ ಅಂತ ಮಕ್ಕಳು ಹೇಳ್ತಾ ಇದ್ದಾವೆ. ಇಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ? ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳಲ್ಲ ಮಾಸ್ಟರ್ಸ್. ಸೊ ಹಾಗೆ ಮಾಂಸಾಹಾರಿ ಪ್ರಾಣಿಗಳು ನಾಲಿಗೆಯಿಂದ ನೀರನ್ನು ಕುಡಿತವೆ, ಹಾಗೆ ಸಸ್ಯಾಹಾರಿ ಪ್ರಾಣಿಗಳು
ತುಟಿಯ ಮುಖಾಂತರ ನೀರನ್ನು ಕುಡಿತಾವೆ. ಇದು ನೆನಪಿಡಬೇಕಾದ ತುಂಬಾ ಮುಖ್ಯವಾದ ವಿಷಯ. ಯಾಕಂದ್ರೆ ಇದು ನಮ್ಗೆ ನಾವು ಆನ್ಸರ್ ಕೊಡ್ತಾ ಹೋಗೋಣ ಮಾಸ್ಟರ್ಸ್. ನಮ್ಗೆಲ್ಲ ಗೊತ್ತು, ನಾವು ತುಟಿಯಿಂದ ನೀರ್ ಕುಡಿತೀವಿ ಅಥವಾ ನಾಲ್ಗೆಯಿಂದ ನೀರ್ ಕುಡಿತೀವಿ. ಈಗ ನೋಡಿ, ನಾಯಿ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಅವು ನಾಲಿಗೆಯಿಂದ ನೀರ್ ಕುಡಿತಾವೆ. ಯಾಕಂದ್ರೆ ಅವು ಮಾಂಸಾಹಾರಿ ಆಗಿದ್ದಾವೆ ಮಾಸ್ಟರ್ಸ್. ಹಾಗೆ ಅದಕ್ಕಾಗಿ ಹೇಳ್ತಾರೆ ಮಾಸ್ಟರ್ಸ್, ನೀವು ಎಲ್ಲ ಇಲ್ಲಿ ವಿಚಾರ ಮಾಡಬೇಕಾದ ವಿಷಯ ಏನಂದ್ರೆ, ನಿಸರ್ಗ ಅನ್ನಿ, ದೇವರನ್ನಿ ಅಥವಾ ಸೃಷ್ಟಿಕರ್ತ ಅನ್ನಿ ಮಾನವನನ್ನು ಮಾಂಸಾಹಾರಿಯಾಗಿ ಹುಟ್ಟಿಸಿದ್ದಾನೆ. ನಾವು ನಮ್ಮ ಮೂರ್ಖತನಕ್ಕೆ ಸಿಕ್ಕಾಕೊಂಡು ನಾವೆಲ್ಲ ಏನ್ ಅನ್ಕೋತಾ ಇದ್ದೀವಿ, ನಾವು ಮಾಂಸಾಹಾರಿಗಳು ಅಂತ ಅನ್ಕೋತಾ ಇದೀವಿ ಮಾಸ್ಟರ್ಸ್. ಇದಕ್ಕಿಂತ ಸೈಂಟಿಫಿಕ್ ಆದ ರೀಸನ್ಸ್ ಏನ್ ಬೇಕು ಮಾಸ್ಟರ್ಸ್? ನಾವು ಲಾಜಿಕ್ ಮೈಂಡ್ ಅನ್ನ ಹುಡುಕಿ ನಾವೇನಾದ್ರೂ ಆನ್ಸರ್ ಕೊಡ್ಬೋದು. ಆದ್ರೆ ಇವಾಗ ನೋಡಿ, ನಮ್ಮ ದೇವರು ನಮ್ಮ ಬಾಡಿ ಮೆಕ್ಯಾನಿಸಮ್ನೇ ಹೇಗ್ ಮಾಡಿದಾನೆ, ಇದರಲ್ಲಿ ಒಂದೊಂದು ಬೇರೆ ಯಾವ ಉದಾಹರಣೆಗೂ ಹೋಗೋದ್ ಬೇಡ. ನಮ್ಮ ದೇಹದ ಒಂದೊಂದು ಭಾಗಗಳನ್ನ ನಾವು ಗಮನಿಸ್ತಾ ಹೋದಾಗ ನಮ್ಮ ಶೇಪ್ ಯಾವ್ದಿದೆ, ನಾವು ಯಾವ ತರ ಇದೀವಿ, ನಾವು ಯಾವ ತರ ಸೃಷ್ಟಿಯಾಗಿ ಬಂದಿದೀವಿ ಅಂತ ನೋಡಿದಾಗ್ಲೇ ಮಾಸ್ಟರ್ಸ್ ಗೊತ್ತಾಗತ್ತೆ ನಾವೆಲ್ಲರೂ ಶಾಕಾಹಾರಿಗಳೇ, ನಾವು ಯಾರು ಮಾಂಸಾಹಾರಿಗಳಲ್ಲ ಇಲ್ಲಿ ಅಂತ ಅರ್ಥ ಮಾಡ್ಕೋಬೇಕಾದ ವಿಷಯ ಇದೆ ಮಾಸ್ಟರ್ಸ್. ನಾವೆಲ್ಲರೂ ಮೂರ್ಖತನಕ್ಕೆ ಬಿದ್ದು ಏನ್ ಮಾಡ್ತೀವಿ, ನಾವೆಲ್ಲರೂ ಕೆಲವೊಬ್ರು ನಾವು ಧ್ಯಾನಿಗಳಾಗಿ ಬಂದಿದ್ರಿಂದ ನಾವೆಲ್ಲ ಇವಾಗ ಸಸ್ಯಾಹಾರಿಗಳಾಗಿದ್ದೀವಿ. ಕೆಲವೊಬ್ರು ಮಾಂಸಾಹಾರಿಗಳಾದವರು ಬಿಟ್ಟು ಬಂದಿದ್ದಾರೆ. ಯಾಕೆ ಅಂದ್ರೆ ಅವರಲ್ಲಿ ಧ್ಯಾನದಿಂದ ಜ್ಞಾನ ಹೆಚ್ಚಾಯ್ತು ಮಾಸ್ಟರ್ಸ್. ಯಾವಾಗ ಜ್ಞಾನ ಹೆಚ್ಚಾಗತ್ತೆ ಆವಾಗ ನಾವು ಇಂಥ ದುಷ್ಕೃತ್ಯಗಳನ್ನ ಬಿಡ್ತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈಗ ಮಾನವನ ಯೂಶಲಿ ನಾವ್ ಎದಕ್ ಬಂದಿದ್ದೀವಿ ಹೇಳಿ, ಇಲ್ಲಿ ಜನನ ಯಾಕೆ ತಗೊಂಡಿದ್ದೀವಿ ನಾವು ಈ ಜೀವನದಲ್ಲಿ? ನಾವು ಇಲ್ಲಿ ಮಾನವನಿಂದ ಮಾಧವನಾಗಕ್ಕೆ ತಗೊಂಡಿದ್ದೀವಿ. ಸೊ ಮಾನವನಿಂದ ಮಾಧವ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರುವ ದುಷ್ಗುಣಗಳನ್ನ ನಾವು ಬಿಡ್ತಾ ಹೋಗ್ಬೇಕು ಮಾಸ್ಟರ್ಸ್. ನಾವೇನೋ ಅಜ್ಞಾನದಿಂದ ಕೆಲವೊಂದ್ ವಿಷಯಗಳನ್ನ ನಾವು ಎಲ್ಲ ರೂಢಿಸ್ಕೊಂಡಿದ್ದೀವಿ. ಯಾವಾಗ ನಾವು ಜ್ಞಾನವನ್ನ ಮಾಡ್ತಾ ಹೋಗ್ತೀವಿ, ನಾವು ಮಾನವನಿಂದ ಮಾಧವನಾಗಕ್ಕೆ ಸಾಧ್ಯ ಆಗತ್ತೆ. ನಾವು ಈ ಭೂಮಿ ಮೇಲೆ ಎದಕ್ ಬಂದಿದ್ದೀವಿ ಅಂದ್ರೆ ನಾವು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಒಂದು ಸಮೃದ್ಧಿಯ ಜೀವನವನ್ನೇ ನಡ್ಸ್ಕೊಂಡು ಹೋಗ್ಬೇಕಂತೆ ಬಂದಿರ್ತೀವಿ. ಯಾರಿಂದಾದರೂ ಏನಾದ್ರೂ ಕಲ್ತೀವಿ, ಯಾರಿಗೆ ಏನಾದ್ರೂ ಕಲಿಸ್ತೀವಿ ಮಾಸ್ಟರ್ಸ್. ಈ ಭೂಮಿ ಮೇಲೆ ನಾವು ಕಲಿಯೋದಕ್ಕೋಸ್ಕರ ಬಂದಿವಿ. ಈ ಭೂಮಿ ಅನ್ನೋದು ಒಂದು ನಿಮ್ಗೆ ಪಾಠಶಾಲೆ. ಹೀಗ್ ಬಂದಿರಬೇಕಾದ್ರೆ ನಮಗೆ ಕಷ್ಟ ಅನ್ನೋದು ಯಾಕೆ ಬರುತ್ತೆ ಅನ್ನೋದು ನಾವು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಮಾಸ್ಟರ್ಸ್. ನಾವು ಮಾಡಿದಂತ ಪಾಪ ಕರ್ಮಗಳಿಂದಲೇ ನಮ್ಗೆ ಕಷ್ಟ ಬರುತ್ತೆ ಹೊರತಾಗಿ ಬೇರೆ ಯಾವ್ದಕ್ಕೂ ಬರಲ್ಲ ಮಾಸ್ಟರ್ಸ್. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ ಕಷ್ಟ ಬಂದಾಗ ಅಯ್ಯೋ ನಾನೇನು ಮಾಡಿಲ್ಲಪ್ಪ, ನನ್ಗೆ ಯಾಕೆ ಕಷ್ಟ ಅಂತ ನಾವು ಪ್ರತಿಯೊಬ್ರು ದೇವರನ್ನ ದೂಡ್ತೀವಲ್ಲ ಮಾಸ್ಟರ್, ದೇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀವಲ್ಲ. ಹಾಗಾದ್ರೆ ನಾವು ಎಂತ ಪಾಪ ಮಾಡ್ತಾ ಇದ್ದೀವಿ ಅಂತ ನಮ್ಗೆಲ್ಲರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಮಾಂಸಾಹಾರ ಸೇವಿಸೋದ್ರಿಂದಲೇ ನಾವು ಈ ಸೃಷ್ಟಿಯಲ್ಲಿ ಮಾಡ್ತಾ ಇರೋ ಒಂದು ಅತಿ ದೊಡ್ಡದಾದ ಪಾಪವ ಮಾಸ್ಟರ್ಸ್. ಇದು ಪರಮಾತ್ಮನ ದೃಷ್ಟಿಯಲ್ಲಿ ಏನಂದ್ರೆ ಪ್ರತಿಯೊಬ್ಬ ಪ್ರಾಣಿಗೂ ಅಷ್ಟೇ ಆದಂತ ಬೆಲೆ ಇದೆ. ಆದ್ರೆ ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವ, ದೊಡ್ಡ ಪಾಪವನ್ನ ಮಾಡ್ತಾ ಇದ್ದೀವ. ಏನಂದ್ರೆ ಪ್ರಾಣಿಗಳನ್ನ ಕತ್ತರಿಸಿ ತಿಂತಾ ಇದ್ದೀವಿ. ನೋಡಿ ಮಾಸ್ಟರ್ಸ್, ನಮ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಪ್ರಾಣಿಯನ್ನು ಕೊಲ್ಲುವುದನ್ನು ಅನುಮೋದಿಸುವವನು, ಕೊಲ್ಲುವವನು, ಅದರ ಅವಯವಗಳನ್ನು ಕತ್ತರಿಸುವವನು, ಅದನ್ನು ಅಡಿಗೆ ಮಾಡುವವನು, ಬಡಿಸುವವನು, ತಿನ್ನುವನು, ಹೀಗೆ ಎಲ್ಲರೂ ಹಂತಕರೇ, ಪಾಪ ಕರ್ಮಿಗಳೇ ಅಂತ ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಅವ್ರು ಯಾಕೆ ಹೇಳಿದ್ದಾರೆ ಹೇಳಿ ಮಾಸ್ಟರ್ಸ್? ಯಾಕಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಕರ್ಮ ಸಿದ್ಧಾಂತ ಏನನ್ನೋದು ಶ್ರೀಕೃಷ್ಣ ಪರಮಾತ್ಮರಿಗೆ ಗೊತ್ತಿದೆ. ಸೊ ಅದಕ್ಕಾಗಿ ಅವ್ರು ಹೇಳಿದ್ದಾರೆ, ಒಂದು ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರ್ಯಕ್ಕೆ ಒಂದು ಕಾರಣ ಇರತ್ತೆ, ಅದೇ ಕರ್ಮಚಕ್ರ ಅಂತ ನಮ್ಮ ವಂಶಿ ಸರ್ ಬರೆದಂತ ಕರ್ಮಚಕ್ರ ಸಿದ್ಧಾಂತದಲ್ಲಿ ಸ್ಪಷ್ಟವಾಗಿ ಒಂದು ವಿವರಣೆಗಳನ್ನ ನೀಡಿದ್ದಾರೆ ಮಾಸ್ಟರ್ಸ್. ಏನಂದ್ರೆ ಮನುಷ್ಯ ಮಾಂಸಾಹಾರಿಯೇ ಅಲ್ಲ, ಶಾಕಾಹಾರಿನೇ ಅಂತ. ಅದರಲ್ಲಿ ಕೆಲವೊಂದು ಎಷ್ಟೊಂದು ಚಂದ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ, ವಂಶಿ ಸರ್ ಹೇಳ್ತಾರೆ ಮಾಸ್ಟರ್ಸ್, ನಮಗೆ ಒಂದು ಚಿಕ್ಕ ಪ್ರಾಣಿಯನ್ನು, ಒಂದು ಇರುವೆಯನ್ನು ಕೂಡ ನಮ್ಗೆ ಪ್ರಾಣ ತೆಗೆಯುವಂತ ರೈಟ್ಸ್ ನಮ್ಗಿಲ್ಲ. ಯಾಕಂದ್ರೆ ನಮ್ಗೆ ಪ್ರಾಣ ಕೊಡುವಂತ ಶಕ್ತಿ ನಮ್ಮಲ್ಲಿ ಇದೆಯಾ ಮಾಸ್ಟರ್ಸ್? ನಾವೆಲ್ಲರೂ ಫಸ್ಟ್ ಅದನ್ನೇ ಯೋಚನೆ ಮಾಡ್ಬೇಕಾಗಿರೋದು. ನಮ್ಗೆ ಏನಾದ್ರೂ ಪ್ರಾಣ ಕೊಡೋಕೆ ಶಕ್ತಿ ಇದೆನಾ? ಯಾವ್ದಾದ್ರೂ ಒಂದು ಚಿಕ್ಕ ಇರುವೆಗೆ ನಾವು ಕೊಡೋಕೆ ಒಂದು
ಸೃಷ್ಟಿ ಮಾಡೋಕೆ ನಮ್ಮ ಹತ್ರ ಅದನ್ನ ಕೊಲ್ಲೋಕೆ ಹಕ್ಕು ಇಲ್ಲ ಅಂದ್ಮೇಲೆ ನಾವು ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳೇಬೇಕಾದ್ದು ಮಾಸ್ಟರ್ಸ್. ಯಾಕಂದ್ರೆ ನಾವು ಇಲ್ಲಿ ಬಂದಿರೋದು ನಮ್ಮನ್ನು ನಾವು ಅರಿತುಕೊಂಡು ನಮ್ಮಲ್ಲಿ ನಾವು ಬೆರೆತುಕೊಂಡು ಒಂದು ಸುಖವಾದ ಜೀವನವನ್ನ ನಡೆಸಿಕೊಂಡು ಹೋಗೋದಕ್ಕೆ ಮಾಸ್ಟರ್ಸ್. ಯಾವತ್ತೂ ನಾವು ಏನಂದ್ರೆ ಇಲ್ಲಿ ಬೇರೆಯವ್ರನ್ನ ಹಿಂಸೆ ಮಾಡಿ ಬೇರೆಯವರಿಂದ ಬಾಧೆ ಒಳಪಡಿಸಿ ಆ ಪ್ರಾಣಿ ಪಕ್ಷಿಗಳನ್ನ ಕಟ್ ಮಾಡಿ ತಿನ್ನೋದು ಅಲ್ಲ ಮಾಸ್ಟರ್ಸ್. ಹೀಗೆ ಹಿಂಸೆಯಿಂದನೇ ನಮ್ಮ ಪಾಪ ಕರ್ಮಗಳು ಬರ್ತವೆ. ಆದ್ದರಿಂದಲೇ ನಮ್ಗೆ ಇವತ್ತು ಬಂದಿರುವಂತ ಪ್ರತಿಯೊಂದು ರೋಗಕ್ಕೂ ನಾವು ಅದೇ ಕಾರಣ ಆಗಿರುತ್ತೆ ಮಾಸ್ಟರ್ಸ್. ಯಾವಾಗ ನಾವು ಹಿಂಸೆಯನ್ನ ತ್ಯಜಿಸ್ತೀವಿ, ಪಾಪ ಕರ್ಮಗಳಿಂದ ವಿಮುಕ್ತಿ ಹೊಂದ್ತೀವಿ, ಆವಾಗ ಮಾತ್ರ ನಮ್ಗೆ ಮುಕ್ತಿ ಸಿಗೋಕೆ ಸಾಧ್ಯ. ಹಾಗೆ ಯಾವಾಗ ನಾವು ಪಾಪ ಪುಣ್ಯ ಕರ್ಮಗಳಲ್ಲಿ ಪಾಪ ಕರ್ಮಗಳಲ್ಲಿ ನಾವು ಸಿಕ್ಕಾಕೊಂಡಾಗ ಹೇಗೆ ಹೇಳ್ತಾರೆ ನೋಡಿ, ಪುನರಪಿ ಜನನ ಪುನರಪಿ ಮರಣ ಅಂತ. ಹಾಗೆ ಈ ಸೈಕಲ್ ಅಲ್ಲಿ ನಾವು ಬರ್ತಾನೆ ಇರ್ಬೇಕು. ಯಾಕಂದ್ರೆ ನಮ್ಮ ಪಾಪ ಕರ್ಮಗಳು ಹಾಗೆ ಆಗ್ತಾ ಹೋಗ್ತವೆ. ಯಾಕಂದ್ರೆ ನಾವು ಮಾಂಸಾಹಾರವನ್ನ ಸೇವಿಸುವುದರಿಂದ ನಾವೇನಂದ್ರೆ ಆ ಪಾಪ ಕರ್ಮಗಳಿಗೆ ಗುರಿಯಾಗೋದ್ರಿಂದ ಮಾಸ್ಟರ್ಸ್. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ DNA ಅಲ್ಲೇ ಇಲ್ಲ ಮಾಸ್ಟರ್ಸ್ ಮಾಂಸಾಹಾರ ಅನ್ನೋದು. ಕೆಲವೊಬ್ರು ಲಾಜಿಕ್ ಆಗಿ ಉಪಯೋಗಿಸ್ತಾರೆ. ಹೇಳಿ ನೋಡಿ, ನಮ್ಮ ಭಾರತದ ಪರಂಪರೆಯನ್ನು ನೋಡಿ, ನಮ್ಮ ಋಷಿ ಮುನಿಗಳ ಪರಂಪರೆಯನ್ನು ನೋಡಿ, ಎಲ್ಲಿಯೂ ಮಾಂಸಾಹಾರ ಅಂತ ಇಲ್ಲ, ಫಲ ಪುಷ್ಪ ಅಂತಾನೆ ಇದೆ, ಗೆಣಸು ಗಡ್ಡೆಗಳಂತ ಇದೆ ಮಾಸ್ಟರ್ಸ್. ಎಲ್ಲಿನೂ ಕೂಡ ಮಾಂಸಾಹಾರ ಅಂತ ಹೇಳಿಲ್ಲ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ನಾಲಿಗೆ ರುಚಿಗೋಸ್ಕರ ನಾವು ಅದನ್ನ ಮಾಡ್ತಾ ಬಂದಿದೀವಿ ಹೊರತಾಗಿ ಎಲ್ಲಿನೂ ಮಾಸ್ಟರ್ಸ್ ಮಾಂಸಾಹಾರಕ್ಕೆ ಒಂದು ಪಾಸಿಟಿವ್ನೆಸ್ ಅಂದ್ರೆ ಒಂದು ಜಾಸ್ತಿ ಅದಕ್ಕೆ ಒತ್ತು ಕೊಡುವಂತದ್ದು ಇಲ್ವೇ ಇಲ್ಲ. ನಾವು ಮೂಲತಃ ಎಲ್ಲರೂ ನಾವು ನಮ್ಮ ಬಾಡಿ ಮೆಕ್ಯಾನಿಸಮ್ ನೋಡ್ಕೊಳ್ಳಿ, ನಾವು ಕರ್ಮಚಕ್ರ. ಯಾಕಂದ್ರೆ ನಾವು ಇಲ್ಲಿ ಭೂಮಿ ಮೇಲಿರೋದೇ ಕರ್ಮದ ಮೇಲೆ. ಯಾಕಂದ್ರೆ ನಾವು ಕರ್ಮ ಮಾಡ್ಕೊಂಡೇ ನಮ್ಮ ಜೀವನ ಸಾಧಿಸ್ತೀವಿ. ನಾವು ಹುಟ್ಟಿರೋದ್ರಿಂದ ಸಾಯುವವರೆಗೂ ಕರ್ಮ ಮಾಡ್ಲೇಬೇಕು ಮಾಸ್ಟರ್ಸ್. ಸೊ ಹಾಗಿದ್ದಾಗ ನಾವು ಯಾವ ಕರ್ಮ ಮಾಡ್ತೀವಿ ಆ ತರ ನಮ್ಮ ಮುಂದೆ ನಮ್ಮ ಮುಂದಿನ ಜೀವನ ಬರುತ್ತೆ ಅಂತ ಹೇಳ್ಬೋದು ಮಾಸ್ಟರ್ಸ್. ನಾನೊಂದು ಇನ್ನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಮಾಸ್ಟರ್ಸ್. ಒಬ್ಬ ಮಾಸ್ಟರ್ಸ್, ಆ ಮಾಸ್ಟರ್ ಹೆಸರು ನೆನಪಿಲ್ಲ, ಅವ್ರಿಗೆ ಅನಿಮಲ್ಗಳು ಬಂದು ಒಂದ್ ದಿವ್ಸ ಅವ್ರಿಗೆ ಮೆಸೇಜ್ ಕೊಡ್ತಾವೆ ಮಾಸ್ಟರ್ಸ್. ಏನಂದ್ರೆ ಅವರು ಧ್ಯಾನಕ್ಕೆ ಕುತ್ಕೊಂಡಾಗ ಅವ್ರಿಗೆ ಮಾಸ್ಟರ್ಸ್ ಬಂದು ಆ ಪ್ರಾಣಿಗಳೆಲ್ಲ ಓಡಿ ಬಂದು ಅಳ್ತಾ ಇದ್ವಂತೆ. ಯಾಕೆ ನೀವು ನಮ್ಮನ್ನ ಕಟ್ ಮಾಡಿ ತಿಂತೀರಾ, ನಿಮ್ಗೆ ಮನಸ್ಸಿಲ್ವಾ, ಹೃದಯ ಇಲ್ವಾ ಅಂತ ಕೇಳ್ತಾವಂತೆ. ಅದಕ್ಕೆ ಅವು ಕೇಳ್ತಾವಂತೆ ಮಾಸ್ಟರ್ಸ್ ಏನಂದ್ರೆ, ನಿಮ್ಗೂ ಒಂದು ಮನೆ ಅಂತ ಇದೆ, ನಿಮ್ಗೂ ಒಂದು ಫ್ಯಾಮಿಲಿ ಅಂತ ಹೇಗಿದೆ, ನಮ್ಗೆ ಹೇಗೆ ತಂದೆ ತಾಯಿ ಮಕ್ಕಳು ಅಂತ ಇದ್ದಾವೆ, ನಾವು ಹಾಗೆ ಒಂದು ಕೋಳಿ ಇರ್ಬೋದು, ಒಂದು ಮೇಕೆ ಇರ್ಬೋದು, ಬೇರೆ ಬೇರೆ ಯಾವುದೇ ಪ್ರಾಣಿಯನ್ನು ನಾವು ಕಟ್ ಮಾಡ್ತೀವಲ್ಲ ಮಾಸ್ಟರ್ಸ್, ಅದಕ್ಕೂ ಅದದೇ ಆದಂತ ಒಂದು ಫ್ಯಾಮಿಲಿ ಇದೆ. ಅದಕ್ಕೂ ಅಪ್ಪ ಅಂತ ಇದ್ದಾರೆ, ಅಮ್ಮ ಅಂತ ಇದ್ದಾರೆ, ಮಕ್ಕಳು ಅಂತ ಇದ್ದಾರೆ. ಆ ತಂದೆಯ ಮುಂದೆ ಆ ಮಕ್ಕಳನ್ನ ಕಟ್ ಮಾಡಿದಾಗ, ಆ ಹೆಂಡತಿಯನ್ನ ಕಟ್ ಮಾಡಿದಾಗ ಅದಕ್ಕೆ ನೋವಾಗಲ್ವಾ ಮಾಸ್ಟರ್ಸ್? ಅದನ್ನು ಅದರದೇ ಆದಂತ ಒಂದು ಫ್ಯಾಮಿಲಿ ಇರತ್ತಲ್ವಾ, ಅದಕ್ಕೆ ಅದು ನೋವು ಆಗೇ ಆಗತ್ತೆ. ಅದೇ ರೀತಿ ಮಾಸ್ಟರ್ಸ್ ಅದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮನ ಮುಂದೆ, ನಮ್ಮ ಫ್ಯಾಮಿಲಿ ಮುಂದೆ ನಮ್ಮ ಯಾರಾದ್ರನ್ನು ನಾವು ಕಟ್ ಮಾಡಿದಾಗ ಅದು ನಮ್ಗೆ ಖುಷಿ ಕೊಡುತ್ತಾ ಮಾಸ್ಟರ್ಸ್? ಖುಷಿ ಕೊಡಲ್ವಲ್ಲ. ಹಾಗೆ ಪ್ರಾಣಿಗಳನ್ನು ಕಟ್ ಮಾಡಿದಾಗ ಅದಕ್ಕೂ ಖುಷಿ ಕೊಡಲ್ಲ ಮಾಸ್ಟರ್ಸ್. ಅವು ಶಾಪ ಹಾಕ್ತಾವಂತೆ. ಹೇಗೆ ನಾನು ತಂದೆಯನ್ನ ಕಳ್ಕೊಂಡಿದ್ದೀನೋ, ನನ್ನ ತಾಯಿಯನ್ನ ಕಳ್ಕೊಂಡಿದ್ದೀನೋ, ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೀನೋ, ಆ ತರ ನೀನು ಕಳ್ಕೋಬೇಕು ಅಂತ ಶಾಪ ಹಾಕ್ತಾವಂತೆ ಮಾಸ್ಟರ್ಸ್. ಅದನ್ನ ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡು ತಿಂತೀವಲ್ವಾ. ಸೊ ಆ ತಿಂದಾಗ ನಮ್ಮಲ್ಲಿ ಬರುವಂತ ಫೀಲಿಂಗ್ಸ್ಗಳು, ಅಲ್ಲಿ ಬರುವಂತ ನಮ್ಮ ಕಷ್ಟಗಳು, ಈಗ ಯಾಕೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಇಷ್ಟೊಂದು ಡಿಸ್ಪ್ಯೂಟ್ ಇದಾವೆ, ಯಾಕಂದ್ರೆ ಅವು ಹಾಕಿದಂತ ಶಾಪ ಮಾಸ್ಟರ್ಸ್. ಕೆಲವೊಬ್ರು ಅಂತಾರೆ ಶಾಪ ಗೀಪ ಏನ್ ನಡೆಯಲ್ಲ ಅಂತ, ಲಾಜಿಕ್ ಮೈಂಡ್ ಉಪಯೋಗಿಸಿ. ಬಟ್ ಎಲ್ಲವೂ ಇಲ್ಲಿ ನಡೀತಾ ಇದೆ, ಎಲ್ಲವೂ ಸಿದ್ಧ ಅಂತ ಹೇಳ್ಬೋದು ಮಾಸ್ಟರ್ಸ್. ಯಾಕಂದ್ರೆ ಆ ಪ್ರಾಣಿ ಹಾಕುವಂತ ಒಂದೊಂದು ಶಾಪದಿಂದ ಎಷ್ಟೊಂದು ಮನೆಯಲ್ಲಿ ತಂದೆ ತಾಯಿಯಿಂದ ಬೇರೆ, ತಂದೆಯಿಂದ ಮಕ್ಕಳು ಬೇರೆ, ಮಕ್ಕಳಿಂದ ತಂದೆ ತಾಯಿ ಬೇರೆ ಆಗಕ್ಕೆ ಕಾರಣ ಅಂತ ಅವು ಬಡ್ಕೊಂಡು ಮಾಸ್ಟರ್ಸ್ ಭಯ ಪಟ್ಕೊಂಡು ಅವು ಬಂದು ಮೆಸೇಜ್ ಅನ್ನ ಕೊಟ್ಟಿದ್ದಾವೆ ಒಂದು ಮಾಸ್ಟರ್ಸ್ಗೆ. ಮಾಸ್ಟರ್ಸ್ ಈಗ ನೀವೇ ಯೋಚನೆ ಮಾಡಿ ಮಾಸ್ಟರ್ಸ್, ನಮ್ಮ ಮುಂದೆ ಯಾರಾದ್ರೂ ನಮ್ಮ ಮಕ್ಕಳನ್ನ ಕಟ್ ಮಾಡಿದ್ರೆ, ನಮ್ಮ ಪರಿವಾರದವ್ರನ್ನ ಯಾರಾದ್ರೂ ಕಟ್ ಮಾಡಿ, ಚೆನ್ನಾಗಿ ಮಸಾಲೆ ಹಾಕಿ ಎಲ್ಲ ಹಾಕಿ ಬೇಯಿಸಿದೀನಪ್ಪ ಬನ್ನಿ ತಿನ್ಬನ್ನಿ ಅಂದ್ರೆ ನಾವ್ ಯಾರಾದ್ರೂ ತಿಂತೀವ ಮಾಸ್ಟರ್? ಯಾಕೆ ಅಂದ್ರೆ ನಮಗೆ ಆದಂತ ಹೃದಯ ಇದೆ ಅಲ್ವಾ ಮಾಸ್ಟರ್ಸ್. ಇಲ್ಲಿ ಬೇಕಾಗಿರೋದು ಏನಂದ್ರೆ, ನಾವು ಮಾಂಸಾಹಾರವನ್ನ ತಿನ್ನೋದು ಬಿಡ್ಬೇಕಾಗಿರೋದೇನಂದ್ರೆ, ನಾವು ತಿನ್ನುವ ಜೀವಿ ಪ್ರಾಣಿಗಳ ಪ್ರಾಣ ಬಹು ಮುಖ್ಯವಾದದ್ದು ಅಂತ ನಮ್ಗೆ ಇಲ್ಲಿ ತಿಳುವಳಿಕೆ ಬರ್ಬೇಕಾಗಿದೆ ಮಾಸ್ಟರ್ಸ್. ಯಾಕಂದ್ರೆ ಹೃದಯಗಳಲ್ಲಿ ಪ್ರಾಣಿಯ ಬಗ್ಗೆ ಒಂದು ದಯೆ, ಕರುಣೆ ಹಾಗೂ
ತುಂಬಬೇಕಾದ್ರೆ ಎದರಿಂದ ಸಾಧ್ಯ ಅಂದ್ರೆ ಮಾಸ್ಟರ್ಸ್, ನಾವ್ ಯಾವಾಗ ಧ್ಯಾನಕ್ಕೆ ಬರ್ತೀವಿ ಆವಾಗ ನಮ್ಮ ಹೃದಯ ದಯಾಭಾವನೆಯಿಂದ ಕೂಡುತ್ತೆ. ಆವಾಗ ನಮ್ಗೆ ಅನ್ಸತ್ತೆ, ಹೌದಲ್ವಾ, ನಾನ್ ನಿರ್ದಾಕ್ಷಿಣ್ಯವಾಗಿ ಆ ಪ್ರಾಣಿ ಪಕ್ಷಿಗಳನ್ನ ಕಡಿದು ತಿಂತಾ ಇದ್ದೇನೆಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ವಂಶಿ ಸರ್ ಇದನ್ನ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಮಾಸ್ಟರ್ಸ್, ಈ ಎಲ್ಲ ಪ್ರತಿಯೊಂದು ಸಾಲುಗಳನ್ನ, ಪ್ರತಿಯೊಂದು ಉದಾಹರಣೆಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಸರ್ ಹೇಳ್ತಾರೆ, ನಿಜವಾಗಿ ಮಾಂಸಾಹಾರ ಎನ್ನುವುದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮ ಹೃದಯದ ಬಾಗಿಲನ್ನ ಪ್ರೀತಿಯಿಂದ ತೆರೆದ್ ನೋಡಿ ಮಾಸ್ಟರ್ಸ್. ನಿಮ್ಮ ಪ್ರಾಣಿಗಳನ್ನ ದಯೆಯಿಂದ, ಕರುಣೆಯಿಂದ ನೋಡ್ರಿ. ಆವಾಗ ನಿಮ್ಮ ಮುಂದೆ ಪ್ರತಿ ಪ್ರಾಣಿಯಲ್ಲೂ ನಿಮ್ಮ ಸ್ನೇಹಿತ ಎಂಬ ಭಾವನೆ ಮೂಡಿ ಬರುತ್ತೆ. ಯಾವಾಗ ನಿಮ್ಗೆ ಆ ಸ್ನೇಹಿತ ಇವ ನಮ್ಮವ ಅಂತ ಬಂದಾಗ ಮಾಸ್ಟರ್ಸ್, ಆವಾಗ ನಿಮ್ಗೆ ಆ ಪ್ರಾಣಿ ಪಶುಗಳನ್ನ ಕಟ್ ಮಾಡು ಆ ಮಾಂಸವನ್ನ ನೋಡಿದಾಗ, ಅದು ಪ್ರಾಣಿಯನ್ನ ಕಟ್ಟು ಮಾಡಿದಾಗ ಒದ್ದಾಡ್ತಾ ಇರತ್ತಲ್ವಾ, ಅದ್ ಹಾಗೆ ಪ್ರಾಣ ಬಿಡುತ್ತಾ ಮಾಸ್ಟರ್ಸ್? ಒದ್ದಾಡುತ್ತೆ. ಅದನ್ನ ಹೇಗೆ ಹೃದಯ ಎನ್ನುವುದನ್ನ ಅದು ಒದ್ದಾಡ್ತಾ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಂಡಾಗ ಮಾಸ್ಟರ್ಸ್ ಏನ್ ಅನ್ಸತ್ತೆ, ಹೌದಪ್ಪ, ನಾನು ತುಂಬಾ ತಪ್ಪು ಮಾಡ್ತಾ ಇದ್ದೀನಿ, ನಾನು ತುಂಬಾ ಪಾಪ ಕರ್ಮ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಹುಟ್ಟಿರೋದೇ ಸಸ್ಯಾಹಾರಿಯಾಗಿ, ನಾವು ಮಾಂಸಾಹಾರಿಗಳ ಅಲ್ವೇ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಮಾಸ್ಟರ್ಸ್. ಅದೇ ರೀತಿ ಮಾಸ್ಟರ್ಸ್, ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ. ಅದೇ ರೀತಿ ವಂಶಿ ಸರ್ಗೆ ಒಬ್ರು ಕ್ವಶನ್ ಕೇಳ್ತಾರೆ, ಏನಂದ್ರೆ ಮಾಂಸ ತಿನ್ನುವಾಗ ಹಿಂಸೆ ಎನ್ನುತ್ತೀರಿ, ಹಾಗಾದ್ರೆ ಸಸ್ಯಗಳಿಗೆ ಇಲ್ವಾ ಅಂತ ನಾವೆಲ್ಲರೂ ಕೇಳ್ತೀವಿ. ಹಾಗಾದ್ರೆ ನೀವು ನಾನ್ ವೆಜಿಟೇರಿಯನ್ ಕೇಳೋದು, ಇಲ್ವಾ ನೀವು ಸಸ್ಯನ ಕಟ್ ಮಾಡೇ ತಿಂತೀರಲ್ವಾ ಅಂತ. ಮಾಸ್ಟರ್ಸ್ ಒಂದು ಉದಾಹರಣೆ ಹೇಳಿದ್ದಾರೆ. ಈ ಉದಾಹರಣೆ ಎಲ್ಲರೂ ನೋಡಿ ಒಂದ್ಸರಿ ಎನಲೈಸ್ ಮಾಡಿ ನೋಡಿ ಮಾಸ್ಟರ್ಸ್. ಯಾಕಂದ್ರೆ ನೋಡಿ, ಈಗ ಹೇಗೆ ನಮ್ಮ ಬಾಡಿ ಬಗ್ಗೆ ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ, ಒಂದು ಸ್ಟೋರಿ ತರ ಹೇಳಿದೆ, ನಮ್ಮ ಬಾಡಿ ಮೆಕ್ಯಾನಿಸಮ್ ಹೇಗಿದೆ. ಹಾಗೆ ನಮ್ಮ ದೇಹದಲ್ಲಿರುವಂತ ಕೂದ್ಲಿದೆ ಮಾಸ್ಟರ್ಸ್, ನಮ್ಗೆಲ್ಲರಿಗೂ ಕೂದ್ಲಿದೆ. ನಾವು ಕೂದಲನ್ನ ಕಟ್ ಮಾಡ್ಕೊಂಡಾಗ ಯಾವಾಗಾದ್ರೂ ನೋವಾಗಿದ್ದೇನೆ ಮಾಸ್ಟರ್ಸ್? ನಮ್ಗೆ ಇಲ್ವಲ್ಲ. ಅದೇ ನಮ್ಮ ಮೂಗನ್ನ ಕತ್ತರಿಸ್ಕೊಂಡಾಗ ನಮ್ಗೆ ನೋವಾಗತ್ತಲ್ಲ. ಹಾಗೆ ಮಾಸ್ಟರ್ಸ್, ನಮ್ಮ ಕೂದಲಲ್ಲಿ ಪ್ರಾಣ ಇದ್ರೂ ಕೂಡ ಅದಕ್ಕೆ ಪ್ರಾಣ ಇದೆ, ಆ ಸ್ಪಂದನೆ ಇದೆ, ಆದ್ರೆ ಅದಕ್ಕೆ ನರಗಳು, ಮೂಳೆಗಳು ಇಲ್ಲ. ಅದಕ್ಕೆ ನೋವಾಗಲ್ಲ ಮಾಸ್ಟರ್ಸ್. ಹಾಗೆ ಸಸ್ಯಗಳಿಗೂ ಹಾಗೂ ಪ್ರಾಣ ಇದೆ, ಸ್ಪಂದನೆ ಇದೆ, ಅದು ಕಣಜಾಲಗಳಿಂದ ನಿರ್ಮಿತವಾಗಿದೆ. ಆದ್ದರಿಂದ ಅದಕ್ಕೆ ನೋವಾಗೋದಿಲ್ಲ. ಹಾಗಾಗಿ ಸಸ್ಯ ಕೀಳೋದ್ರಿಂದ ಅವುಗಳಿಗೆ ಹಿಂಸೆ ಆಗುವುದಿಲ್ಲ. ಅವುಗಳನ್ನ ಮುರಿದ್ರೆ ಅವು ಮತ್ತೆ ಚಿಗುರ್ತವೆ. ಆದ್ರೆ ಆ ಕೋಳಿ, ಮೇಕೆ, ಪ್ರಾಣಿ ಪಕ್ಷಿಗಳನ್ನ ನಾವು ಕತ್ತರಿಸಿ ತಿಂತೀವಲ್ಲ ಮಾಸ್ಟರ್ಸ್, ಅವೇನಾದ್ರೂ ಬೆಳೆಯಕ್ ಸಾಧ್ಯನಾ? ಈಗ ಒಂದೇ ಕೋಳಿ ಕಾಲ್ ಕಟ್ ಮಾಡಿದೀವಿ, ಯಾವುದೇ ಮೇಕೆದ ಕಾಲ್ ಕಟ್ ಮಾಡಿದೀವಿ ಅಂದ್ರೆ ಅದನ್ನ ನಾವು ಬೇಯಿಸ್ಕೊಂಡು ತಿಂತೀವಲ್ಲ, ಅದಕ್ಕೇನಾದ್ರೂ ಬೆಳೆಯಕ್ ಸಾಧ್ಯನಾ? ಇಲ್ವಲ್ಲ ಮಾಸ್ಟರ್ಸ್. ಅದೇ ರೀತಿ ನಮ್ಮ ಕೂದಲು ನಾವು ಎಷ್ಟು ಕಟ್ ಮಾಡಿದ್ರು, ನಮ್ಮ ಉಗುರುಗಳನ್ನ ನಾವು ಎಷ್ಟು ಕಟ್ ಮಾಡಿದ್ರು ಅದು ಬಾಧೆ ಪಡೆದಿಲ್ಲ, ಮತ್ತೆ ಹೇಗೆ ಬೆಳೆಯುತ್ತೆ ಅಲ್ವಾ? ಹಾಗೇನೆ ಮಾಸ್ಟರ್ಸ್, ನಮ್ಮ ಆಹಾರ ಮತ್ತೊಂದು ಜೀವಿಗೆ ಪ್ರಾಣ ಸಂಕಟ ಆಗ್ಬಾರ್ದು. ಯಾಕಂದ್ರೆ ನಾವ್ ಇಲ್ಲೆಲ್ಲರೂ ಒಟ್ಟಿಗೆ ಜೀವಿಸಿ ಒಬ್ಬರಿಗೊಬ್ರು ಸ್ಪಂದಿಸ್ತಾ ಬೆಳೆಯೋಕೆ ಬಂದೀವಿ. ನಾವು ಹೇಗೆ ನಮ್ಮ ಜೀವನವನ್ನ ನಡ್ಸಕ್ಕೆ ನಾವೆಲ್ಲ ಬಂದಿದೀವಲ್ಲ, ಹಾಗೆ ಅವು ಪ್ರಾಣ ಪಕ್ಷಿಗಳು ಅವುಗಳ ಜೀವನವನ್ನ ನಡ್ಸಕ್ ಬಂದಿದ್ದಾವೆ. ಅವು ಯಾರಿಗೂ ಹಿಂಸೆ ಕೊಡದೆ ಬದುಕಕ್ಕೆ ಅವಕ್ಕೂ ಹಕ್ಕಿದೆ. ನಾವು ಯಾರಿಗೆ ಹಿಂಸೆ ಕೊಡದೆ ನಮಗೂ ಹಕ್ಕಿದೆ ಮಾಸ್ಟರ್ಸ್. ಯಾಕಂದ್ರೆ ನಮ್ಗೆ ತಿನ್ನಕ್ಕೆ ಭಗವಂತ ಎಷ್ಟೊಂದು ಆಪ್ಷನ್ ಕೊಟ್ಟಿದ್ದಾನೆ, ಸಸ್ಯಗಳನ್ನ ಕೊಟ್ಟಿದ್ದಾನೆ, ಕಾಳು ಕಡಿಗಳನ್ನ ಕೊಟ್ಟಿದ್ದಾನೆ, ಎಷ್ಟೆಲ್ಲ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇರ್ಬೇಕಾದ್ರೆ ನಾವು ಮಾಂಸಾಹಾರಿ ಆಗ್ಲೇಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಮಾಸ್ಟರ್ಸ್. ಅದಕ್ಕೆ ನಮ್ಮ ಪತ್ರಿಜೀಸ್ ಗುರುಗಳು ಪತ್ರಿಜಿ ಗುರುಗಳು ಸಾರಿ ಹೇಳೋದೇನೆಂದ್ರೆ, ಪ್ರತಿಯೊಬ್ರು ಈ ಜಗತ್ತಲ್ಲಿ ಶಾಕಾಹಾರಿನೇ ಆಗ್ಬೇಕು, ಇದು ಶಾಕಾಹಾರ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು, ಧ್ಯಾನ ಜಗತ್ತಾಗ್ಬೇಕು ಅಂತ ಯಾಕೆ ಪತ್ರಿಜಿಯವರು ಒತ್ತಿ ಹೇಳಿದ್ರಂದ್ರೆ ಮಾಸ್ಟರ್ಸ್, ಇದೇ ಕಾರಣಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ನಾವು ಮಾಂಸವನ್ನ ತಿನ್ನೋದ್ರಿಂದ ನಮ್ಮ ಜೀವನದಲ್ಲಿ ಕೇವಲ ನಮ್ಮ ಬಾಡಿ ಮೆಕ್ಯಾನಿಸಮ್ ಅಷ್ಟೇ ಅಲ್ಲದೆ ನಮ್ಮ ಫೀಲಿಂಗ್ಸ್ ಅಲ್ಲೂ ಒಂದು ಕ್ರೋಧತ್ವ, ಅಸೂಯೆ, ದ್ವೇಷ ಅನ್ನೋದು ಬೆಳೆಯುತ್ತೆ. ಹಾಗಾಗಿ ನಾವು ಎಲ್ಲರೂ ಮಾಂಸಾಹಾರವನ್ನ ತ್ಯಜಿಸ್ಲೇಬೇಕು. ನಾವು ಮೂಲತಃವಾಗಿ ನಾವೆಲ್ಲರೂ ಶುದ್ಧವಾಗಿ ಶಾಕಾಹಾರಿಗಳೇ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನನಗೆ ತಿಳಿದಿರುವಂತ
ಅಲ್ಪ ಧ್ಯಾನವನ್ನ ನಿಮ್ಮೆಲ್ಲರ ಹತ್ತಿರ ಹಂಚ್ಕೊಳ್ಳೋಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಅತ್ಯದ್ಭುತವಾದ ಧ್ಯಾನವನ್ನ ಮಾಡಿಸಿದ್ರಿ, ಹಾಗೆ ನಮ್ಗೆ ಜ್ಞಾನವನ್ನು ಕೊಟ್ಟಿದ್ದೀರಾ. ತುಂಬಾ ನಿಮ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಧ್ಯಾನ ಮಾಡಿಸಿದ್ರಿ, ವಿಭಿನ್ನ ರೀತಿಯಲ್ಲಿ ಮಾಡಿಸಿದ್ರಿ. ಇವತ್ತು ತುಂಬಾ ಖುಷಿಯಾಗಿತ್ತು. ಯಾರಾದ್ರೂ ಧ್ಯಾನ ಮಿತ್ರರಿಗೆ ಏನಾದ್ರೂ ಕ್ವಶನ್ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಹಲೋ, ನಮಸ್ತೆ ಮೇಡಮ್. ಜಯಶ್ರೀ ಮೇಡಮ್ ಅವ್ರಿಗೆ ಬಹಳ ಧನ್ಯವಾದಗಳು. ಸಸ್ಯಾಹಾರದ ಮಹತ್ವ ಮತ್ತು ಅದರ ಇತಿಹಾಸ ಪ್ರತಿಯೊಂದನ್ನು ಸಹ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದೀರಾ. ನಮ್ಗೆಲ್ಲ ಬಹಳ ಇಷ್ಟ ಆಯ್ತು. ಜೊತೆಗೆ ತಾವು ಒಂದು ವಿಶಿಷ್ಟ ರೀತಿಯ ಧ್ಯಾನವನ್ನು ಇವತ್ತು ಮಾಡಿಸಿದ್ರಿ. ನಮ್ಮ ಏನೋ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನ ನಮ್ಮ ಶರೀರಕ್ಕೆ ಆಹ್ವಾನಿಸಿ ಅದರ ಮುಖಾಂತರ ನಾವು ಧ್ಯಾನಾಸಕ್ತರಾಗಿ ಒಂದು ವಿಶಿಷ್ಟವಾದ ಅನುಭವ ನಮ್ಗೆಲ್ಲ ಆಯಿತು. ತಮ್ಗೆ ಧನ್ಯವಾದಗಳು. ಮತ್ತೆ ನಾವು ಕೇಳಲ್ಪಟ್ಟಂತೆ ಮನುಷ್ಯನ ಒಂದು ಶಾರೀರಿಕ ರಚನೆ ಮತ್ತು ಮಾಂಸಾಹಾರಿ ಪ್ರಾಣಿಗಳ ಶಾರೀರಿಕ ರಚನೆ ಬೇರೆ ಬೇರೆ ರೀತಿಯಾಗಿರ್ತದೆ ಅನ್ನೋದು ಸಹ ಇದಿದೆ. ನಮ್ಗೆ ಸಣ್ಣ ಕರಳು, ದೊಡ್ಡ ಕರಳು, ಮತ್ತೆ ಇದರ ಮುಖಾಂತರ ಪಾಸ್ ಆಗ್ಬೇಕಾದ್ರೆ ಅದು ಸಾಕಷ್ಟು ಸಮಯ ತಗೊಳುತ್ತೆ ಡೈಜೆಸ್ಟ್ ಆಗ್ಬೇಕಾದ್ರೆ. ಆದ್ರೆ ಪ್ರಾಣಿಗಳ ಒಂದು ಕರಳಿನಲ್ಲಿ ಅವ್ರು ತಿಂದ ತಕ್ಷಣ ಡೈರೆಕ್ಟ್ ಆಗಿ ಹೊಟ್ಟೆಗೇನೆ ಹೋಗಿ ಸೇರುತ್ತೆ. ಅದು ಅಲ್ಲಿ ಡೈಜೆಸ್ಟ್ ಆಗುತ್ತೆ, ಅವು ಬೇಗ ಕ್ಲಿಯರ್ ಆಗುತ್ತೆ. ಆದ್ರೆ ಮನುಷ್ಯನಲ್ಲಿ ಏನಾಗುತ್ತೆ, ದೊಡ್ಡ ಕರಳು, ಸಣ್ಣ ಕರಳು, ಒಂದು ಟ್ರಾವೆಲಿಂಗ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಕೊಳೆಯೋ ಸಾಧ್ಯತೆ ಇರ್ತದೆ. ಏನು ನಾವು ಮಾಂಸಾಹಾರ ತಿಂದಾಗ ಅಲ್ಲಿ ಕೊಳೆಯೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದು ಸಹ ನಾವು ಒಂದು ಈ ಸಸ್ಯಾಹಾರವನ್ನ ಮುಂದುವರ್ಸೋದಕ್ಕೆ ಒಂದು ಒಳ್ಳೆ ಕ್ರಮ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಖಂಡಿತ ನೀವು ಹೇಳಿದ್ದು ನಿಜ ಸರ್. ಯಾಕಂದ್ರೆ ಅದು ಒಳಗಡೆ ಕೊಳೆಯೋದ್ರಿಂದನೇ ನಮ್ಗೆ ರೋಗಗಳಿಗೆ ತುತ್ತಾಗೋಕೆ ಸಾಧ್ಯ ಆಗ್ತದೆ. ಅದರಿಂದನೇ ನಾವು ಮಾಂಸಾಹಾರದಿಂದನೇ ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಉದಾಹರಣೆ ಸರ್. ನೀವು ಹೇಳಿದ್ರಿ, ಅದೇ ಕಾರಣ ಇವತ್ತು ನಾವು ಅನುಭವಿಸುವ ಪ್ರತಿಯೊಂದು ರೋಗಕ್ಕೆ ಈ ಡೈಜೆಷನ್ ಪ್ರಾಬ್ಲಮ್ ಇಂದನೇ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗೇ ನಾವು ಇದನ್ನ ಮಾಂಸಾಹಾರವನ್ನ ತ್ಯಜಿಸಬೇಕಾಗಿದೆ ಸರ್. ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್. ನಮಸ್ತೆ ನಮಸ್ತೆ. ನಾನು ಸರಸ್ವತಿ ಅಂತ. ನಾನು ನೈಟ್ ಮೆಡಿಟೇಷನ್, ಹಿಂದಿ ಮೆಡಿಟೇಷನ್ ಕ್ಲಾಸ್ಗೆ ಜಾಯಿನ್ ಆಗ್ತಾ ಇರ್ತೀನಿ. ಆವಾಗ ಮಾರ್ನಿಂಗ್ ಸೆಕ್ಷನ್ ತಗೊಳ್ತಾ ಇರ್ತೀನಿ. ಒಂದು 2 ಕ್ಲಾಸಸ್ ಏನೋ ನಾನು ಆಫ್ಟರ್ನೂನ್ ತಗೊಳ್ತಾ ಇರೋದು. ಸೊ ನೀವು ಬರ್ತೀರಾ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಮಾಸ್ಟರ್. ನನ್ಗೆ ನಿಜ ಎಷ್ಟು ಖುಷಿ ಆಯ್ತು ಅಂದ್ರೆ ಮಾಸ್ಟರ್, ನಾನು ಕೆಲ್ಸದಲ್ಲಿ ಇದ್ದೀನಿ, ನಂಗೆ ಲಂಚ್ ಅವರ್ ಇವತ್ತು. ಅದ್ರಲ್ಲಿ ಆ ಕ್ಲಾಸ್ ಅಂತ ಗೊತ್ತಾದ ತಕ್ಷಣ, ನೀವು ಬರ್ತೀರಂತ ಗೊತ್ತಾದ ತಕ್ಷಣ ಲಂಚ್ ಅವರ್ ಆದ್ಮೇಲೆ ನೋಡಿದ್ರಾಯ್ತು, ಫಸ್ಟ್ ನಿಮ್ಮನ್ನ ನೋಡ್ಬೇಕು ಅನ್ಬಿಟ್ಟು. ಇದಕ್ಕೆಲ್ಲ ಕಾರಣ ನಿಮ್ಮಂತ ಒಳ್ಳೊಳ್ಳೆ ಮಾಸ್ಟರ್ಸ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ. ನಾನು ಫಸ್ಟ್ ರಂಗನಾಥ್ ಮಾಸ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಅವರಿಗೆ ಧನ್ಯವಾದನ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಂತರ ನಿಮ್ಮಂತ ಮಾಸ್ಟರ್ಸ್ ನಮ್ಗೇನು ಗೊತ್ತಿರಲ್ಲ, ಅದನ್ನೆಲ್ಲ ಬಿಡಿಸಿ ಹೇಳ್ಕೊಡ್ತೀರಾ. ಸೊ ಎಷ್ಟು ಧನ್ಯವಾದಗಳು ಹೇಳಿದ್ರು ನಿಮ್ಗೆ ಸಾಲದು ಮಾಸ್ಟರ್. ಇವತ್ತು ನಾನೊಂದು ಶೋರೂಮ್ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮಾಸ್ಟರ್. ಇವತ್ತು ಅದಕ್ಕೆ ಕಾರಣ ನೀವುಗಳೇ ಮಾಸ್ಟರ್. ನೀವು ಕೊಟ್ಟಿರೋ ಎಕ್ಸ್ಪೀರಿಯನ್ಸ್, ನೀವು ಕೊಟ್ಟಿರೋ ಗೈಡೆನ್ಸ್, ಅದೇ ನಾನು ಇವತ್ತು ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ನಾನಿದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವಂಡರ್ಫುಲ್ ಆಗಿ ನೀವು ಒಂದು ಮೆಸೇಜ್ ಕೊಟ್ರಿ. ಯಾಕಂದ್ರೆ ಧ್ಯಾನ ಮಾಡಿದಾಗೆ ಧ್ಯಾನ ಆಗತ್ತೆ, ಅವಾಗ್ಲೇ ನಾವು ಕ್ಲಿಯರ್ ಆಗಿ ಅರಿವಿನಿಂದ ಜೀವನ ಮಾಡ್ತೀವಿ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಕೊಟ್ರಿ ಮಾಸ್ಟರ್ಸ್. ಸೊ ಅದೇ ರೀತಿ ನಮಗೆ ಯಾವಾಗ ಧ್ಯಾನ ಮಾಡ್ತೀವಿ ಅವಾಗ್ಲೇ ನಮ್ಗೆ ಜ್ಞಾನ ಬೆಳೆದು ನಾವು ಉನ್ನತಿಯನ್ನು ಪಡೆಯೋಕೆ, ಉನ್ನತ ಸ್ಥಾನವನ್ನು ಪಡೆಯೋಕೆ ಕಾರಣ ಆಗತ್ತೆ ಮಾಸ್ಟರ್ಸ್. ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಪತ್ರಿಜಿ ಸರ್ ಹೇಳ್ಕೊಟ್ಟಂತ ಆನಾಪಾನ ಸತಿ ಧ್ಯಾನದಲ್ಲಿ ನಾವು ಪ್ರತಿನಿತ್ಯ ತೊಡ್ಕೊಳ್ಳೋದ್ರಿಂದ ನಮ್ಮ ಜೀವನ
ಹೇಗಂದ್ರೆ ಮಾನವನಿಂದ ಮಾನವನಾಗಲು ಸಾಧ್ಯ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ನನ್ನನ್ನಂತೂ ಒಂದ್ ರೂಪಾನೇ ಎಲ್ಲೋ ಕಳೆದೋಗಿದ್ದೆ ಮಾಸ್ಟರ್. ನಾನು ಕಳೆದೋಗಿರೋಳ್ನ ಒಂದ್ ಒಳ್ಳೆ ರೂಪ ತಂದು ಒಂದು ಶಿಲೆಯಾಗಿ ಕೆತ್ತಿ ಇವತ್ತು ಒಂದ್ ಒಳ್ಳೆ ರೂಪ ಬಂದಿದ್ದೀನಿ ಮಾಸ್ಟರ್. ಬಿಕಾಸ್ ಎಲ್ಲಾ ಅವಾರ್ಡ್ ನಿಮ್ಮಗಳಿಗೆ ಸಲ್ಬೇಕು. ಒನ್ ಆಫ್ ದ ಬೆಸ್ಟ್ ಮಾಸ್ಟರ್ಸ್ ನೀವುಗಳೆಲ್ಲ. ನಿಜವಾಗ್ಲು ಇವತ್ತು ಯಾರ್ಯಾರು ಇದೀರಾ ನಿಮ್ಗೆಲ್ಲರಿಗೂ ಮಾಸ್ಟರ್ಸ್ ನಾನು ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಮಾಸ್ಟರ್ ಇವತ್ತು ನಿಮ್ಗೆ ಸಿಕ್ಕಿರೋದು. ಇವ್ರು ಕೊಟ್ಟಿರೋ ಈ ಮೆಡಿಟೇಷನ್ ಇದೆಲ್ಲ ನಿಜವಾಗ್ಲು ನಿಮ್ಮ ಮನ್ಸನ್ನ ಎಷ್ಟು ಚೇಂಜ್ ಆಗತ್ತೆ ನೋಡ್ಕೊಳ್ಳಿ ಮಾಸ್ಟರ್. ಇವತ್ತು ನಿಜವಾಗ್ಲು ನಿಧಾನ ನಿದ್ರೆ ಬರ್ದೇ ಇರೋರ್ಗೆ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಅಂದ್ರೆ ಅದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಅಂತ ಒಳ್ಳೆ ಮಾಸ್ಟರ್ ಇವರು. ತುಂಬಾ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರಸ್ವತಿ ಮ್ಯಾಮ್, ಇನ್ನೊಂದು ಎಷ್ಟು ದಿನದಿಂದ ನೀವು ಧ್ಯಾನ ಮಾಡ್ತಿದ್ದೀರಾ ಮೇಡಮ್? ಒಂದ್ ಸ್ವಲ್ಪ ನಿಮ್ಮ ಜರ್ನಿ ಬಗ್ಗೆ ಒಂಚೂರು ಈಗ ಹೇಳಿದ್ರೆ ಒಳ್ಳೇದು ಅಂತ ಅನ್ಕೊಂತೀನಿ. ಹೊಸಬ್ರಿಗೂ ಅನುಕೂಲ ಆಗತ್ತೆ, ಅದ್ರ ಬಗ್ಗೆ ಅನುಭವ ಹೊಸದಾಗ್ ಬಂದಿರೋ ನಮ್ಮಂತವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗತ್ತೆ. ಇಲ್ಲ ಆತರ ಏನು ಇಲ್ಲ. ನಾನು ಅಕ್ಟೋಬರ್ ನವೆಂಬರ್ ಇಂದ ಅಷ್ಟೇನೆ ಜಾಯ್ನ್ ಆಗಿದ್ದು. ಬಟ್ ನಾನು ಏನು ಅಲ್ಲ, ಒಂದ್ ಕತ್ಲಲ್ಲಿ ಇದ್ದವಳನ್ನ ಇವತ್ತು ನಾನು ಒಂದು ಶೋರೂಮ್ ನ ಮೇಂಟೈನ್ ಮಾಡೋಷ್ಟು ಮಟ್ಟಕ್ಕೆ ನಾನು ಬಂದಿದ್ದೀನಿ. ಅಂದ್ರೆ ಬಿಕಾಸ್ ದ ಒನ್ ಅಂಡ್ ಓನ್ಲಿ ಮೆಡಿಟೇಷನ್. ಅದಕ್ಕೆ ಮೇನ್ ಕಾರಣ ನನ್ನ ರಂಗನಾಥ್ ಮಾಸ್ಟರ್. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಅಂದ್ರೆ 6 months ಅಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಮ್ಯಾಮ್? 100%. ಆಕ್ಚುಲಿ ಕ್ವಶನ್ ಮಾಡ್ತಿಲ್ಲ, ಜಸ್ಟ್ ಹೊಸಬ್ರಿಗೆ ಒಂದು ಅನುಮಾನ ಅಂತ ಇರುತ್ತಲ್ವಾ, ಅವು ಆಗತ್ತಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಫೈಗೋಸ್ಕರ ಕೇಳಿದ್ದು. ಮಾರ್ನಿಂಗ್ ಮೆಡಿಟೇಷನ್ ಇರುತ್ತೆ. ನಾನು ಮಾರ್ನಿಂಗ್ ಮೆಡಿಟೇಷನ್ ಮಾಡಿದೆ. 4:30ಗೆ ಎದ್ದೇಳ್ತಿದ್ದೆ. ಮೆಡಿಟೇಷನ್ 4:30ಗೂ ಕುತ್ಕೊಳ್ತಿದ್ದೆ. ಜೊತೆಗೆ 5 ಗಂಟೆಗೆ ಮತ್ತೆ ಮಾಸ್ಟರ್ ಸಿಗೋರು, ರಂಗನಾಥ್ ಮಾಸ್ಟರ್. ಆ ಮಾಸ್ಟರ್ ಜೊತೆಗೆ ಮತ್ತೆ ತಗೊಳ್ಳುವೆ. ಮತ್ತೆ ಮಾರ್ನಿಂಗ್ ಎಷ್ಟೊತ್ತಾಗುತ್ತೆ ಫ್ರೀ ಅನ್ನೋದಿರ್ಲಿಲ್ಲ ನನ್ಗೆ. ಮೆಡಿಟೇಷನ್ ಮತ್ತೆ ನೈಟ್ 12:30ಗೆ ನನ್ಗೆ ಟೈಮ್ ಸಿಗ್ತಾ ಇರ್ತಿತ್ತು. 12:30 to 3:30 2:30 ಆಗ ಮಾಡ್ತಿದ್ದು ಮೆಡಿಟೇಷನ್ ಇವತ್ತು ನನ್ನನ್ನೆಲ್ಲ ಚೇಂಜಸ್ ಮಾಡಿದೆ. ಏನು ಧ್ಯಾನದಲ್ಲಿ ಏನು ಇರಲ್ಲ, ನಮ್ದು ಏನ್ ಎಕ್ಸ್ಪೆಕ್ಟೇಷನ್ ಇರಲ್ಲ, ಏನ್ ಗೋಲು ಇರಲ್ಲ, ಬರೀ ಧ್ಯಾನ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಹೇಳ್ತೀನಿ, ಒಂದ್ ಒಳ್ಳೆ ಮಾಸ್ಟರ್ ಇವತ್ತು ಬಂದಿರೋ ಮಾಸ್ಟರ್ ಅಂತೂ ನನ್ನ ಲೈಫ್ಗೆ ಒಂದು ಟರ್ನ್ ಮಾಡಿರೋ ಇನ್ನೊಬ್ಬ ಗೋಲ್ಡನ್ ಮಾಸ್ಟರ್ ನಿಮ್ಗೆ ಇವತ್ತು ಸಿಕ್ಕಿರೋ ಮಾಸ್ಟರ್. ನಿಜವಾಗ್ಲೂ ಗ್ರೇಟ್ ನಿಮ್ಗೆ ಇವತ್ತು ಸಿಕ್ಕಿರೋ. ಥ್ಯಾಂಕ್ ಯು ಮಾಸ್ಟರ್. ನನ್ಗೆ ಇವತ್ತು ನೀವು ಸಿಕ್ಕಿರೋದು ನಾನು ನಿಜಕ್ಕೂ ಈಗಲೂ ಥ್ಯಾಂಕ್ ಯು ಹೇಳ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ವರ್ಡ್ಸ್ ಗಳಿಗೆ ನಾನು ಎಷ್ಟು ಕೋಟಿ ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಯಾಕಂದ್ರೆ ಇದು ಏನು ನಮ್ಗಿಲ್ಲ, ಇಲ್ಲಿ ಒಂದು ಸೇವೆ ಮಾಡಕ್ಕೆ ಒಂದು ಆಪ್ಷನ್ ಸಿಕ್ಕಿದೆ. ಅದಕ್ಕಾಗಿ ನಾನು ಆ ಮಾಸ್ಟರ್ಸ್ ಗಳಿಗೆ ಹೇಳ್ಬೇಕು. ಆ ಮಾಸ್ಟರ್ಸ್ ಗಳಿಂದ ನಾವು ಪಡೆದಂತ ಧ್ಯಾನವನ್ನ ಇವತ್ತು ನಮ್ಮ ಪತ್ರಿಜಿ ಸರ್ ಹೇಗೆ ಹೇಳಿದ್ದಾರೆ, ಎ ಕಲ್ತಾಗ ಎ ಹೇಳಿ, ಬಿ ಕಲ್ತಾಗ ಬಿ ಹೇಳಿ ಅಂತ ನಮ್ಮ ಧ್ಯಾನ ಸೇವೆಯನ್ನ ಕೊಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆಲ್ಲಾ ಕಾರಣ, ಇದೆಲ್ಲ ನಿಮ್ಮ ಏನ್ ಕ್ರೆಡಿಟ್ ಇದೆ ಅದೆಲ್ಲ ಆ ಮಾಸ್ಟರ್ಸ್ಗೆ ಸೇರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಬೇರೆ ಯಾರಾದ್ರೂ ಅನುಭವ ಹಂಚ್ಕೊಬೇಕಿದ್ರೆ, ಇಲ್ಲ ಏನಾದ್ರು ಡೌಟ್ಸ್ ಇತ್ತು, ಕ್ವಶನ್ಸ್ ಇತ್ತು ಅಂದ್ರೆ ಕೇಳ್ಬೋದು. ಯಾವ್ದೇ ರೀತಿ ಡೌಟ್ಸ್ ಇದ್ರು ಕೂಡ ಮೇಡಮ್ ನಿಮ್ಗೆ ಕ್ಲಾರಿಫೈ ಮಾಡ್ತಾರೆ. ಧ್ಯಾನದ ಬಗ್ಗೆ ಆಗ್ಬೋದು, ಸಸ್ಯ ಜಗತ್ ಬಗ್ಗೆ ಆಗ್ಬೋದು, ಯಾವ್ದೇ ರೀತಿ ಡೌಟ್ಸ್ ಇದ್ರು ಕೂಡ ಮೇಡಮ್ ನ ಕೇಳಿ ಅವ್ರು ಸಾಲ್ವ್ ಮಾಡ್ತಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಜಯಶ್ರೀ ಮೇಡಮ್, ಅನುರಾಧ, ನಂದಿನಿ ಮೇಡಮ್ ಹೇಳಿ ಮೇಡಮ್. ಹಾ ಮೇಡಮ್, ಯಾರ್ದು ಕ್ವಶನ್ಸ್ ಇಲ್ಲ ಅನ್ಸುತ್ತೆ. ಮೇಡಮ್ ನಾನೇ ಒಂದ್ ಕ್ವಶನ್ ಕೇಳ್ಬೇಕು ಮೇಡಮ್. ಕೇಳಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಅದೇ ಈಗ ನಾವು ಸಸ್ಯಾಹಾರ ಮತ್ತೆ ಇದು ಮಾಂಸಾಹಾರ ಅಂತ ವಿಂಗಡಣೆ ಮಾಡಿ ಹೇಳ್ತೀವಲ್ಲ ಮೇಡಮ್, ಅವಾಗ ತುಂಬಾ ಜನ ಕ್ವಶನ್ ಕೇಳೋದು, ಇವಾಗ ಪ್ರಾಣಿಗಳಿಗೆ ಮಾತ್ರ ಜೀವ ಇರುತ್ತಾ,
ಸಸ್ಯಗಳಿಗೂ ಜೀವ ಇರುತ್ತೆ ಅಲ್ವಾ, ನೀವು ಸಸ್ಯಾಹಾರನ ಮಾತ್ರ ತಿಂದಾಗ ಆ ಸಸ್ಯಕ್ಕೆ ನೋವಾಗಲ್ವಾ ಅಂತ ಎಲ್ಲ ಕೇಳ್ತಾರಲ್ಲ ಮೇಡಮ್, ಅದಕ್ಕೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಮೇಡಮ್? ನಾನ್ ಆಗ್ಲೇ ಹೇಳ್ದೆ ಮೇಡಮ್, ಅದೇ ಕ್ವಶನ್ ಬರುತ್ತೆ, ಪ್ರತಿಯೊಬ್ರು ಕೇಳೋದು ಅದೇ ಕ್ವಶನ್ ಅಂತ. ಹೌದು ಮೇಡಮ್, ಇವಾಗ ನಾವ್ ಏನಾದ್ರೂ ಹೊಸ ವಿಚಾರನ ಹೇಳಕ್ ಹೋದ್ರೆ ಜನಗಳು ಅಟ್ಟು ಫೈನಲ್ ಅದಕ್ಕೆ ಬರ್ತಾರೆ ಮೇಡಮ್. ಅದಕ್ಕೂ ಜೀವ ಇರುತ್ತೆ ಅಲ್ವಾ, ಅದಕ್ಕೂ ನೋವಾಗಲ್ವಾ, ಅದು ಉಸಿರಾಡುತ್ತೆ ಅಲ್ವಾ, ಅದನ್ನು ನಮ್ಗೆ ಗಾಳಿ ಕೊಡುತ್ತೆ ಅಲ್ವಾ ಅಂತ ಎಲ್ಲ ಕ್ವಶನ್ ಕೇಳ್ತಾರೆ ಮೇಡಮ್. ಅದಕ್ಕೆ ಮೇಡಮ್ ನಾನು ಅದಕ್ಕೆ ಹೇಳಿದೆ, ನಾವು ಕೂದ್ಲ ಕಟ್ ಮಾಡಿದ್ರೆ ನಮ್ಗೆ ನೋವಾಗತ್ತಾ? ಆಗಲ್ಲ ಮೇಡಮ್. ಅದೇ ಮೂಗು ಕೊಯ್ದ್ರೆ ಮೂಗು ಕುಯ್ದ್ರೆ ನೋವಾಗುತ್ತೆ ಮೇಡಮ್. ಆದ್ರೆ ಕೂದ್ಲಲ್ಲೂ ಪ್ರಾಣ ಇದೆ ಅಲ್ಲ ಮೇಡಮ್, ಆದ್ರೂ ಅದನ್ನ ಕತ್ತರಿಸಿದ್ರೆ ಯಾಕೆ ನೋವಾಗಲ್ಲ? ಅದು ಮೇಡಮ್, ಅದು ಕತ್ತರಿಸಿದ್ರೆ ಮಾತ್ರ ಬೆಳೆಯುತ್ತೆ. ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳಿದಾವೆ, ಅದನ್ನೆಲ್ಲ ನಾವು ಮತ್ತೆ ಮತ್ತೆ ಕಟ್ ಮಾಡಿದ್ರೆ ಅದು ಬರುತ್ತೆ. ಉದಾಹರಣೆಗೆ ನೀವ್ ಹೇಳಿದ್ರಿ ಕೂದ್ಲು ಅಂತ, ಮತ್ತೆ ಉಗುರು, ಇದೆಲ್ಲ ಏನಪ್ಪಾ ಅಂತಂದ್ರೆ ಮತ್ತೆ ಒಂದು ಸತಿ ಕಟ್ ಮಾಡಿದ ತಕ್ಷಣ ಇನ್ನೊಂದ್ ಸತಿ ಬರುತ್ತೆ. ಯಾಕಂದ್ರೆ ಮೇಡಮ್, ಈಗ ಕೂದಲು ಕಟ್ ಮಾಡಿದಾಗ ಯಾಕೆ ನೋವಾಗಲ್ಲ ಅಂದ್ರೆ ಅದಕ್ಕೆ ಪ್ರಾಣ ಇದೆ, ಆದ್ರೆ ಸ್ಪಂದನೆ ಮಾತ್ರ ಇದೆ. ಅದೇ ನೋಡಿ ಮಾಸ್ಟರ್ಸ್, ಯಾಕೆ ಕೂದ್ಲಿಗೆ ಕಟ್ ಮಾಡಿದಾಗ ನೋವಾಗಲ್ಲ ಅಂದ್ರೆ ಅದ್ರಲ್ಲಿ ನರ ಇದೆನಾ, ಮೂಳೆ ಇದೆನಾ? ಇಲ್ಲ ಅಂದ್ರೆ ಅದಕ್ಕೆ ನೋವಾಗಲ್ಲ ಅಲ್ವಾ ಮಾಸ್ಟರ್ಸ್? ಅದೇ ರೀತಿ ನೋಡಿ ಸಸ್ಯನು ನೋಡಿ, ಅದಕ್ಕೂ ಮಾತ್ರ ಪ್ರಾಣ ಇದೆ, ಸ್ಪಂದನೆ ಇದೆ. ಅದು ಒಂದು ಅದನ್ನ ಕಟ್ ಮಾಡಿದಾಗ ಅದಕ್ಕೆ ನೋವಾಗೋದಿಲ್ಲ, ಸಸ್ಯ ಕೀಳೋದ್ರಿಂದ ಅದಕ್ಕೆ ಹಿಂಸೆ ಆಗೋದಿಲ್ಲ. ಅದೇ ನೋಡಿ ನಾವು ಇನ್ನೊಂದು ಹೇಳ್ಬೋದು, ಈಗ ಹೇಳ್ಬೋದಲ್ಲ, ನಾನು ಅದಕ್ಕೆ ಆಗ್ಲೇ ಹೇಳಿದೆ, ಒಂದು ಮೇಕೆ ಕಾಲನ್ನ ಕಟ್ ಮಾಡಿದ್ರೆ ಅದನ್ನ ಬೇಯಿಸ್ಕೊಂಡು ತಿಂದ್ರೆ ಆ ಮೇಕೆನ ಹಂಗ ಬಿಟ್ರೆ ಆ ಮೇಕೆ ಕಾಲ್ ಬೆಳೆಯತ್ತ? ಬೆಳೆಯಲ್ಲ ಮೇಡಮ್. ಬೆಳೆಯಲ್ಲ. ಅದೇ ನಾವು ಸಸ್ಯವನ್ನ ಕಟ್ ಮಾಡಿ ಅದನ್ನ ತಿಂದಾಗ ಆ ಸಸ್ಯ ಮತ್ತೆ ಬೆಳೆಯತ್ತಲ್ವಾ? ಹಾ ಮೇಡಮ್, ಬೆಳೆಯುತ್ತೆ. ಹಾಗೆ ಮೇಡಮ್, ಈಗ ಪ್ರಾಣಿಗಳ ಶರೀರ ವ್ಯವಸ್ಥೆ ಹೇಗಿದೆಯೋ ಮನುಷ್ಯರ ವ್ಯವಸ್ಥೆ ಹೇಗಿದೆಯೋ ಹಾಗೆ ಇದೆ ಮೇಡಮ್. ಹಾಗೆ ಇದ್ಮೇಲೆ ನಮ್ಮ ಪ್ರಾಣವನ್ನ ನಾವು ಕಟ್ ಮಾಡ್ಕೊಂಡು ತಿನ್ನಕ್ ಹೇಗೆ ಅದು ಹಿಂಸೆ ಆಗುತ್ತೋ ಅದೇ ರೀತಿ ಪ್ರಾಣಿಗಳನ್ನ ಕಟ್ ಮಾಡಿದಾಗ ಮೇಡಮ್ ಅದು ಹಿಂಸೆ ಆಗತ್ತೆ. ಅದೇ ಸಸ್ಯಗಳದ್ ಹಾಗಲ್ಲ, ಯಾಕಂದ್ರೆ ಅದು ಮತ್ತೆ ಮತ್ತೆ ವಾಪಸ್ ಅದು ಬೆಳೆಯತ್ತೆ. ಅದನ್ನ ತಿನ್ನೋಕೆ ಅಂತ ಅದು ಯಾವತ್ತೂ ಅದು ಸ್ಪಂದನೆಗೆ ಒಳಗಾಗಲ್ಲ, ಅದು ಹಿಂಸೆಗೂ ಒಳಗಾಗಲ್ಲ ಮೇಡಮ್. ಅದು ಸ್ಪಂದಿಸಲ್ಲ, ಅದು ನೋವು ಪಡಲ್ಲ. ಅದಕ್ಕೆ ನೋವು ಇಲ್ಲ ಅಂದ ಮೇಲೆ ಅದು ಹಿಂಸೆ ಆಗಲ್ಲ. ಅದೇ ಪ್ರಾಣಿಗೆ ನೋವು ಆಗತ್ತೆ, ಅದು ಕಟ್ ಮಾಡಿದಾಗ ನೋವು ಆಗತ್ತೆ, ಅದು ಸ್ಪಂದನೆ ಮಾಡತ್ತೆ, ಅದಕ್ಕೆ ಭಯ ಆಗತ್ತೆ, ಅದಕ್ಕೆ ಒಂದು ನೋವು ಆಗತ್ತೆ ಅನ್ನೋ ಕಾರಣದಿಂದನೇ ಮೇಡಮ್ ಪ್ರಾಣಿಗಳನ್ನ ಕಟ್ ಮಾಡಿದಾಗ ಅದು ಹಿಂಸೆ ಆಗತ್ತೆ, ಸಸ್ಯಗಳನ್ನ ಕಟ್ ಮಾಡಿದಾಗ ಹಿಂಸೆ ಆಗಲ್ಲ ಮೇಡಮ್. ಹೌದು ಮೇಡಮ್, ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ನೀಡಿದ್ರಿ ಮೇಡಮ್. ತುಂಬಾ ದಿವಸದಲ್ಲಿ ಇದ್ದಿದ್ದು ಡೌಟ್ಸ್ ಎಲ್ಲ ಇವತ್ತು ಬಂದಿದ್ದೀನಿ ನಾನು. ಮತ್ತೆ ಇವತ್ತಿನ ತುಂಬಾ ಚೆನ್ನಾಗ್ ಅನಿಸ್ತು ಮೇಡಮ್. ಅದ್ರೊಳಗೂ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಧ್ಯಾನ ಕಾರ್ಯಕ್ರಮ, ಧ್ಯಾನನ ನೀವು ತುಂಬಾ ವಿಭಿನ್ನವಾಗಿ ಮಾಡಿಸಿದ್ರಿ ಮೇಡಮ್ ಇವತ್ತು. ಈ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬಹುದು ಅಂದ್ರೆ ಈ ಯೋಗ ನಿದ್ರಾ ರೀತಿ ತುಂಬಾ ಒಂಥರ ತುಂಬಾ ಡೀಪ್ ಇನ್ನರ್ ಡೀಪ್ ಆಗಿ ಅಷ್ಟು ಅದ್ಭುತವಾಗಿ ಬಂತು ಮೇಡಮ್ ಇವತ್ತು ಧ್ಯಾನ. ಜಯಶ್ರೀ ಮೇಡಮ್, ಒಂದು ಡೌಟ್, ಅಂದ್ರೆ ನಾವ್ ವೆಜಿಟೇರಿಯನ್ಸ್ ಆಗಿ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡ್ತೀವಲ್ಲ ಹೇಳಿದಾಗ ಅವ್ರು ಕೇಳೋದು ಒಂದೇ ಒಂದ್ ಪ್ರಶ್ನೆ, ಈಗ ಕೋಳಿಗಳನ್ನ ನಾವ್ ತಿಂದಿಲ್ಲ ಅಂದ್ರೆ ಅದೇ ಜಗತ್ ಪೂರ್ತಿ ತುಂಬ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ನಿಮ್ಗೆ ಹೇಗೆ ಸಸ್ಯ ಬೆಳ್ಸಕ್ ಕೊಟ್ಟಿದಾರೋ ಹಂಗೆ ಕೋಳಿನ ನಾವ್ ತಿನ್ನಕ್ಕೆ ಬಿಟ್ಟಿರೋದು ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ನಿಮ್ ಉತ್ತರ ಮೇಡಮ್? ಹೌದಾ ಮೇಡಮ್, ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ನೋಡಿ ಮೇಡಮ್, ಇವಾಗ ನಾವು ಲಾಜಿಕ್ ಮೈಂಡ್ ಹಾಕಿ ಎಷ್ಟೋ ನಾವು ಕ್ವಶನ್ಗಳನ್ನ ಕೇಳ್ಬೋದು ಮೇಡಮ್, ಅಂತ ಕ್ವಶನ್ಗಳು ಮೇಡಮ್. ಯಾಕಂದ್ರೆ ಅವರು ಈಗ ಯಾರೇ ಒಬ್ರಾಗ್ಲಿ ನಾನು ಕನ್ವಿನ್ಸ್ ಮಾಡಿದೀನಿ ಮೇಡಮ್. ಈಗ ನಾನು ಇಷ್ಟೆಲ್ಲ ಹೇಳಿದೀನಿ, ನಾನು ಹೇಳಿದಾಗ ಇದ್ರಲ್ಲಿ ಬಂದಿರುವಂತವ್ರು ಕೆಲವೊಬ್ಬರಿಗೆ ಇದೆಲ್ಲ ಕನ್ವಿನ್ಸ್ ಆಗಿ ಹೌದಲ್ಲಪ್ಪ ಅಂತ ಅವರು ಚಿಂತನೆಯನ್ನು ಮಾಡಿಕೊಂಡು, ಸಪೋಸ್ ಅವ್ರು ನಾನ್ ವೆಜಿಟೇರಿಯನ್ ಆಗಿದ್ರೆ ಹೌದಲ್ಲ ಇದನ್ನ ಅಂತ ಹೇಳಿ ಅವ್ರು ತಿಳ್ಕೊಂಡು ಬಿಡ್ತಾರೆ ಮೇಡಮ್. ಆದ್ರೆ ನಾವು ಯಾಕೆ ನಾವು ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ಮಾಸ್ಟರ್ಸ್ ನಾವೆಲ್ಲ ಏನ್ ನಮ್ ಬುದ್ಧಿ ಏನಿದೆ ಅಂದ್ರೆ ನಾವು ಯಾವುದೇ ಒಂದು ವಿಷಯವನ್ನ ಕೇಳ್ಬೇಕಾಗಿರೋದು ನಾವು ಕೇಳಿಸ್ಕೊಳ್ಳಲ್ಲ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲರೂ ಮಾಡೋ ತಪ್ಪು ಏನಂದ್ರೆ ಗೊತ್ತಂದ್ರೆ ಮಾಸ್ಟರ್ಸ್, ಯಾರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳದೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನಾವು ತಪ್ಪನ್ನೇ ಹುಡುಕಕ್ಕೆ ಹೋಗ್ತೀವಲ್ವಾ ಮಾಸ್ಟರ್ಸ್? ಸೊ ಇನ್ನೊಂದ್ಸರಿ ನಿಮ್ಮ ಕ್ವಶನ್ ಅನ್ನ ರಿಪೀಟ್ ಮಾಡಿ ಮೇಡಮ್. ಈಗ ನಮ್ಮ ವೆಜಿಟೇರಿಯನ್ಸ್ ಗಿಡಗಳು ಹೇಗೆ ಬೆಳೆಯುತ್ತೋ ಮಾಂಸಾಹಾರಿಗಳಿಗೆ ಈ ಕೋಳಿ ಕುರಿ ಬೆಳ್ಸಿರೋದಂತೆ, ಅದು ಅವ್ರು ತಿಂದಿಲ್ಲ ಅಂತ ಅಂದ್ರೆ
ಜನಸಂಖ್ಯೆ ಹೇಗೆ ಜಾಸ್ತಿ ಆಗುತ್ತೋ ಹಂಗೆ ಕೋಳಿ ಕುರಿಗಳ ಸಂಖ್ಯೆ ಜಾಸ್ತಿ ಆಗೋಗುತ್ತೆ, ಹಂಗಾಗಿ ನಾವ್ ತಿಂತೀವಿ, ಇಲ್ಲ ಅಂದ್ರೆ ಅವೇ ತುಂಬ್ಕೊಂಡ್ಬಿಡುತ್ತೆ ಅಂತ ಇದು ಅವ್ರ ಕಡೆ ವಾದ ಇದೆ. ಓಕೆ ಮಾಸ್ಟರ್. ಒಂದು ಎರಡನೇ ಕ್ವಶನ್ ಅದನ್ನು ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಹ್ಮ್. ಈಗ ನಾವು ಮೊಸರು ಹೆಪ್ಪಾಕ್ತಿವಲ್ಲ, ಹ್ಮ್. ಆಗ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳು ಆ, ಬಿಡುತ್ತೆ, ಅದು ಜೀವಿ ಅಂತಾನೆ. ಸೊ ನಿಮ್ ಮೊಸರು ಹಾಲು ತಿಂದಾಗ ಪ್ರಾಬ್ಲಮ್ ಇಲ್ಲ, ನಾವು ನಾನ್ ವೆಜ್ ತಿಂದ್ರೆ ಪ್ರಾಬ್ಲಮ್. ಮೊಸರಲ್ಲೂ ಕೂಡ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆದ್ಮೇಲೆ ಮೊಸರು ಆಗೋದಲ್ವಾ, ಅದು ಕೂಡ ನಾನ್ ವೆಜ್ ಸೇರುತ್ತಲ್ವಾ. ಇದು ಪ್ರಶ್ನೆಗಳು. ಐ ಮೀನ್ ನಾನ್ ವೆಜಿಟೇರಿಯನ್ ಆದಾಗ ಕನ್ವಿನ್ಸ್ ಆದಾಗ ಈ ತರ ಹೇಳಿದಾಗ ಆ ಕ್ವಶನ್ಸ್ ಕೇಳಿರೋದು. ವಂಡರ್ಫುಲ್ ಮೇಡಮ್. ಆ ಕ್ವಶನ್ ಕೇಳಿದಂತ ಮಹಾತ್ಮರಿಗೆ ನಿನ್ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್, ಒಂದು ದೊಡ್ಡ ನಮಸ್ಕಾರ ಮೇಡಮ್. ಈಗ ನಮಗೂ ಎಲ್ಲರಿಗೂ ಗೊತ್ತಿದೆ ಮೇಡಮ್, ಈಗ ನಮ್ಮ ಭಾರತದ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನಮ್ಮ ಮಕ್ಕಳನ್ನ ಯಾರಾದ್ರೂ ನಾವು ಕಟ್ ಮಾಡ್ತಾ ಇದೀವ, ಕೊಲೆ ಮಾಡ್ತಾ ಇದೀವ? ಬೇಡ, ನನ್ನ ದೇಶಕ್ಕೆ ನಾನು ಒಳ್ಳೇದ್ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಯಾರಾದ್ರೂ ನಾವು ಕಟ್ ಮಾಡ್ತೀವ? ನಾವು ಇಲ್ಲಿ ಭೂಮಿ ಮೇಲೆ ಬಂದಿರೋದಕ್ಕೆ ಜೀವಿಸೋಕೆ ಅಂದ್ಮೇಲೆ ನಮಗೆ ಹೇಗೆ ಜೀವಿಸೋ ಹಕ್ಕಿದೆ, ಆ ಪ್ರಾಣಿಗಳಿಗೂ ಜೀವಿಸೋಕ್ ಹಕ್ಕಿದೆ ಮೇಡಮ್. ಅದು ಬಂದಿದೆ, ಅದು ತುಂಬ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೂ ಒಂದು ಮರಣ ಇದೆ ಅಂತ ಯಾಕೆ ಅವ್ರಿಗೆ ಗೊತ್ತಿಲ್ಲ? ಅದು ಇಲ್ಲೇ ಶಾಶ್ವತವಾಗಿರುತ್ತಾ? ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಹಾಗೆ ಮೇಕೆ ಇರ್ಲಿ, ಯಾವುದೇ ಇರ್ಲಿ, ಅದಕ್ಕೂ ಜನನ ಹಾಗೂ ಮರಣ ಅಂತ ಇದೆಯಲ್ಲ ಮಾಸ್ಟರ್. ಸೊ ಅದು ಸತ್ಯ ಸಾಯತ್ತಲ್ವ, ಅದಕ್ಕೆ ಇಷ್ಟೇ ಅಂತ ಒಂದು ಆವಿಷ್ಯ ತಗೊಂಡ್ ಬಂದಿದೆಯಲ್ಲ. ಈ ಪುಣ್ಯಾತ್ಮ ಸೇವೆಯಿಂದ, ಇವ್ರು ಮಾಡುವಂತ ಒಂದು ಸಾಮಾಜಿಕ ಸೇವೆಯಿಂದ ಪಾಪ ಅವ್ರು ಅದನ್ನ ತಿನ್ನೋದ್ರಿಂದ ಅದಕ್ಕೆ ಮುಕ್ತಿ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ, ಅವ್ರಂತ ಮೂರ್ಖರು ಯಾರು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನನ್ನು ಕಡಿತೀನಪ್ಪ, ಹಾಗಾದ್ರೆ ನೀನ್ ಅದನ್ನ ಕಡದ್ ತಿಂತೀಯಲ್ಲ, ನನಗ್ ನಿನ್ನನ್ನು ಕಡಿಬೇಕಂತ ಆಸೆ ಇದೆ. ಹಾಗಾದ್ರೆ ಅವ್ರು ಮುಂದೆ ಬಂದು ತನ್ನನ್ನು ತಾನು ಕಟ್ ಮಾಡ್ಕೊಳಕ್ ಇಷ್ಟಪಡ್ತಾರ ಮೇಡಮ್? ಇಲ್ವಲ್ಲ. ಸೊ ಅದೇ ರೀತಿ ನಾವು ಯಾವ ಪ್ರಾಣಿ ಪಕ್ಷಿಗಳನ್ನ ನಮ್ಗೆ ಹುಟ್ಸೋಕೆ ನಮ್ಗೆ ಅರ್ಹತೆ ಇಲ್ಲ ಅಂದ್ಮೇಲೆ ನಾವ್ ಹೇಗೆ ಅರ್ಹತೆ ಪಡ್ಕೋತೀವಿ ಇನ್ನೊಂದು ಪ್ರಾಣಿ ಪಕ್ಷಿಯನ್ನ ಕಟ್ ಮಾಡೋಕೆ? ಹೇಳಿ ನೋಡಿ ಮಾಸ್ಟರ್ಸ್. ನೋಡಿ, ಭಗವಂತನ ದೃಷ್ಟಿಯಲ್ಲಿ ಇವತ್ತು ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಮನುಷ್ಯನ್ ಅವನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ನೇಮ. ಅವನ್ ಇವತ್ತು ನೀನು ಪ್ರಾಣಿ ಇದೆಯಾ ಅಂತ ಕಡಿಮೆ ಪ್ರೀತಿ ಮಾಡಲ್ಲ, ಮನುಷ್ಯ ಇದೆಯಾ ಅಂತ ಕಡಿಮೆ ಪ್ರೀತಿ ಮಾಡಲ್ಲ. ಅವನಿಗೆ ಅದೇ ರೀತಿ ಒಂದೇ ರೀತಿ ಭಾವನೆಯಿಂದ ನೋಡ್ತಾನೆ ಅನ್ನೋದಕ್ಕೆ ಅವನು ಇಲ್ಲಿ ಬೇಕಾದಂತ ಪ್ರಾಣಿ, ಪಕ್ಷಿ, ಮನುಷ್ಯರನ್ನ ಕಳಿಸಿದಾನೆ ಹೊರತಾಗಿ ಆ ಸೃಷ್ಟಿಕರ್ತನನ್ನೇ ನಾವು ನಮ್ಮ ಬುದ್ಧಿ ಮಟ್ಟವನ್ನು ಬೆಳೆಸ್ಕೊಂಡು ನಮಗೆ ನಂಬಬಾರ್ದು, ನಾವು ಇದನ್ನೇ ನಮ್ದೇ ನಾವು ಪ್ರೂವ್ ಮಾಡ್ಕೋಬೇಕು ಅಂತ ಲಾಜಿಕ್ ಮೈಂಡ್ ಮಾಡ್ಕೊಂಡು ನಾವು ಕ್ವಶನ್ ಕೇಳಿದ್ರೆ ಮಾಸ್ಟರ್ಸ್ ಅಂತವ್ರಿಗೆ ನಾವು ಕನ್ವಿನ್ಸ್ ಮಾಡಕ್ಕಾಗಲ್ಲ. ಅವ್ರು ಕನ್ವಿನ್ಸ್ ಆಗ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರೆ ಮಾತ್ರ ಖಂಡಿತವಾಗಿ ಕನ್ವಿನ್ಸ್ ಆಗ್ತಾರೆ. ಅವ್ರ ಏನಂದ್ರೆ ಇನ್ನೊಬ್ರದ್ದು ಇದನ್ನ ಹೇಳಿದ್ರೆ ಇನ್ನೊಂದ್ ತಪ್ಪು, ಇನ್ನೊಂದ್ ಹೇಳಿದ್ರೆ ಇನ್ನೊಂದ್ ತಪ್ಪು, ಹೀಗೆ ಅವರ ಲಾಜಿಕ್ ಮೈಂಡ್ ಅನ್ನ ಹಾಕ್ತಾ ಹೋಗ್ತಾರೆ. ಅದಕ್ಕೆ ಆ ಪುಣ್ಯಾತ್ಮರಿಗೆ ಹೇಳ್ಬೇಕು, ನಿಮ್ಮಿಂದ ಆ ಕುರಿ ಕೋಳಿಗಳಿಗೆ ಮುಕ್ತಿ ಬೇಕಾಗಿಲ್ಲ, ನೀವೇನ ಮುಕ್ತಿ ಕೊಡಕ್ ಬೇಕಾಗಿಲ್ಲ. ಅದರ ಜನನ ಮರಣ ಅನ್ನೋ ಒಂದು ಸೈಕಲ್ ಅಲ್ಲಿ ಅದು ತನ್ನ ಕರ್ಮವನ್ನ, ತನ್ನ ಒಂದು ಸೋಲ್ ಕಾಂಟ್ರಾಕ್ಟ್ ಅನ್ನ, ಅದು ಹೇಗೆ, ಅದು ಒಂದು ಆತ್ಮನೇ, ಅದು ಏನ್ ಬೇರೆ ಅಲ್ಲ, ಮನುಷ್ಯರಂತೆ ಅದು ತಗೊಂಡ್ ಬಂದಿದೆ, ಅದು ಹುಟ್ಟಿದೆ, ಅದು ಹೇಗ್ ಸಾಯ್ಬೇಕು ಹಾಗೆ ಸಾಯತ್ತೆ, ನೀನ್ ಮುಕ್ತಿ ಕೊಡ್ಬೇಡಪ್ಪ ಅಂತ ಅವ್ರಿಗೆ ಹೇಳ್ಬೇಕು. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಇವಾಗ ಇವರು ಶ್ರೀ ಮೇಡಮ್ ಕೇಳಿದ್ರು ಕ್ವಶನ್, ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅದ್ರ ಸಂಖ್ಯೆ ಅಂತಂದಾಗ, ಈಗ ನಮ್ಮ ಭಾರತ ದೇಶದಲ್ಲಿ ದಿನದಿಂದ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಾಗಂತ ಹೇಳಿ ಜನಗಳನ್ನ ಕಡಿಯಕ್ಕಾಗುತ್ತಾ ಮೇಡಮ್? ಸಾಯ್ಸಕ್ಕಾಗತ್ತಾ? ಹಾಗಲ್ಲ. ಹಾಗಾದ್ರೆ ನಾನ್ ನಿಮ್ ಮೇಲೆ ಮದ್ವೆನೇ ಆಗಲ್ಲಪ್ಪ, ನನ್ ಮಕ್ಕಳನ್ನ ಹುಟ್ಸಲ್ಲ ಅಂತ ಹೇಳ್ಬಿಡಿ, ಸೃಷ್ಟಿ ಆಗೋದ್ ನಿರ್ಮಾಣ ಅದೇ ಅಲ್ವಾ? ಹೌದು ಮೇಡಮ್. ಅಲ್ವಾ? ಹಾಗಾದ್ರೆ ನೀವು ಮಾಡ್ಲೇಬೇಡಿ. ಹಾಗಾದ್ರೆ ನೋಡೋಣ, ಮನುಷ್ಯರೆಲ್ಲ ನಿಂತು ಬಿಡುತ್ತೆ, ಜನಸಂಖ್ಯೆ ಕಡಿಮೆ ಆಗತ್ತೆ. ಹೌದು, ನಮಗ್ ಅರಿವಿದೆ ಅಲ್ವಾ? ಆ ಪ್ರಾಣಿ ಪಕ್ಷಿಗಳಿಗೆ ಅರಿವಿಲ್ಲ, ಎಲ್ಲವೂ ಸೇಮ್ ಟು ಸೇಮ್ ಇದೆ. ಆದ್ರೆ ಅದಕ್ಕೆ ಅರಿವಿದೆ, ಬಾಯಿ ಇಲ್ಲ. ನಮಗೆ ಅರಿವಿದೆ, ಬಾಯಿ ಇದೆ ಮಾಸ್ಟರ್ಸ್, ಮಾತಾಡ್ಬೋದು, ತಿಳಿಬೋದು, ಯೋಚಿಸುವಂತ, ಆಲೋಚನೆ ಮಾಡುವಂತ ಬುದ್ಧಿ ಕೊಟ್ಟಿದ್ದಾನೆ. ಅದೇ ಆ ಪ್ರಾಣಿಗಿಲ್ಲ. ಅದೇ ಅದಕ್ಕಿದ್ರೆ ಅದು ನಮ್ಮನ್ನ ಕಟ್ ಮಾಡಕ್ ಬಿಡ್ತಿತ್ತ? ಯಾಕೆ ಅಂತ ಕೇಳ್ದೇ ಇತ್ತು. ನಮಗೇನಾದ್ರೂ ತೊಂದ್ರೆ ಆದ್ರೆ ನಾವು ನಮ್ ಕೈ ಹಿಡಿದು ಯಾರಾದ್ರೂ ನೀನ್ ಕೈ ಕಟ್ ಮಾಡ್ತೀನಿ ಅಂತ ಬಂದಾಗ ನಮ್ ಬಾಯಿ ಇದೆ ಅಂತ, ಯಾಕಪ್ಪ ನೀನ್ ಕಟ್ ಮಾಡ್ತೀಯ ಅಂತ ಕ್ವಶನ್ ಕೇಳ್ತೀವಲ್ವಾ ಮಾಸ್ಟರ್ಸ್? ಸೊ ಅದೇ ರೀತಿ ಆ ಕುರಿ ಕೋಳಿಗಳಿಗೂ ಆ ಕಳೆಗೆ ಬಾಯಿ ಇದ್ರೆ ಮಾಸ್ಟರ್ಸ್, ಇವತ್ತು ಯಾರು ಆ ತರ ಹಿಂಸೆ ಮಾಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಅದು ಪ್ರಶ್ನೆ ನಂದಲ್ಲ,
ಜಸ್ಟ್ ಈ ತರ ಹೇಳೋ ಟೈಮ್ ಅಲ್ಲಿ ಕೇಳೋ ಪ್ರಶ್ನೆಗಳದು. ವಂಡರ್ಫುಲ್ ಮೇಡಮ್, ಯಾಕಂದ್ರೆ ನೀವು ಕೇಳಿದಂತ ಪ್ರಶ್ನೆ ನನಗೆ ತುಂಬಾನೇ ಇಷ್ಟ ಆಯ್ತು ಮೇಡಮ್. ಯಾಕಂದ್ರೆ ಈ ತರನೇ ಎಲ್ರು ಲಾಜಿಕ್ ಹಾಕೋದು. ಇಲ್ಲ, ನಾನ್ ವೆಜಿಟೇರಿಯನ್ ಬರೋದು ಇವ್ ಎರಡೇ ಕ್ವಶನ್ ಮಾಸ್ಟರ್ಸ್. ನೀವೇನೀಗ ಕೇಳಿದ್ರಲ್ಲ, ಇದು ಒಂದು ಕ್ವಶನ್. ನಾನ್ ತುಂಬಾ ಪುಣ್ಯ ಮಾಡ್ತಾ ಇದ್ದೀನಿ ಆ ಕುರಿ ಕೋಳಿಗಳನ್ನ ಕಟ್ ಮಾಡಿ ಅಂತ. ಆಕ್ಚುಲಿ ಆ ಮನುಷ್ಯ ಮಾಡ್ತಾ ಇರೋದು ತನ್ನ ಪಾಪ ಕರ್ಮವನ್ನ ಜಾಸ್ತಿ ಮಾಡ್ತಾ ಇದ್ದಾನೆ. ಇಲ್ಲಿ ಬರ್ಬೇಕಾದ್ರೆ ನಾವು ಈ ಭೂಮಿಯಲ್ಲಿ ಆಕ್ಚುಲಿ ಇಲ್ಲಿ ಇವಾಗ ನೀವ್ ಹೇಳಿದ್ರಲ್ಲ ಮ್ಯಾಮ್, ಆ ಪಾಯಿಂಟ್ ನಾವ್ ಪಾಪ ಮಾಡ್ತಿದ್ರ ಕರ್ಮ ಮಾಡ್ತಿದೀವ ಅಂತಂದ್ರೆ ಅವ್ರು ಹೇಳೋದೇನ್ ಗೊತ್ತಾ, ನಾವು ಅವ್ರಿಗೆ ಮುಕ್ತಿ ಕೊಡ್ತಿದೀವಿ, ಇದು ಮುಕ್ತಿ ಕೊಡೋದ್ ಕೂಡ ನಮಗ್ ಪುಣ್ಯ ಅಂತ ಹೇಳ್ತಾರೆ ಮೇಡಮ್. ಹೌದು ಮೇಡಮ್, ನಾವು ಅದೇ ಹೇಳ್ತೀವಲ್ವಾ. ಈಗ ಬನ್ನಿ, ನಿಮ್ಮನ್ನ ಕಡಿತೀವಿ, ನಾವು ನಮ್ಗೆ ಮುಕ್ತಿ ಕೊಡ್ತೀವಿ ನಿಮ್ಗೆ ನಾನು ನಿಮ್ಗೆ ಮುಕ್ತಿ ಕೊಡಕ್ಕೆ ಬನ್ನಿ. ನಾನು ನಿಮ್ ಪುಣ್ಯ ಕಾರ್ಯ ಮಾಡ್ತಾ ಇದ್ದೀನಿ. ನನ್ ಭಾರತ ದೇಶದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಆಗಿದೆ, ಬನ್ನಿ ಅಂತ ಕರೆದು ಯಾರು ಮುಂದೆ ಬರ್ತಾರೆ ನೋಡೋಣ ಮೇಡಮ್. ಯಾಕೆ ಬರೀ ಪ್ರಾಣಿ ಪಕ್ಷಿಗಳೇ ಜಾಸ್ತಿ ಆಗಿದಾವ? ಪಾಪ ಅವು ಪಾಡಿಗಳಿದಾವೆ ಅಲ್ವಾ? ಆಕ್ಚುಲಿ ಹೀಗೆ ಬಟ್ ನಾವು ಹಂಗೆ ಕೊಡ್ತೀವಿ. ಬಟ್ ಜಸ್ಟ್ ನಾನು ಇವತ್ತು ಶೇರ್ ಮಾಡಿದೆ, ಯಾಕಂದ್ರೆ ನಾವು ಹೇಳೋ ಟೈಮ್ ಮಾಡ್ತಂತ. ವಂಡರ್ಫುಲ್ ಕ್ವಶನ್. ಯಾಕಂದ್ರೆ ಮೇಡಮ್, ನಾವು ಈ ತರ ಕ್ವಶನ್ ಗಳನ್ನ ಚರ್ಚೆ ಮಾಡಿದಾಗ್ಲೇ ಆ ತರ ಲಾಜಿಕ್ ಮೈಂಡ್ ಉಪಯೋಗಿಸೋರ್ಗೆ ನಾವು ಆನ್ಸರ್ ಕೊಡಕ್ಕಾಗೋದು ಮೇಡಮ್. ಯಾಕಂದ್ರೆ ಅವ್ರು ಎಷ್ಟು ನಾವು ಹೌದು ಅಂತ ಅನ್ನಕ್ಕೆ ಅವ್ರು ಸಾಧ್ಯ ಆಗಿದ್ರೆ ಅಷ್ಟ್ ಅಲ್ಲ ಅಂತ ಹೇಳುವಂತ ಪಾಯಿಂಟ್ಸ್ ಇದಾವೆ. ಬೇರೆ ಏನು ಬೇಡ ಮೇಡಮ್, ಇವತ್ ಹೇಳಿದಂತ ಒಂದು ಸ್ಟೋರಿಯನ್ನ ಅವ್ರು ತಿಳ್ಕೊಂಡ್ಬಿಡ್ಲಿ. ಬೇರೆದೇನು ಅವ್ರು ಮುಕ್ತಿ ಕೊಡ್ತಾರೋ, ಪಾಪ ಪುಣ್ಯ ಜನನ ಮರಣ ಎಲ್ಲಾ ಬಿಟ್ಬಿಡೋಣ. ನಾವು ಇರೋ ಬಾಡಿ ಇಷ್ಟೇ ನೋಡ್ಕೊಂಡ್ಬಿಡೋಣ. ಇದ್ರಲ್ಲಿ ಪಾಯಿಂಟ್ ಹೇಳಿದಂತ ಪಾಯಿಂಟ್ ಅಲ್ಲಿ ಅವ್ರು ಯಾವ್ದಾದ್ರು ಒಂದು ತಪ್ಪು ಅನ್ಸಿದ್ರೆ ಅವ್ರಿಗೆ ಬಂದ್ ಹೇಳಕ್ ಹೇಳಿ ನೋಡೋಣ. ಬೇರೆ ಏನು ಬೇಡ. ಇವತ್ತು ಹೇಳಿದಂತ ಚಿಕ್ಕ ಸ್ಟೋರಿಯನ್ನೇ ನೋಡ್ಕೊಳ್ಳೋಣ ಮೇಡಮ್. ನಾವು ಮನುಷ್ಯನ ಬಾಡಿ ಮೆಕ್ಯಾನಿಸಮ್ ಯಾವ ತರ ಮಾಡಿದೆ ಇಷ್ಟೇ. ಆಮೇಲೆ ಆಗ್ಲೇ ಸರ್ ಹೇಳಿದ್ರು ಯಾಕೆ ರೋಗಗಳು ಬರ್ತವೆ. ನಮ್ಮ ಬಾಡಿ ಡೈಜೆಷನ್ DNA ಇಲ್ಲ ನಾವು ಮಾಂಸ ತಿನ್ನೋದು. ಯಾಕಂದ್ರೆ ಅದು ಚೆನ್ನಾಗಿ ಅರ್ಗಲ್ಲ ಅಂತ ಹೇಳೇನೆ ಅದು ಒಳಗಡೆ ಕೊಳಿತಾಗ್ಲೇ ನಮ್ಗೆ ರೋಗ ಬರ್ತವೆ. ಸೊ ಇಷ್ಟೆಲ್ಲಾ ಗೊತ್ತಿದ್ಮೇಲೆ ಇಲ್ಲಪ್ಪ ನಾನ್ ಮಾಡ್ತೀನಿ ಅಂದ್ರೆ ನಿನಗ್ ಬಿಟ್ಕೊಟ್ಟಿದ್ದಪ್ಪ, ಚಾಯ್ಸ್ ನಿಂದು, ನಾವು ಹೇಳಿದೀವಿ ಅಂತ ಹೇಳ್ಬೇಕು ಇಷ್ಟೇ ಮೇಡಮ್. ಯಾಕಂದ್ರೆ ಹೇಳಿದ್ನಲ್ಲ, ಅವ್ರು ಕೇಳಿಸ್ಕೊಳಕ್ ಅಂತಲ್ಲ ನಮ್ಮಲ್ಲಿರೋ ತಪ್ಪನ್ನ ಹುಡ್ಕೋಕ್ ಬರ್ತಾರೆ ಮೇಡಮ್. ಇದು ಒಂದೇ ನಮ್ಮ ಮನುಷ್ಯನಲ್ಲಿರುವಂತ ಬಿಗ್ ಪ್ರಾಬ್ಲಮ್. ಕುಲಕರ್ಣಿ ಸರ್ ಮಾತಾಡ್ತೀರಾ? ಈಗ ಮಾಂಸಾಹಾರಿಗಳದ್ದು ಇನ್ನೊಂದು ಲಾಜಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಾಂಸ ತಿಂತಾ ಇರೋದಕ್ಕೆ ನಿಮ್ಗೆಲ್ಲರೂ ಸಸ್ಯ ಸಿಗ್ತಾ ಇದೆ, ಅಷ್ಟು ಡಿಮ್ಯಾಂಡ್ ಇಲ್ಲ. ಈಗ ತುಂಬಾ ಇದಕ್ಕೆ ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತದೆ, ಸಸ್ಯಾಹಾರಕ್ಕೆ ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತದೆ. ನಾವು ಮಾಂಸಾಹಾರ ತಿನ್ನೋದ್ ಬಿಟ್ಬಿಟ್ರೆ ಸಸ್ಯಾಹಾರಿಗಳು ಯಾರು ಆಗಲಿಕ್ಕೆ ಇರೋದೇ ಇಲ್ಲ ಅಂತ ಅವ್ರದೊಂದು ಆರ್ಗ್ಯುಮೆಂಟ್. ಹೌದು ಸರ್, ಇದೊಂದು ಕ್ವಶನ್ ಇದೆ. ಹೌದು ಸರ್, ನಿಜವಾಗ್ಲು ನೀವ್ ಹೇಳಿದಂತ ಕ್ವಶನ್ ತುಂಬಾ ಅವ್ರು ಪುಣ್ಯಾತ್ಮರು ನಮ್ಮ ಮೇಲೆ ತುಂಬಾ ಪುಣ್ಯ ಮಾಡ್ತಾ ಇದಾರೆ ಸರ್. ನಿಜವಾಗ್ಲೂ ಇದು ನಗ್ಬೇಕು ಅನ್ಸತ್ತೋ ಏನ್ ಅನ್ಸತ್ತೋ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಹುಟ್ಟಿಸಿದ ನಮ್ಗೆ ಒಂದು ಗಾದೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾಸ್ಟರ್ಸ್, ಏನಂದ್ರೆ ಹುಟ್ಟಿಸಿದ ದೇವ್ರು ಹುಲ್ ಮೇಸಂಗಿಲ್ಲ ಅಂತ. ಅವನಿಗೆ ಗೊತ್ತು ಯಾವ್ಯಾವ ಪ್ರಾಣಿಗಳಿಗೆ ಏನೇನ್ ತಿನ್ಬೇಕು, ಎಲ್ಲೆಲ್ಲಿ ಕೊಡ್ಬೇಕು ಅಂತ. ಇನ್ನೊಂದು ಮಾತು ಹೇಳ್ತಾರೆ, ದಾನೆ ಪೇ ಲಿಖಾ ಹೋಯ್ ಖಾನೆ ವಾಲೋ ಕಾ ನಾಮ್ ಅಂತ. ನಮ್ಗೆ ಗೊತ್ತು ಆ ಸೃಷ್ಟಿಕರ್ತ ನಮ್ ಸೃಷ್ಟಿಸಿದಾನಂದ್ರೆ ನಮ್ಗೆ ಅದಕ್ಕೆ ಆದಂತ ಒಂದು ವ್ಯವಸ್ಥೆಯನ್ನ ಮಾಡಿ ಕೊಟ್ಟಿದ್ದಾನೆ. ನಾವೇನೇನೋ ಅನ್ಕೊಂಡ್ರೆ ಆಗಲ್ಲ. ಎಲ್ಲರಿಗೂ ಊಟ ಇದೆ, ಎಲ್ಲರಿಗೂ ಇಲ್ಲಿ ಇರೋಕೆ ಒಂದು ವ್ಯವಸ್ಥೆ ಇದೆ. ಆದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಾವು ಎಷ್ಟರಿಂದ ಸಂತೃಪ್ತಿ ಹೊಂದ್ತೀವಿ ಅಂತ. ನಾವು ಒಂದು ಮುಷ್ಟಿ ಅನ್ನದಿಂದನೂ ಸೃಷ್ಟಿ ಪಡ್ಬೋದು, ಒಂದ್ ರೊಟ್ಟಿ ತಿನ್ಬೋದು, ಒಂದ್ ಚಪಾತಿ ತಿನ್ಬೋದು, ಇಲ್ಲ ಕೆಲವೊಬ್ರು 4 ತಿನ್ಬೋದು. ಹಾಗೆ ಭಗವಂತ ಎಲ್ಲರಿಗೂ ಒಂದು ಚಪಾತಿಯನ್ನಾದ್ರೂ, ಒಂದು ರೊಟ್ಟಿಯನ್ನಾದ್ರೂ, ಒಂದು ಮುಷ್ಟಿ ಅನ್ನವಾದ್ರೂ ಎಲ್ಲರಿಗೂ ಕೊಟ್ಟಿದ್ದಾನೆ. ಕೊಟ್ಟಿಲ್ಲ ಅಂತಲ್ಲ, ಅವರು ಕೊಟ್ಟಿರೋ ಇದನ್ನ ಬಿಟ್ಟು ಬೇರೆ ತನ್ನ ರುಚಿಗೋಸ್ಕರ, ತನ್ನ ಒಂದು ಲೋಭ ಮೋಹ ಅಂತಾರಲ್ಲ, ಅದಕ್ಕೋಸ್ಕರ ತನ್ನ ಒಂದು ಆಶಾಭಾವಗಳಿಗೆ ಬಲಿಯಾಗಿ, ಮೋಹಕ್ಕೆ ಬಲಿಯಾಗಿ ಒಂದು ಪ್ರಾಣಿಯನ್ನ ಕಡ್ದು ತಿಂತಾ ಇದ್ದಾನೆ ಹೊರತಾಗಿ ಬೇರೆ ಯಾವ್ದಕ್ಕೂ ಇದಿಲ್ಲ ಸರ್. ನಾನು ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇದ್ರಲ್ಲಿ ಕರ್ಮಚಕ್ರ ಸಿದ್ಧಾಂತವನ್ನ ನಮ್ಗೆ ಗುರುಗಳು ಹೇಳಿದಂತ ವಂಶಿ ಸರ್ ಕಿರಣ್ ಹೇಳಿದಂತ ಇನ್ನೊಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ಆಡ್ ಮಾಡಕ್ ಇಷ್ಟಪಡ್ತೀನಿ. ಈಗ ಒಂದು ಪ್ರಾಣಿಯನ್ನ ಕಟ್ ಮಾಡಿದಾಗ ಅದು ಹೇಗೆ ನಮ್ಮ ಕರ್ಮ ಅಂದ್ರೆ ನಮ್ಮ ಪಾಪ ಅನ್ನೋದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂತ ಇದನ್ನ ಒಂದು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಾವು ಬರ್ಬೇಕಾದ್ರೆ ಇಲ್ಲಿ ಯಾರು ಹಂಗೆ ಬಂದಿಲ್ಲ, ನಮ್ಮ ಕರ್ಮವನ್ನ ತೆಗೆದುಕೊಂಡೇ ಬಂದಿದೀವಿ. ನಮ್ದೇ ಆದಂತ ಒಂದು ಬ್ಯಾಲೆನ್ಸ್ ಶೀಟ್ ತಗೊಂಡೇ ಬಂದಿದೀವಿ. ಆ ಬ್ಯಾಲೆನ್ಸ್ ಶೀಟ್ಗೆ ನಾವಿಲ್ಲಿ ಒಪ್ಪಿಸಿ ಹೋಗ್ಬೇಕು. ಕ್ರೆಡಿಟ್ ಡೆಬಿಟ್ ಹೇಗಿದೆ ಅಲ್ಲ, ಹಾಗೆ ನಮ್ಮ ಪಾಪ ಪುಣ್ಯ ಕರ್ಮಗಳನ್ನ ತಗೊಂಡ್ ಬಂದು ಅಲ್ಲಿ ಮೇಲ್ ಹೋಗಿ ನಾವು ಆನ್ಸರ್ ಕೊಡ್ಲೇಬೇಕು. ಯಾವಾಗ ನಾವು ಒಂದು ಪ್ರಾಣಿಯನ್ನ ಕಟ್ ಮಾಡ್ತೀವಲ್ಲ, ಅದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಪಾಪ ಕರ್ಮ ಅನ್ನೋದು ನಾನು ಇನ್ನೊಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಕಟ್ ಮಾಡಿದವನ್ಗೆ 10% ಅದನ್ನ
ಬೇಯಿಸಿದವನ್ಗೆ 10%, ಅದನ್ನ ಬಡಿಸಿದವನ್ಗೆ 10%, ಉಳಿದ 70% ಯಾರು ತಿಂತಾರಲ್ಲ ಅವರಿಗೆ ಮಾಸ್ಟರ್ಸ್ ಪುಣ್ಯ ಪಾಪ ಅನ್ನೋದು ಹೋಗೋದು ಆ 70% ತಿನ್ನೋನ್ಗೆ. ಯಾಕಂದ್ರೆ ಅವ್ನು ತಿಂದಿದ್ರೆ ಇಷ್ಟೆಲ್ಲ ಕಾರ್ಯ ನಡೀತಾನೆ ಇರ್ಲಿಲ್ಲ. ಇದು ಇನ್ನೊಂದು ಪಾಯಿಂಟ್ ಅನ್ನ ನಾನು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇನ್ಯಾರಾದ್ರೂ ಕ್ವಶನ್ ಕೇಳೋ ಆಗಿದ್ರೆ ಮೇಡಮ್ ಹತ್ರ ಕೇಳಿ ಕ್ಲಾರಿಟಿ ತಗೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಂತಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ನಿಮ್ಮ ಅನುಭವನಾದ್ರೂ ಶೇರ್ ಮಾಡ್ಕೊಳ್ಳಿ. ಏನಿಲ್ಲ ಮಾಸ್ಟರ್ಸ್, ನಮ್ಮ ಹೃದಯದ ಬಾಗಿಲವನ್ನ ತೆಗಿಬೇಕಾಗಿದೆ. ಆ ಸ್ಪಂದನೆಯನ್ನ ನಾವು ಅನುಭವಿಸ್ಬೇಕಾಗಿದೆ. ಯಾವಾಗ ನಮ್ಮ ಪ್ರೀತಿಯ ಬಾಗಿಲು ತೆಗೆಯುತ್ತದೋ ಅದನ್ನು ನಾವು ಯಾವಾಗ ದಯಾ ಕರುಣೆ ಭಾವದಿಂದ ಪ್ರಾಣಿಯನ್ನು ನೋಡ್ತೀವಿ ಅವಾಗ ನಾವು ಕಟ್ ಮಾಡಲ್ಲ. ಯಾಕಂದ್ರೆ ಅದು ನರಳಾಡಿ ಸಾಯಕ್ಕೆ ಯಾವುದು ಮನುಷ್ಯನಾಗ್ಲಿ ಪ್ರಾಣಿ ಆಗ್ಲಿ ಬೇಕಂತ ತನ್ನ ಪ್ರಾಣವನ್ನ ಕೊಡಲ್ಲ ಮಾಸ್ಟರ್ಸ್. ಈಗ ಯಾವುದೇ ಪ್ರಾಣಿ ಆದ್ರೂ ಅದು ಸಾಯುವಾಗ ಒದ್ದಾಡಿ ಸಾಯುತ್ತೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಯಾವ ಮನುಷ್ಯನು ಯಾವಾಗ ಆ ಮನುಷ್ಯನಲ್ಲಿ ಕರುಣೆ ಪ್ರೀತಿ ತುಂಬುತ್ತೋ ಆ ಮನುಷ್ಯ ಹಾಗೆ ಮಾಡಲ್ಲ. ಯಾವಾಗ ಅವನು ಒಂದು ಪ್ರಾಣಿಯನ್ನು ಕಟ್ಟು ಮಾಡುವಂತ ಕಠೋರ ಮನಸ್ಸ ಇರುತ್ತಲ್ಲ ಮಾಸ್ಟರ್ಸ್, ಅದನ್ನ ತಿಂದ ಮೇಲೇನು ಅಷ್ಟೇ ಕಠೋರ ಮನಸ್ಸು ಅವನದಾಗಿ ಅವನು ದ್ವೇಷ, ಕೋಪ, ರೋಗಗಳಿಗೆ ಮುಕ್ತಿ ಒಳಪಡ್ತಾನೆ ಅನ್ನೋದಕ್ಕೆ ಮಾಂಸಾಹಾರವೇ ಒಂದು ಉದಾಹರಣೆ ಮಾಸ್ಟರ್. ಸಸ್ಯಾಹಾರಿಗಳು ಆದಷ್ಟು ನೋಡಿ ಶಾಂತಿಯಿಂದ ಇರ್ತಾರೆ, ಸೂಕ್ಷ್ಮವಾಗಿ ಇರ್ತಾರೆ, ಅರಿವಿನಿಂದ ಇರ್ತಾರೆ ಮಾಸ್ಟರ್ಸ್. ಇಷ್ಟೇ ನಾವು ತಿಳ್ಕೊಬಹುದು. ಇದರಲ್ಲಿ ಇದೊಂದು ಪಾಯಿಂಟ್ ನಾವು ತಿಳ್ಕೊಬಹುದು ಮಾಸ್ಟರ್ಸ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡ್ತೀರಾ? ಹಲೋ ಮೇಡಮ್. ಹಾ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಎಲ್ಲರ ಅನುಭವಗಳು ತುಂಬಾ ಚೆನ್ನಾಗಿತ್ತು ಮೇಡಮ್. ಅವ್ರವ್ರ ಮಾತು ಕೇಳಿದ್ರೆ ನನ್ಗೆ ತುಂಬಾ ನಾವ್ ಎಷ್ಟು ವಿಷಯ ತಿಳ್ಕೊಳ್ಳೋದು ತುಂಬಾ ವಿಷಯ ತಿಳ್ಕೊಂಡಿದ್ದೀವಿ. ನಾನು ಮಾಂಸಾಹಾರಿನೇ, ಈ ಸ್ವಲ್ಪ ಕಡಿಮೆ ಮಾಡಿದೀನಿ, ಮಾಡ್ಬೇಕಷ್ಟ ಸ್ವಲ್ಪ ಪೂರ್ತಿ ಬಿಟ್ಟಿಲ್ಲ. ಪೂರ್ತಿ ಬಿಡ್ಬೇಕು ಅನ್ಕೊಂಡಿದೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತು, ಅವರ ಅನುಭವಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಬಂದು ವಿಡಿಯೋನ ಕೇಳಿ ನಿಮ್ ಮನ್ಸಲ್ಲಿ ಬಂತು ಅಂದ್ರೆ ನಾನು ಇವತ್ತು ಕ್ಲಾಸ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕಂದ್ರೆ ನಮ್ಗೆ ಇಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಬರುವಂತ ಕ್ವಶನ್ ಅನ್ನ ನಾವು ನೀವು ಸೇರಿ ಚರ್ಚೆ ಮಾಡೋದ್ರಿಂದ ಯಾರಿಗೆ ಮನವರಿಕೆ ಆಗ್ಬೇಕು ಆ ತರ ಮನವರಿಕೆ ಆಗ್ಬಿಟ್ರೆ ಸಾಕು ಮೇಡಮ್. ಇದಕ್ ನೀವೇ ಒಂದು ಉದಾಹರಣೆ. ಖಂಡಿತ ಮೇಡಮ್, ನಿಮ್ಮ ಮನಸ್ಸನ್ನ ನೀವು ಪರಿವರ್ತಿಸಿದ್ರೆ, ಯಾಕಂದ್ರೆ ಕ್ಲಾಸ್ಗಳು ಇಡೋದೇ ಅದಕ್ಕೆ. ಸೊ ಇವತ್ತು ಸಾರ್ಥಕ ಆಗತ್ತೆ. ಮಹಾವತಾರ್ ಬಾಬಾಜಿ ಫೌಂಡೇಶನ್ ಅವರು ನನ್ನನ್ನ ಕರೆಸಿದಕ್ಕೆ, ಅವ್ರ ಕ್ಲಾಸ್ ಕೊಟ್ಟಿದ್ದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವಂಡರ್ಫುಲ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮೀದೇವಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಮಹಾವತಾರ್ ಬಾಬಾಜಿ ಫೌಂಡೇಶನ್ ಅವ್ರಿಗೂ ಹಾಗೂ ಈ ಜೂಮ್ ಕ್ಲಾಸ್ ಅಲ್ಲಿ ನನ್ನ ಜೊತೆ ಪ್ರಶ್ನೆ ಉತ್ತರಗಳಿಗೆ ಸ್ಪಂದಿಸಿದಂತ ಎಲ್ಲ ಧ್ಯಾನಿಗಳಿಗೂ ನಾನು ನಿಜವಾಗ್ಲೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ವಿಷಯ ಇವತ್ತು ಇದು ತುಂಬಾ ಒಳ್ಳೆಯ ವಿಷಯ. ಯಾಕಂದ್ರೆ ನಮ್ಮ ಪತ್ರಿಜಿಯವರ ಒಂದು ಸ್ಲೋಗನ್ನೇ ಅದೇ ಇದೆ ಮಾಸ್ಟರ್ಸ್. ಎಲ್ಲರನ್ನು ಶಾಕಾಹಾರಿ ಮಾಡ್ಬೇಕು ಅಂತಾನೆ ಅವರ ಒಂದು ಒತ್ತು ಹೇಳೋದಕ್ಕೆ, ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ತಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಲಕ್ಷ್ಮೀ ದೇವಮ್ಮನವರಿಗೆ ಯಾಕೆ ಅದು ಮನಸ್ಸು ಬಂತಂದ್ರೆ, ಯಾವಾಗ ಮನುಷ್ಯ ಧ್ಯಾನಕ್ಕೆ ಬರ್ತಾನೆ ಅವನು ಒಳಗಡೆ ಇರೋ, ನಾನು ಆಗ್ಲೇ ಹೇಳಿದೆ, ಕಸ ಕಡ್ಡಿಗಳು ತಾನೇ ಹೋಗ್ತಾವ. ಅಂದ್ರೆ ನಾವು ತಲೆಯಲ್ಲಿ ಇಟ್ಕೊಂಡಂತ ಈ ಕಸ ಕಡ್ಡಿಗಳು ಏನಿದಾವಲ್ವ, ಈ ಒಂದೊಂದಾಗಿ ಹೋಗಿ ನಾವು ಶಾಕಾಹಾರಿ ಆಗೇ ಆಗ್ತೀವಿ. ಅದಕ್ಕಾಗಿ ಎಲ್ಲರೂ ಧ್ಯಾನಕ್ಕೆ ಬರ್ಲೇಬೇಕು ಅಂತಾನೆ ನಮ್ಮ ಪತ್ರಿಜಿಯವರು ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ ಅಂತ ಈ 3 ವರ್ಡ್ ಅನ್ನ ಹೇಳ್ತಾನೆ ಅವರು ನಮ್ಮ ಧ್ಯಾನಕ್ಕೆ ನಮ್ಮನ್ನ ಒತ್ತು ಕೊಡೋದು. ಇದು 3 ನಾವು ಪಾಲಿಸಿದ್ರೆ ಸಾಕು ಮಾಸ್ಟರ್ಸ್. ನಮ್ಮ ಧ್ಯಾನ ನಾವು ಹಿಂದೆ ಏನಾಗಿದ್ವಿ, ಮುಂದೆ ಏನಾಗ್ಬೇಕನ್ನೋದನ್ನ ಕಲಿಸಿಕೊಡುತ್ತೆ. ಸೊ ಅದಕ್ಕಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಧ್ಯಾನಿಗಳಾಗೋಣ.
ಎಲ್ಲ ಒಂದು ದುಷ್ಕರ್ಮಗಳು ಏನಿದಾವಲ್ಲ ಅದರಿಂದ ನಾವೆಲ್ಲ ಮುಕ್ತಿ ಹೊಂದೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಹಾವತಾರ್ ಬಾಬಾಜಿ ಫೌಂಡೇಶನ್ ಅವ್ರಿಗೆ ನನ್ನಿಂದ ಗ್ರೇಟ್ ಗ್ರಾಟಿಟ್ಯೂಡ್ ಮಾಸ್ಟರ್ಸ್. ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಜ್ಞಾನ ಮಿತ್ರರ ಪರವಾಗಿ ನಿಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಮೇಡಮ್. ಯೋಗೇಶ್ವರಿ ಮೇಡಮ್ ಮಾತಾಡ್ಬೇಕಾ? ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಇನ್ನು 5 minutes ಇದೆ, ಮಾತಾಡಿ ಮೇಡಮ್. ಹಲೋ ಜಯಶ್ರೀ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ಏನ್ ಗೊತ್ತಾ, ನಾನು ಒಂದ್ ಕ್ವಶನ್ ನೀವ್ ಹೇಳಿದ್ದೆಲ್ಲ ಇವತ್ತು ತುಂಬಾ ಚೆನ್ನಾಗಿತ್ತು. ಧ್ಯಾನ ಮಾತ್ರ ನಾನೇನು ಪಿರಮಿಡ್ ಇದ್ರಲ್ಲಿ ತಗೊಂತಾ ಇದ್ನ ಅದೇ ತರ ನಾನು ಧ್ಯಾನವನ್ನ ಇವತ್ತು ಮಾಡ್ದೆ. ನೀವು ಕೊಡ್ತಕ್ಕಂತ ಇನ್ಸ್ಟ್ರಕ್ಷನ್ಸ್ ಇತ್ತಲ್ವಾ, ಧ್ಯಾನಕ್ ಕೂತಾಗ ಆತ್ಮವನ್ನ ಒಂದು ಕಂಟ್ರೋಲಿಗೆ ತಗೊಳೋದು, ಅದೆಲ್ಲ ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಚೆನ್ನಾಗಿತ್ತು. ಇನ್ನೊಂದ್ ಏನ್ ಗೊತ್ತಾ, ನನ್ ಕ್ವಶನ್, ನಿಮ್ಮ ಧ್ಯಾನದಲ್ಲಿ ಆಗಿರ್ತಕ್ಕಂತ ಒಂದು ಚಿಕ್ಕ ಅನುಭವ, ಐ ಮೀನ್ ನೀವ್ ಧ್ಯಾನಕ್ ಬರಕ್ ಕಾರಣ ಅಥವಾ ನಿಮ್ ಧ್ಯಾನ ಕಾರಣ ಅಲ್ಲದ್ರೂ ನಿಮ್ ಧ್ಯಾನದಲ್ಲಿ ಆಗೋ ಅನುಭವ ಒಂಚೂರು ಹೇಳ್ಬಿಡಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಈ ಕ್ವಶನ್ ಅನ್ನ ಕೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ಮೇಡಮ್, ನಾನು ಧ್ಯಾನಕ್ಕೆ ಬರಕ್ಕೆ ಕಾರಣ ಅಂದ್ರೆ ಕರ್ಮ ಅಂದ್ರೆ ಏನು ಅಂತ ಮೇಡಮ್. ನನ್ ಚಿಕ್ಕಂದಿನಿಂದ ನನ್ಗೆ ಈ ಕರ್ಮದ ಹಿಂದೆ ನನ್ಗೆ ಹಸು ತುಂಬಾ ಆಯ್ತು. ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಎಲ್ಲರ ಜೀವನದಲ್ಲಿ ಕ್ವಶನ್ ಇದ್ದೇ ಇರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ನಂದೇ ಆದಂತ ಒಂದು ಕೆಲವೊಂದು ವ್ಯಾಲ್ಯೂಸ್ಗಳು ನನ್ಗೆ ಇತ್ತು. ಸೊ ಅದನ್ನ ಬಿಟ್ಟು ಬದುಕಕ್ಕೆ ನನ್ಗೆ ಆಗ್ತಾ ಇರ್ಲಿಲ್ಲ. ಸೊ ಯಾವಾಗ್ಲೂ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಮಾಸ್ಟರ್ಸ್. ನಮ್ಮ ಜೀವನದಲ್ಲಿ ಬಂದವ್ರಿಗೆ ನಾವು ನಮ್ದೇ ಆದಂತ ಒಂದು ಕೆಲವೊಂದು ವ್ಯಾಲ್ಯೂಸ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ. ಆ ವ್ಯಾಲ್ಯೂಸ್ ಅಲ್ಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ನಾವು ಕೆಲವೊಂದು ವಿಷಯಗಳು ನಮ್ಗೆ ಇಷ್ಟನೇ ಆಗಲ್ಲ. ಕೆಲವೊಬ್ರು ವ್ಯಕ್ತಿಗಳು ಅವ್ರು ಮಾಡುವಂತ ವರ್ತನೆಗಳು ಇಷ್ಟ ಆಗಲ್ಲ. ಆದ್ರೆ ನಾವು ಇರೋದು 10% ಆಗಿರ್ತೀವಿ. ಒಂದು 90% ಜನ ನಮ್ಗೆ ನಮ್ಮ ಜೀವನದಲ್ಲಿ ಇರೋದು ಹೇಳ್ತಾರೆ ಅದೇ ತರ ಆಗಿರುತ್ತೆ. ಅವಾಗ ನಮ್ಗೆಲ್ಲರಿಗೂ ಕ್ವಶನ್ ಬರುತ್ತಲ್ಲ ಮಾಸ್ಟರ್ಸ್, ನಾನೇ ಕರೆಕ್ಟಾ ಏನ್ ಅವ್ರು ಕರೆಕ್ಟಾ, ನಾನೇ ಎಲ್ಲರೂ ಆ ತರ ಇದಾರೆ ಅಂದ್ರೆ ನಾನೇ ಡಿಫ್ರೆಂಟ್ ಆಗಿದ್ದೀನಿ ಯಾಕೆ, ಇದು ನಾನ್ ಕರೆಕ್ಟ್ ಆಗಿದ್ದೀನ ಏನ್ ಅವ್ರು ಕರೆಕ್ಟ್ ಆಗಿದಾರ ಅನ್ನೋ ಒಂದು ಕ್ವಶನ್ ಮೇಡಮ್. ಆಮೇಲೆ ಬರುವಂತ ಕೆಲವೊಂದು ಸವಾಲ್ಗಳಲ್ಲಿ ಏನ್ ಅನ್ಸೋದಂದ್ರೆ, ನಾನು ದೇವ್ರ ಹತ್ರ ನಾನು ಒಂದ್ ಸ್ವಲ್ಪ ಸೈಲೆಂಟು ಅದು ತುಂಬಾ ಆಕ್ಟಿವ್. ನನ್ನ ಜೀವನದಲ್ಲಿ ಬಂದಂತ ಕ್ವಶನ್ಸ್ ಏನಂದ್ರೆ ಮಾಸ್ಟರ್ಸ್, ನಾನು ಯಾವಾಗ್ಲೂ ಯಾರ ಅಂಡರ್ ಅಲ್ಲಿ ಹಿಡ್ಕೊಳಕ್ ಇಷ್ಟ ಪಡ್ತಿರ್ಲಿಲ್ಲ. ನಾನು ಯಾರ ಅಂಡರ್ ಅಲ್ಲಿ ಇಟ್ಕೊಳಕ್ ಇಷ್ಟ ಪಡಲ್ಲ, ನಾನು ಯಾರ ಅಂಡರ್ ಅಲ್ಲಿ ಇರಕ್ ಇಷ್ಟ ಪಡ್ಲಿಲ್ಲ. ಇದನ್ನ ಏನಾಗ್ತಾ ಇತ್ತು, ಇವನ್ ನಾವು ಚಿಕ್ಕಂದ್ರಿಂದ ಒಂದು ಫ್ರೆಂಡ್ಸ್ ಅಲ್ಲಿ ನೋಡಿ, ಒಂದು ಸ್ಕೂಲ್ ಮೆಂಟ್ ಇರ್ಲಿ, ಕಾಲೇಜ್ ಮೆಂಟ್ ಇರ್ಲಿ, ಅವ್ರ ಮಾತನ್ನ ನಾವು ಕೇಳಿದ್ರೆ ನಮ್ಮನ್ನ ಸಪರೇಟ್ ಆಗಿ ಮಾಡ್ಬಿಡ್ತಾರೆ. ಇದೇನೋ ಇವಳು ಬೇರೆ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಆಮೇಲೆ ಹೇಗಂದ್ರೆ ನಮ್ಮನ್ನ ತಪ್ಪಿಸ್ತಾಳು ಇವ್ರನ್ನ ಒಂಥರ ಸಪರೇಟ್ ಆಗಿದೆ ಅನ್ನೋ ಮಾಡ್ತಾರೆ. ಇವನ್ ನಾವು ಸಂಸಾರಿಕ ಜೀವನದಲ್ಲಿ ಬರ್ರಿ, ನಾವು ನಡೆಸುವಂತ ಡೇ ಟು ಡೇ ಲೈಫ್ ಅಲ್ಲಿ ನೋಡಿ ನಮ್ಮನ್ನ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾರೆ. ಸೊ ಅವಾಗ ನನ್ನ ಹತ್ರ ಕ್ವಶನ್ ಏನಿರೋದು, ನಾನ್ ಯಾಕೆ ಈ ತರ ಡಿಫ್ರೆಂಟ್ ಆಗಿದ್ದೀನಿ, ನಾನೇ ತಪ್ಪಿದ್ದೀನ ಹೇಗೆ ಅನ್ನೋದು ಒಂದು ಕ್ವಶನ್ ಮೇಡಮ್. ಆಮೇಲೆ ಯಾವುದೇ ವಿಷಯ ಬಂದಾಗ ನಾನು ತುಂಬಾ ಹೋಗಿ ದೇವ್ರ ಹತ್ರ ನಾನು ಕನ್ವರ್ಸೇಷನ್ ಮಾಡ್ತಾ ಇದ್ದೆ. ಯಾರ ಹತ್ರನು ನನ್ನ ಒಂದು ಭಾವನೆಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಹೋಗಿ ದೇವ್ರ ಮುಂದೆ ಕುತ್ಕೋತಾ ಇದ್ದೆ, ದೇವ್ರ ಹತ್ರ ಕುತ್ಕೊಳ್ಳೋದು, ದೇವ್ರ ಮುಂದೆ ಹೇಳೋದು, ಅವನ ಜೊತೆನೆ ಜಗಳಾಡೋದು. ನೀವು ನಂಬ್ತಿರಿಲ್ಲ ಮಾಸ್ಟರ್ಸ್, ನಾನು ದೇವ್ರಿಗೆ ಯಾವತ್ತೂ ಹೆದರಿಲ್ಲ. ನನ್ನ ಫ್ರೆಂಡ್ ತರಾನೇ ನೋಡಿದೀನಿ. ಎಲ್ಲ ಅವ್ರ ಹತ್ರನೇ ನಾನು ಶೇರ್ ಮಾಡ್ಕೋತಿದ್ದೆ. ದಿನಾ ಜಗಳಾಡೋದು. ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ, ದೇವ್ರೇ ನೀ ನನಗೆ ಯಾಕೆ ಹಿಂಗ್ ಮಾಡ್ತೀಯ, ನಾನು ಆ ತರ ಇಲ್ಲ, ನೀ ನನಗೆ ಯಾಕೆ ಇಂಥ ಪರಿಸ್ಥಿತಿ ಅಂತ ಅಂದ್ಕೊಡ್ತೀಯ. ಇದೆಲ್ಲರಿಗೂ ನಮ್ ಕ್ವಶನ್ ಇರುತ್ತೆ ಮಾಸ್ಟರ್ಸ್. ಆ ತರ ನಾರ್ಮಲ್ ಆದ ಕ್ವಶನ್ ನನ್ಗೆ ಹಾಗೆ ಇರ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಓದಿದಾಗ ನೋಡಿದಾಗ ಏನ್ ಬರೋದು ಅಂದ್ರೆ ಕರ್ಮ, ಹಿಂದಿನ ಜನ್ಮದ ಕರ್ಮ ಅಂತ ಬರೋದು. ನಾನು ಅವಾಗ ಮತ್ತೆ ಕ್ವಶನ್ ಕೇಳ್ತಾ ಇದ್ದೆ, ದೇವ್ರಿಗೆ ಹಿಂದಿನ ಜನ್ಮದ ಕರ್ಮ ಅಂದ್ರೆ ಏನು, ನನಗೆ ಏನ್ ಗೊತ್ತು, ನಾನ್ ಹಿಂದೆ ಏನ್ ಮಾಡಿದ್ದೀನಿ ಏನಂತ ನನಗೆ ಗೊತ್ತಿಲ್ಲ. ಇದು ತುಂಬಾ ಅನ್ಯಾಯ, ಗೊತ್ತಿಲ್ಲದೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಸಿಗಾಕ್ಸ್ತಿದೆ ಅಂದ್ರೆ ನೀನ್ ತುಂಬಾ ಮೋಸಗಾರ ಅಂತ ನಾನು ದೇವ್ರಿಗೆ ಈ ತರ ಜಗಳ ಮಾಡ್ತಾ ಇದ್ದೆ ಮೇಡಮ್. ಇದು ಏನ್ ನನ್ನ ಹತ್ರ ಹಸಿವಿತ್ತಲ್ಲ ಮೇಡಮ್. ಆಮೇಲೆ ಕೆಲವೊಂದ್ಸರಿ ನನಗೆ ಹೇಗಂದ್ರೆ ನನ್ನ ವ್ಯಾಲ್ಯೂಸ್ಗಳು ಕೆಲವೊಂದು ನಾನು ಅದ್ರಲ್ಲಿ ಇರೋದ್ರಿಂದ ನಾನು ಯಾವತ್ತೂ ಹೆದರ್ತಾ ಇರ್ಲಿಲ್ಲ.
ಎದುರುಗಡೆ ಅವ್ರು ಬೇಕಾದ್ ಹೇಳಿ ನನ್ನ ಬಗ್ಗೆ ನಾನು ಹೆದರ್ತಾ ಇಲ್ಲ. ನಾನು ಯಾವಾಗ್ಲೂ ನನ್ನ ಜೀವನದಲ್ಲಿ ನಾನು ಇಟ್ಕೊಳ್ಳೋಂಥ ವ್ಯಾಲ್ಯೂಸ್, ನಾನು ಯಾರ ಜೊತೆನೂ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ, ನಾನು ಸುಳ್ಳು ಹೇಳಲ್ಲ. ಹಾಗೆ ನನ್ಗೇನಂದ್ರೆ ಇನ್ನೊಬ್ರ ಜೊತೆ ನಾನು ಕಾಂಪಿಟೇಷನ್ ಹೋಗಲ್ಲ. ಏನು ನನ್ನ ಪ್ರಾಪ್ತಿ ಇದೆ ಅದು ನನ್ಗೆ ಬರುತ್ತೆ ಅಂತ. ಆಮೇಲೆ ನಾನು ಯಾವಾಗ್ಲೂ ಏನಂದ್ರೆ ಯಾರೇ ನನ್ಗೇನೇ ಮಾಡ್ಲಿ ಅದನ್ನ ನಾನು ಒಪ್ಕೊಂಡ್ರೆ ಅವರನ್ನ ನಾನು ಪ್ರೂಫ್ ಮಾಡಿದಂಗ ಆಗತ್ತೆ. ನಾನು ಅದು ಹಾಗಿಲ್ಲೇ ಇಲ್ಲ ಅಂದ್ಮೇಲೆ ನನಗೇನು ಆಗಲ್ಲ ಅಂತ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಯಾರಿಗೂ ಉತ್ತರ ಕೊಡ್ತಾ ಇರ್ಲಿಲ್ಲ ಮೇಡಮ್. ನಾನು ಯಾರಿಗೂ ಉತ್ತರ ಕೊಡ್ತಾ ಇರ್ಲಿಲ್ಲ. ಅವ್ರು ಹಾಗೆ ಇದ್ದಾರೆ, ಇನ್ ನಾವ್ ಹೇಳಿದ್ರೆ ಕೇಳ್ತಾರ ಅಂತ ನಾನು ಸುಮ್ಮನೆ ಇರ್ತಾ ಇದ್ದೆ. ಅದು ನಾವು ಸುಮ್ಮನೆ ಇರೋದು ಏನ್ ಅನ್ಸತ್ತಂದ್ರೆ ಕೆಲವೊಂದ್ಸರಿ ಇವಳು ಬುದ್ದು, ಇವಳಿಗೇನು ತಿಳಿಯಲ್ಲ ಅನ್ನೋ ಒಂದು ಭಾವನೆನೂ ಬರುತ್ತೆ ಅಲ್ವಾ? ಖಂಡಿತ ಅದಕ್ಕೆ ಅಂತ ಖಂಡಿತ ಹಾಗ ಅನ್ಕೋತಾರೆ. ಆದ್ರೆ ನಾವು ಅದಕ್ಕೆ ಸುಮ್ನಿರ್ತಾ ಇರ್ಲಿಲ್ಲ. ನನ್ಗೆ ಅವ್ರಿಗೆ ಗೊತ್ತಿದ್ರೆ ನನ್ ಜೊತೆ ಈ ತರ ಯಾಕೆ ಬಿಹೇವ್ ಮಾಡ್ತಿದ್ರು ಅಂತ ಒಂದು. ಆಮೇಲೆ ನನ್ಗೆ ಆನ್ಸರ್ ಕೊಡಕ್ಕೂ ಆ ಸ್ಪಾಟ್ ಅಲ್ಲಿ ಬರ್ತಿರ್ಲಿಲ್ಲ ಮೇಡಮ್. ಆಮೇಲೆ ಮನೆಗ್ ಬಂದ್ಮೇಲೆ ಅಳ್ತಾ ಇದ್ದೆ, ನಾನು ಅವಾಗ ಹಾಗೆ ಮಾತಾಡ್ಬೋದಿತ್ತಲ್ಲ, ಹಿಂಗ್ ಮಾತಾಡ್ಬೋದಿತ್ತಲ್ಲ ಅಂತ. ಸೊ ಅದೇ ನನ್ಗೆ ಈ ಏನ್ ಹಸಿವಿತ್ತರ ನಾನ್ ಯಾಕೆ ಡಿಫ್ರೆಂಟ್ ಆಗಿದ್ದೀನಿ, ಕರ್ಮ ಅಂದ್ರೆ ಏನು ಅನ್ನೋದು ಮೇಡಮ್. ನನ್ನ ಮಾಸ್ಟರ್ಸ್ ಯಾವ ರೀತಿ ಪೈಪ್ಲೈನ್ ಮಾಡಿದ್ರು ಅಂದ್ರೆ, ನಾನು 2010 ಅಲ್ಲೇ ಧ್ಯಾನಕ್ಕೆ ಬಂದ್ರು, ಸ್ವಲ್ಪ ಮಧ್ಯ ಬಿಟ್ಟು ಹೋದೆ ಬಂದೆ ಮಾಡಿದೆ. ಕೊನೆಯದಾಗಿ ನಾನು 2022 ಅಲ್ಲಿ ನಾನು ಧ್ಯಾನಕ್ಕೆ ಬಂದಲ್ಲ ಮೇಡಮ್, ಅವಾಗ ನನಗೆ ಕನೆಕ್ಟ್ ಆಗಿದ್ದು ಕರ್ಮ ಸಿದ್ಧಾಂತ, ಕರ್ಮಚಕ್ರ ಧ್ಯಾನ. ಈ ಧ್ಯಾನಕ್ಕೆ ನಾನು ಕನೆಕ್ಟ್ ಆದೆ ಮೇಡಮ್. ಯಾವತ್ತು ನಾನು ವಂಶಿ ಸರ್ದು ಬೆಂಗಳೂರಲ್ಲಿ ವರ್ಕ್ಶಾಪ್ ನಡೀತಾ ಇತ್ತು, ಆ ವರ್ಕ್ಶಾಪ್ಗೆ ನಾನು ಜಾಯ್ನ್ ಆದೆ ಮೇಡಮ್. ಅವತ್ತಿನಿಂದ ನಾನು ಕರ್ಮ ಅಂದ್ರೆ ಏನು, ಈ ಕರ್ಮ ಸಿದ್ಧಾಂತವನ್ನು ನಾನು ಯಾವತ್ತು ತಿಳ್ಕೊಂಡೆ ಅವತ್ತಿಂದ ಮೇಡಮ್ ನನ್ನ ಜೀವನದಲ್ಲಿದ್ದ ಎಲ್ಲ ವ್ಯಾಲ್ಯೂಸ್ಗಳು ನನಗೆ ಹೇಗಂದ್ರೆ ನಾನು ತುಂಬಾ ಇನ್ನೂ ಗಟ್ಟಿಯಾಗಿದ್ದೀನಿ. ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ, ನನ್ನ ವ್ಯಾಲ್ಯೂಸ್ ಕಡಿಮೆ ಇದೆ. ಯಾಕಂದ್ರೆ ನನ್ನ ಸೋಲ್ ಕಾಂಟ್ರಾಕ್ಟ್ ಇರೋದೇ ಇದೆ. ನಾನು ಸೋಲ್ ಇದನ್ನೇ ಕಲಿಯೋಕ್ ಬಂದಿದೆ ಅಂದ್ಮೇಲೆ ನಾನು ಅದನ್ನ ಕಲಿತಾ ಇದ್ದೀನಿ. ಅದಕ್ಕೆ ನಾನು ಆ ಎದುರುಗಡೆ ಇರೋ ವ್ಯಕ್ತಿಯನ್ನ ನಾನು ಒಪ್ಪಲ್ಲ, ಆಮೇಲೆ ನಾನು ಅವ್ರಿಗೆ ಕೈ ಮಾಡಿ ಎದುರು ತೋರ್ಸಲ್ಲ ಅನ್ನೋದನ್ನ ನಾನು ತಿಳ್ಕೊಂಡೆ ಮೇಡಮ್. ಇದ್ರ ಮೇಲೆ ನನ್ನ ಜರ್ನಿ ನಡೀತಾ ಇದೆ ಕಳೆದ 2 ವರ್ಷದಿಂದ. ನನಗೆ ಧ್ಯಾನದಲ್ಲಿ ಅನುಭವ ಆಗಿದೆ ಅನ್ನೋದಕ್ಕಿಂತ ಮೇಡಮ್, ನನ್ನಲ್ಲಿ ಆದಂತ ಬದಲಾವಣೆಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನಾನು ಮುಂಚೆ ಮೇಡಮ್, ಈಗ ನೀವು ಧ್ಯಾನಕ್ಕೆ ಕೂತ ಎಷ್ಟು ಗಂಟೆಗಳ ಕಾಲ ಕೂಡ್ತೀರಾ ಧ್ಯಾನಕ್ಕೆ? ಮೇಡಮ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಮೇಡಮ್, ನಾವು ಎಷ್ಟು ಗಂಟೆ ಕುತ್ಕೋತೀವಿ ಅನ್ನೋದಲ್ಲ, ನಾವು ಎಷ್ಟು ವರ್ತ್ಫುಲ್ ಆದಂತ ಧ್ಯಾನ ಮಾಡಿದೀವಿ. ಅದ್ 10 ನಿಮಿಷ ಇರ್ಲಿ ಮೇಡಮ್, 10 ನಿಮಿಷ ಇರ್ಲಿ, ಅದರದೇ ಆದಂತ ಮಹತ್ವ ಬೇರೆ ಬರುತ್ತೆ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಆ ಧ್ಯಾನದಲ್ಲಿ ನಿಮಗೇನಾದ್ರೂ ಒಂದು ಮಿರಾಕಲ್ ಕಂಡಿದೆನಾ ಅಂತ? ಮೇಡಮ್ ಸುಮಾರಾಗಿದೆ ಮೇಡಮ್, ಸುಮಾರಾಗಿದೆ. ಅದ್ರಲ್ಲಿ ನಾನು ಒಂದೇ ಒಂದು ಹೇಳಕ್ ನಂಗೆ ತುಂಬಾ ಇಷ್ಟ ಅಂದ್ರೆ, ನಾನು ಏಂಜಲ್ಸ್ ಮುಂಚೆಯಿಂದಾನು ಮೇಡಮ್, ನಾನು ಕಳೆದ 7-8 ವರ್ಷಗಳಿಂದ ನಾನು ಏಂಜಲ್ಸ್ ಹಾಗೆ ಹೋಪನೋಪ ಪ್ರೇಯರ್ ಇಂದ ಇವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ, ನಾನು ಕಳೆದ 6 ಇಯರ್ಸ್ ಇಂದ ನಾನು ಹೋಪನೋಪ ಪ್ರೇಯರ್ ಹಾಗೂ ಏಂಜಲ್ಸ್ ಪ್ರೇಯರ್ ಅಲ್ಲಿ ನನ್ನನ್ನು ನಾನು ಫಸ್ಟ್ ಅಳವಡಿಸಿಕೊಂಡವಳು ಆನಪಾನ ಸತಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ. ಸೊ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಮೇಡಮ್, ನಾನು ತುಂಬಾ ನನ್ನ ಪ್ರೀತಿಯ ಒಂದು ಆತ್ಮ ಬಂಧುಗಳು, ನನ್ನ ಫ್ಯಾಮಿಲಿ ಅಂದ್ರೆ ಏಂಜಲ್ಸ್ ನನಗೆ. ಸೊ ನಾನು ಯಾವಾಗ ಹೇಳಿದ್ನಲ್ಲ ಮೇಡಮ್, ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೆ ವಂಶಿ ಸರ್ದ್ ಅಂತ. ಅವತ್ತು ಅಲ್ಲಿ ಧ್ಯಾನಕ್ಕೆ ಕೂಡ್ಸಿದ್ರು ಮೇಡಮ್, ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬಂತು, ನಿಮ್ಗೆ ಏನಾದ್ರೂ ನಿಮ್ ಜೀವನದಲ್ಲಿ ಯಾವ್ದಾದ್ರು ಒಂದು ಬಿಡ್ಬೇಕು, ಏನಾದ್ರೂ ನಿಮ್ ತಲೆಯಲ್ಲಿ ಬಂದ್ರೆ ಅದು ಬಿಡಿ ಅಂತ ಒಂದು ಮಾತು ಹೇಳಿದ್ರು ಮೇಡಮ್. ಸೊ ನನ್ಗೆ ಅಲ್ಲಿ ಗೊತ್ತಿಲ್ಲ ಮೇಡಮ್, ಸಡನ್ ಆಗಿ ನನ್ಗೆ ಒಂದು ಥಾಟ್ ಬಂತು. ನನ್ಗೆ ಏನಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ಒಂದು ತುಂಬಾ ಪ್ರಾಬ್ಲಮ್ ಸ್ಥಿತಿ ಇದ್ದಾಗ ನಾನು ಇಡೀ ನನ್ನ ಹೋಲ್ ಫ್ಯಾಮಿಲಿಗೆ ನಾನು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಎಲ್ರು ನನ್ನ ಕೇಳ್ತಾರೆ ಇವತ್ತು, ಅದ್ ಏನಮ್ಮ ನಿನ್ನ ಹತ್ರ ಧೈರ್ಯ, ಅದ್ ಹೇಗೆ ನೀನು ಓವರ್ಕಮ್ ಮಾಡಿದೆ, ಹೇಗೆ ಅದರಿಂದ ಕರ್ಕೊಂಡ್ ಬಂದೆ ಅಂತ. ಸೊ ಅವತ್ತೇನ್ ನಿಂತಿದ್ದಲ್ಲ ಮೇಡಮ್, ಅದು ನನ್ಗೆ ನಿಜವಾಗಿ ಹೇಳ್ತೀನಿ, ನಾನು ಬರ್ತಿ ಹೇಳ್ಕೊತೀನಿ, ನಾನು ಅಹಮಾಗಿ ತಗೊಂಡಿರ್ಲಿಲ್ಲ ಮೇಡಮ್. ಅದೊಂದು ನನ್ಗೆ ಪ್ರೌಡ್ ಫೀಲ್ ಆಗಿತ್ತು. ಐ ಫೀಲ್ ವೆರಿ ಪ್ರೌಡ್ ಮೈ ಸೆಲ್ಫ್ ಅಂತ ಅನ್ಕೋತಾ ಇದ್ದೆ ಆ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ. ಆ ಪರಿಸ್ಥಿತಿ ಯಾರಿಗೂ ಒಂದು ಗಂಡಸು ಕೂಡ ಅದನ್ನ ನಿಭಾಯಿಸಕ್ ಸಾಧ್ಯ ಇಲ್ಲ, ಅಂತ ಪರಿಸ್ಥಿತಿನ ನಾನು ನಿಭಾಯಿಸಿದ್ದೆ. ಸೊ ಅವಾಗ ನಂಗೆ ಏನೋ ಗೊತ್ತಿಲ್ಲ, ಆ ಸಮಯದಲ್ಲಿ ಕುಂತಾಗ ನಾನೇನಂದ್ರೆ, ಆವತ್ತು ನಾನು ಏನಾದ್ರು ನನ್ನ ಫ್ಯಾಮಿಲಿಯಲ್ಲೇ ನಿಂತಿದ್ದೆ ಅಂತ ನನ್ನ ತಲೆಯಲ್ಲಿದೆ, ಆ ಒಂದು ಥಾಟ್ಸ್ ಅನ್ನ ನಾನು ಇವತ್ತು ರಿಲೀಸ್ ಮಾಡಿದೆ ಅಂತ ಹೇಳ್ಬಿಟ್ಟೆ ಮೇಡಮ್. ಹೇಳಿದ ತಕ್ಷಣನೇ ನನಗೆ ಇವತ್ತು ಹೇಳ್ಬೇಕಾದ್ರೆ ನನ್ನ ಪ್ರೀತಿಯಿಂದ ನಾನು ಪ್ರೌಡ್ ಆಗಿ ಹೇಳ್ತೀನಿ, ನನ್ನ ಹಾರ್ಟ್ ಚಕ್ರದಿಂದ ಹಾರ್ಟ್ ಗ್ರೀನ್ ಲೈಟ್ ಹೋಯ್ತು. ನಾನು ಆಕಾಶದಲ್ಲಿ ಹೋದೆ. ನನ್ನ ಪ್ರೀತಿಯ ಏಂಜಲ್ಸ್ ಎರಡೂ ಕೈ ಹಿಡ್ಕೊಂಡು ಎದುರುಗಡೆ ನನ್ನನ್ನು ಅಪ್ಕೊಳಕ್ ನಿಂತಿದ್ದು. ನಾನು ಹೋಗಿ ಆಕಾಶದಲ್ಲಿ ಹೋಗಿ ನನ್ನ ಏಂಜಲ್ಸ್ ಅನ್ನ ಹೋಗಿ ನಾನು ಹಗ್ ಮಾಡ್ಕೊಂಡಾಗ ಆ ಖುಷಿ ಎಷ್ಟಿತ್ತಂದ್ರೆ ಮೇಡಮ್, ನಾನು ಅಳ್ತಾ ಇದ್ದೀನಿ. ಇಲ್ಲಿ ನಾನು ಎಚ್ಚರವಾಗಿ ಅದೇ ಆ ಪ್ರೀತಿಯನ್ನ ಪಡ್ಕೊಂಡು ಅವ್ರ ಹತ್ರ ನಾನು ಹಗ್ ಮಾಡ್ಕೊಂಡು ನಾನು ಕೆಳಗಡೆ ಬಂದಾಗ ನಾನು ನೋಡ್ತೀನಿ ಮೇಡಮ್, ನನ್ನ ಪೂರ್ತಿ ನನ್ನ ಡ್ರೆಸ್
ಪೂರ್ತಿ ಒದ್ದೆ ಆಗಿರುತ್ತೆ. ಯಾಕಂದ್ರೆ ಅಷ್ಟು ನಾನು ಖುಷಿಯನ್ನ ನಾನು ಪಟ್ಟೆ. ಎಸ್ ಮೇಡಮ್, ಸಂತೋಷದ ಕಣ್ಣೀರು. ಇದು ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇನ್ನೊಂದು ಸ್ಮಾಲ್ ಟೈಮ್ ಇರಲಿಲ್ಲ, ಚಿಕ್ಕದಾದಂತ ಇನ್ನೊಂದು ಹೇಳ್ತೀನಿ. ನಾನು ಪತ್ರಿಜಿ ಗುರುಗಳನ್ನ ಭೇಟಿ ಆಗ್ಲೇ ಇಲ್ಲ ಮೇಡಮ್. ಯಾಕಂದ್ರೆ ನಾನು ತುಂಬಾ ಬೇಗ ಧ್ಯಾನಕ್ಕೆ ಬಂದ್ರು. ನಾನು ಬೆಂಗಳೂರಿಂದ ಬೇರೆ ಕಡೆ ನನ್ನ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಅಲ್ಲಿರ್ಬೇಕಾದ್ರೆ ಆನಾಪಾನಸತಿ ಧ್ಯಾನಕ್ಕೆ ಬಂದೆ. 2010 ಅಲ್ಲಿ ಬಂದೆ ಮೇಡಮ್. ನಾನು ಬಂದಾಗ ಅವ್ರು ಏನ್ ಹೇಳಿದ್ರು, ಪಿರಮಿಡ್ ವ್ಯಾಲಿ ಬಗ್ಗೆ ಹೇಳಿದ್ರು, ಪತ್ರಿಜಿ ಅವ್ರ ಬಗ್ಗೆ ಹೇಳಿದ್ರು. ಇಷ್ಟೇ, ದಿನ ಧ್ಯಾನಕ್ಕೆ ಕೂರಿಸ್ತಿದ್ರು, ಬರ್ತಾ ಇದ್ದೆ, ಇಷ್ಟೇ. ನನ್ಗೆ ಪಿರಮಿಡ್ ವ್ಯಾಲಿ ಬಗ್ಗೆ ಗೊತ್ತಾದಾಗ ನಾನು ಏನ್ ಅನ್ಕೊಂಡೆ, ಇಲ್ಲ ನಾನು ಪತ್ರಿಜಿ ಗುರುಗಳು ನೋಡ್ಬೇಕು. ನನ್ಗೆ ತುಂಬಾ ಆಸೆ ಇದ್ದು ಹುಣ್ಮೆ ಧ್ಯಾನಕ್ಕೆ ಪಿರಮಿಡ್ ವ್ಯಾಲಿ ಹೋಗ್ಬೇಕು ಅಂತ. ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದ್ಮೇಲೂ ನನ್ಗೆ ಸ್ವಲ್ಪ ಇಲ್ಲಿ ಬಂದ್ಮೇಲೆ ನನ್ಗೆ ಆ ತರ ಒಂದು ಎನ್ವೈರ್ಮೆಂಟ್ ಸಿಗ್ಲಿಲ್ಲ ಅಂತ ಸ್ವಲ್ಪ ನನ್ ಧ್ಯಾನದಿಂದ ಬಟ್ ಹೋಗ್ಬೇಕು ಅನ್ನೋ ತವಕ ಇತ್ತು ಮೇಡಮ್. ಅದು ಹೋಗೋಕ್ಕಾಗ್ಲಿಲ್ಲ. ಒಂದ್ ದಿವಸ ಹೋದಾಗ ಏನಂದ್ರೆ ಅಲ್ಲಿ ಸರ್ದು ವರ್ಕ್ಶಾಪ್ ನಡೀತಾ ಇತ್ತು ಮೇಡಮ್. ವರ್ಕ್ಶಾಪ್ ನಡೀತಾ ಇತ್ತು. ಸರ್ ಆಫ್ಟರ್ 5:30 ಸಿಗ್ತಾರೆ ಅಂತ ಹೇಳಿದ್ರು. ನಾನೇನಂದೆ, ಇಷ್ಟು 5:30 ಮೇಲೆ ನಾನು ಸರ್ನ್ ಭೇಟಿಯಾಗಿ ನಾನು ಮನೆಗೆ ಬರ್ಬೇಕಾದ್ರೆ ಪಿತಾಮಹನ ತುಂಬಾ ಲೇಟ್, ಡಿಸ್ಟೆನ್ಸ್ ತುಂಬಾ ಇದೆ, ಇನ್ನೊಂದ್ ಸರಿ ಬರ್ಬೇಕು ಅಂತ ನಾನು ವಾಪಸ್ ಬಂದ್ಬಿಟ್ಟೆ ಮೇಡಮ್. ನಾನು ಮಾಡಿದಂತ ಆ ತಪ್ಪು ನನ್ಗೆ ಲೈಫಲ್ಲಿ ತುಂಬಾ ಇದ್ ಮಾಡ್ಕೊಳ್ತೀನಿ. ಮೀಟ್ ಮಾಡ್ಬೇಕಾಗಿತ್ತು. ನಾನು ಹಾಗೆ ಬಂದ್ಬಿಟ್ಟೆ ಮನೆಗೆ. ಅದು ಒಂದು ಅಳಕು ನನಗೆ ತುಂಬಾ ಇತ್ತು. ನಾನು ಹೋಗಿ ಬಂದ್ಮೇಲೆ ಸ್ವಲ್ಪ ದಿವಸಿಗೆ ಇದುವರೆಗೂ ಮೀಟ್ ಮಾಡಕ್ ಆಗಿಲ್ಲ. ಅದೇ ಹೇಳ್ತೀನಿ ಮೇಡಮ್, ಈಗ ಹೇಳೋದು ಅದನ್ನೇ ನಾನು. ಸೊ ನಾನು ಅಕಸ್ಮಾತ್ ನೆಕ್ಸ್ಟ್ ಇಷ್ಟು ಧ್ಯಾನ ಜ್ಞಾನ ಕೊಟ್ಟಿರ್ತಕ್ಕಂತಹ ನಿಮಗೆ ನಿಜವಾಗ್ಲೂ ಅವರವನ್ನ ಒಂದು ದರ್ಶನ ಆಗ್ಲಿ, ಮತ್ತೆ ನಮ್ಮ ಧ್ಯಾನಿಗಳೇನಿದಾರೆ ಅವ್ರಿಗೆಲ್ರಿಗೂ ಪತ್ರಿಜಿ ಅವ್ರನ್ನ ನೋಡೋ ಅಂತ ಸೌಭಾಗ್ಯ ಸಿಗ್ಲಿ. ನಾನ್ ನೋಡಿದೆ ಅದ್ ನೋಡ್ರಿ, ಬಯಸದೆ ಬಂದ ಭಾಗ್ಯ ಅನ್ನೋಂಗೆ ನಮ್ ಚಳ್ಳಕೆರೆಯಲ್ಲಿ ಮೇಡಮ್ ನಮ್ಮ ಎದುರುಗಡೆ ಅವರು, ಇಲ್ಲ ಬನ್ನಿ ಇವತ್ತು ಪತ್ರಿಜಿ ಅಂತ ಒಬ್ರು ಬರ್ತಾರೆ, ನೀವ್ ಅವ್ರನ್ನ ನೋಡೋಗ್ರಿ ಅಂತ ಜಸ್ಟ್ ಕರೆದ್ರು. ಏನಿರ್ಬೋದು ಅಂತ ನಮ್ ಫ್ಯಾಮಿಲಿ ಅವರೆಲ್ಲ ಸೀದಾ ಹೋಗಿ ನೋಡ್ತೀವಿ ಮೇಡಮ್ ಅವ್ರನ್ನ. ಅದ್ಭುತ ಪತ್ರಿಜಿ ಅವರು. ಅವ್ರ ಕಾಲನ್ನ ನೀವು ಗಮನಿಸ್ರಿ, ಏನು ಗಮನಿಸ್ಬಿಡ್ರಿ, ಅವ್ರ ಕಾಲು, ಅವ್ರ ಕೈ, ಅವ್ರ ಮುಖ ಗಮನಿಸಿದ್ರೆ ನಾವು ಪಾದ ಅವ್ರ ದೇವ್ರನ್ನೇ ನೋಡ್ದಂಗೆ ನಾವು. ಓನ್ಲಿ ಪಾದ ಗಮನಿಸಿದ್ರೆ ಸಾಕು ಮೇಡಮ್. ಇಷ್ಟಿಷ್ಟು ಉದ್ದ ಇದೆ ಪಾದ. ಅಪ್ಪ ಕಾಲು ನೋಡಿದ್ರೇನೆ ಸಾಕು ಮೇಡಮ್. ನನ್ ದರ್ಶನ ಆಯ್ತು ಮೇಡಮ್. ಅದನ್ನೇ ನಾನು ನಿಮ್ಗೆ ಈಗ ಶೇರ್ ಮಾಡ್ಕೋತಾ ಇರೋದು. ಅದೇ ವರ್ಕ್ಶಾಪ್ ಅಲ್ಲಿ ಮೇಡಮ್ ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಕುತ್ಕೊಂಡ್ವಿ, ಧ್ಯಾನ ಕುತ್ಕೊಂಡು. ನನ್ಗೆ ಅಷ್ಟು PSM ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ಲ, ಪತ್ರಿಜಿ ಸರ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಸೆಕೆಂಡ್ ಹಾಫ್ ಧ್ಯಾನ ಕುತ್ಕೊಂಡಾಗ ಮೆಡಿಟೇಷನ್ ಕೂರ್ಸಿದ್ರು ಮೇಡಮ್. ಮೆಡಿಟೇಷನ್ ಕುತ್ಕೊಂಡೆ ನಾನು. ಕುತ್ಕೊಂಡಾಗ ಒಂದು ಫ್ಲೂಟ್ ಮ್ಯೂಸಿಕ್ ಹಾಕಿದ್ರು, ಅದ್ರ ಜೊತೆ ನಾವು ಮೆಡಿಟೇಷನ್ ಮಾಡ್ತಾ ಇದ್ವಿ. ಸಡನ್ ಆಗಿ ನನ್ಗೆ ಪತ್ರಿಜಿ ಗುರುಗಳು ಕಾಣಿಸಕ್ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಅದೇ ಏನು ನಾವು ಕುತ್ಕೊಂಡಿದ್ವಲ್ಲ ಅಲ್ಲಿ ಸ್ಟೇಜ್ ಮೇಲೆ ಚೇರ್ ಮೇಲೆ ಬಂದು ಪತ್ರಿಜಿ ಸರ್ ಕುತ್ಕೊಂಡಿದ್ದಾರೆ. ಗ್ರೀನ್ ಕಲರ್ ಜುಬ್ಬ ಹಾಕೊಂಡಿದ್ದಾರೆ ಮೇಡಮ್, ವೈಟ್ ಕಲರ್ ಇದನ್ನ ಹಾಕೊಂಡಿದ್ದಾರೆ, ಜುಬ್ಬ ಪೈಜಾಮ್ ಹಾಕೊಂಡಿದ್ದಾರೆ, ಕುತ್ಕೊಂಡಿದ್ದಾರೆ. ಅವ್ರು ನಮ್ಮನ್ನೆಲ್ಲ ನೋಡ್ತಾ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದಾರೆ, ಅಷ್ಟು ಖುಷಿ ಪಡ್ತಾ ಇದ್ದಾರೆ, ಎಲ್ಲರನ್ನೂ ಸಂತೋಷದಿಂದ ನೋಡ್ತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ನಾನಂದೆ ಪತ್ರಿಜಿ ಸರ್, ನಾನು ಆತರನಾದ್ರೂ ಬಂದ್ ಹೋಗಿದಾರಲ್ಲ, ಅದು ಸುಮಾರು ಸರಿ ಮೇಡಮ್ ನನಗೆ ಎಷ್ಟು ಸರಿ ದರ್ಶನ ಕೊಟ್ಟಿದ್ದಾರೆ ಅಂದ್ರೆ. ನನಗೆ ಒಂದು ಸಂತೋಷ ಆಗೋದೇನು ಅಂದ್ರೆ, ನನಗೆ ಈಗ ಈ ಧ್ಯಾನಿಗಳೇನಿದಾರಲ್ಲ ನಮ್ಮ ಈಗ ಆಲ್ರೆಡಿ ಪ್ರೆಸೆಂಟ್ ಧ್ಯಾನಿಗಳಿಗೆ ಎಲ್ರಿಗೂ ಆ ಏಂಜಲ್ಸ್ ಸಿಗ್ಲಿ. ಆಮೇಲೆ ಆ ಧ್ಯಾನದ ರುಚಿ ನಿಮಗೂ ಆಗಿದೆ ಅಲ್ಲ, ನನಗೂ ಆಗಿದೆ. ಅದನ್ನ ನಾನು ಸ್ವಲ್ಪ ಹಂಚ್ಕೊಳ್ತಾ ಇದ್ದೀನಿ. ಗೊತ್ತಿದೆ ಅವ್ರಿಗೆ ಈಗ ಒಂದು ಸ್ವಲ್ಪ ಸ್ಟಾರ್ಟ್ ಆದಾಗಿಂದ ಆ ರುಚಿ ಎಲ್ರಿಗೂ ಅನುಭವ ಆಗ್ಲಿ ಅಂತ ನನ್ಗೆ. ಯಾಕಂದ್ರೆ ಅದು ಒಂದು ಅದ್ಭುತವಾದ ಲೋಕ, ಸ್ವರ್ಗ ಎಲ್ಲೂ ಇಲ್ಲ. ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ಸಿಗ್ತಕ್ಕಂತ ಇದು ಇದೆ ಅಲ್ಲ, ಅದು ಎಲ್ರಿಗೂ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇವಾಗ ಬಹಳಷ್ಟು ಹಲೋ ಹೇಳಿ ಮೇಡಮ್. ಬಹಳಷ್ಟು ಧ್ಯಾನಕ್ಕೆ ಕುತ್ಕೊಂತೀವಿ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಆ ಒಂದು ಇದು ರೀಚ್ ಆಗಕ್ಕಾಗಲ್ಲ. ನನ್ಗೆ ಈ ಒಂದು ಇದ್ರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ನಿಮಗಾದಂತಹ ಅನುಭವ, ನನಗಾದಂತ ಒಂದು ಚಿಕ್ಕ ಅನುಭವ, ಆ ಅನುಭವಗಳೆಲ್ಲ ಅವ್ರಿಗೆ ತಲುಪ್ಲಿ ಅಂತೇಳಿ ನಾನು ಇದ್ರ ಮೂಲಕ ಕೇಳ್ಕೊಂಡೆ. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಅನುಭವನ ಧ್ಯಾನದ ಮೂಲಕ ಹಂಚ್ಕೊಂಡಿದ್ದಕ್ಕೆ. ರಿಯಲಿ ಇವಾಗ ನೀವು ಮಾಡ್ಸಿದ್ರಲ್ಲ ಧ್ಯಾನ, ಅದು ಪ್ರತಿದಿನ ಆದ್ರೆ ಒಂದು ನಿಜ ಧ್ಯಾನಕ್ಕೊಬ್ರು ಕುತ್ಕೊಳಕ್ ಆಗ್ತಾನೆ ಇಲ್ಲ ಅಂತಿದ್ರು, ಅವ್ರಿಗೆ ಕುತ್ಕೋಬಹುದು ಈ ತರ ಮನಸ್ಸನ್ನ ಕಂಟ್ರೋಲ್ ಮಾಡಿ. ಹಠಮಾರಿ ಆತ್ಮಗಳಿದಾವೆ ಕೆಲವೊಂದು, ಆ ಹಠಮಾರಿ ಆತ್ಮಗಳೆಲ್ಲ ಬಂದು ಧ್ಯಾನ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೇನೆ. ಥ್ಯಾಂಕ್ ಯು.
ಥ್ಯಾಂಕ್ ಯು. ವಂಡರ್ಫುಲ್ ಮೇಡಮ್. ಇನ್ನೊಂದು ಲಾಸ್ಟ್ ಒಂದ್ ಮಾತು ಹೇಳ್ತೀನಿ ಮೇಡಮ್. ನನಗೆ ಅವತ್ತು ಹಾಕಿದ್ದು ಫ್ಲೂಟ್ ಮ್ಯೂಸಿಕ್ ಪತ್ರಿಜಿ ಸರ್ ನುಡ್ಸಿದ್ದು ಅಂತ ಗೊತ್ತಿಲ್ಲ. ಧ್ಯಾನ ಆದ್ಮೇಲೆ ನಾನು ಕೇಳ್ತೀನಿ, ಆ ಫ್ಲೂಟ್ ಮ್ಯೂಸಿಕ್ ಹಾಕಿದ್ದು ಪತ್ರಿಜಿ ಸರ್ ನುಡ್ಸಿದ್ದು ಅಂತ ಕೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅದಕ್ಕೆ ನಾನು ಹೇಳಕ್ ಇಷ್ಟ, ನನಗೆ ಎಷ್ಟು ರೋಮಾಂಚನ ಆಯ್ತು ಅಂದ್ರೆ ನನ್ಗೆ ಆ ಅವ್ರು ನೋಡ್ಬಿಟ್ರೆ ಅಪ್ಪ ದೇವ್ರೆ ಇವ್ರ ಫ್ಲೂಟ್ ನುಡ್ಸೋದು ಅಂತ ಅನ್ಸುತ್ತೆ. ಅಂತ ಒಳ್ಳೆ ಇದು ಬಂದಿದೆ, ನಮಗ್ ಸಿಕ್ಕಿದಾರಪ್ಪ ಅವರು ಅಂತ ನನ್ಗೆ ಖುಷಿ ಆಗತ್ತೆ. ನಿಜವಾಗ್ಲು ಮೇಡಮ್, ನಿಜವಾಗ್ಲು ನಾವೆಲ್ಲ ವಂಡರ್ಫುಲ್ ಆತ್ಮಗಳು. ಪತ್ರಿಜಿ ಸರ್ ಹೇಗಂದ್ರೆ ನಮ್ಗೆಲ್ಲ ಗೊತ್ತಿದೆ, ಸುಲಿದ ಬಾಳೆಹಣ್ಣಿನಂತ ಒಂದು ಧ್ಯಾನವನ್ನು ಕೊಟ್ಟಿದ್ದಾರೆ. ಅದರ ಒಂದು ಸವಿಯನ್ನ ನಾವೆಲ್ಲರೂ ಸವಿಬೇಕು ಅಷ್ಟೇ. ನೀವ್ ಹೇಗ್ ಹೇಳಿದ್ರಲ್ಲ ಮೇಡಮ್, ಅದು ನಿಜವಾಗ್ಲೂ ತುಂಬಾ ಖಂಡಿತವಾಗಿದೆ. ನಾವೆಲ್ಲರೂ ಧ್ಯಾನ ಜಗತ್ತನ್ನ ಪ್ರಚಾರ ಮಾಡ್ಬೇಕಾಗಿದೆ. ಆಮೇಲೆ ಮೇಡಮ್ ಇನ್ನೊಂದ್ ಏನಂದ್ರೆ, ಪತ್ರಿಜಿ ಸರ್ ಏನೂ ಬಯಸಿಲ್ಲ ಅಲ್ಲಿ, ಜಸ್ಟ್ ಧ್ಯಾನ ಮಾಡಿ ಎಷ್ಟು ಒಂದು ಸ್ವೀಟ್ ಆಗಿದೆ. ಅವರನ್ನ ನಂಬಿ ನಾವು ಧ್ಯಾನ ಮಾಡಿದ್ರೆ ಯಾವಾಗ ನಮ್ಗೆ ಏನ್ ಬೇಕು ಆ ಮೆಸೇಜ್ ಅನ್ನ ಕೊಡ್ತಾರೆ. ಅವಾಗ ಬಂದು ನಿಂತ್ಕೋತಾರೆ, ನಮ್ ಕೈ ಹಿಡಿದು ನಡೆಸ್ತಾರೆ ಅನ್ನೋಕೆ ಎಷ್ಟೋ ಧ್ಯಾನಿಗಳಿಗೆ ಇದು ಅನುಭವ ಆಗಿದೆ, ಅನುಭವಕ್ಕೂ ಬಂದಿದೆ ಮೇಡಮ್. ಆಮೇಲೆ ಕ್ಲಾಸ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ನನಗೆ ಮುಂದಾಗೋದ್ ಗೊತ್ತಾಗ್ತಾ ಇದೆ. ಆಮೇಲೆ ನನಗೆ ಈಗ ನೆಕ್ಸ್ಟ್ ಹಿಂಗ್ ಆಗುತ್ತೆ, ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಸೂಚನೆಗಳು ಸಿಗ್ತಾ ಇದೆ, ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಅಂತ ಒಬ್ಬ ಧ್ಯಾನಿ ಮಾಸ್ಟರ್ ಹತ್ರ ಕೇಳ್ಕೊಂಡಾಗ, ಹೌದು ಮೇಡಮ್ ಈ ತರ ಸೂಚನೆಗಳು ಸಿಗುತ್ತೆ, ನೀವು ಭಯ ಪಡಬೇಡಿ, ಖುಷಿಯಿಂದ ಅದನ್ನ ಸ್ವೀಕಾರ ಮಾಡ್ರಿ ಅಂತ ಎಲ್ಲ ಹೇಳಿದ್ರು. ನನಗೆ ಹ್ಯಾಪಿನೆಸ್ ಅನ್ಸ್ತು ಸ್ವಲ್ಪ. ಅಯ್ಯೋ ಸರಿಯಪ್ಪ, ಮುಂದೆ ಏನೋ ಒಂದು ಜಸ್ಟ್ ಕ್ಲೂ ಕೊಡ್ತಾರೆ, ಆಮೇಲೆ ಜಸ್ಟ್ ಒಂದು ಬೆಳಕು ಬಂದು ಹೋಗುತ್ತೆ. ಏನೇನೋ ಬೇರೆ ಬೇರೆ ತರ ಎಲ್ಲ ಆಗುತ್ತೆ ಮೇಡಮ್. ಅದು ರಿಯಲಿ ನನಗೆ ಗ್ರೇಟ್ ನಾನು ಅಂತ ಅನ್ಕೊಂತೀನಿ ನಾನು. ಇಷ್ಟೇ ಮೇಡಮ್, ಇಷ್ಟೇ ನಾವು ಧ್ಯಾನಿಗಳಾದವ್ರು ಇಷ್ಟೇ. ನನ್ಗೆ ವಿಜನ್ಸ್ ಬರುತ್ತೋ ಇಲ್ಲೋ, ಎಕ್ಸ್ಪೀರಿಯನ್ಸ್ ಆಗತ್ತೋ ಇಲ್ಲೋ, ಆಸ್ಟ್ರಲ್ ಟ್ರಾವೆಲ್ ಆಗತ್ತೋ ಇಲ್ಲೋ ಅನ್ನೋದು ಬೇಡ. ಯಾರು ಅದನ್ನ ಆಸೆ ಇಟ್ಕೋಬೇಡ. ನಾನು ಎಲ್ಲರ ಹತ್ರ ಒಂದೇ ಹೇಳ್ತೀನಿ, ಧ್ಯಾನಿಗಳಾಗೋನ ನಮ್ಮಲ್ಲಿ ನಮ್ಮ ಆಂತರಿಕವಾಗಿ ನಮ್ಮ ಪರ್ಸನಾಲಿಟಿಯಲ್ಲಿ ಏನ್ ಚೇಂಜ್ ಆಗಿದೆ ಅನ್ನೋದನ್ನ ನಮ್ಮನ್ನು ನಾವು ಸ್ವಾಧ್ಯಾಯ ಮಾಡ್ಕೋಣ. ನಮ್ಮಲ್ಲಿ ಎಷ್ಟೊಂದು ಚೇಂಜಸ್ ಆಗತ್ತೆ ನಮ್ಮ ಭಾವನೆಗಳಲ್ಲಿ, ನಮ್ಮ ಫೀಲಿಂಗ್ಸ್ ಅಲ್ಲಿ. ಆಗ್ಲೇ ಲಕ್ಷ್ಮೀ ದೇವಿ ಮೇಡಮ್ ಹೇಳಿದ್ರು, ನಾನು ನಾನ್ ವೆಜ್ ಬಿಡ್ತೀನಿ ಅಂತ ಭಾವನೆಗಳು ಚೇಂಜ್ ಆಗತ್ತೆ. ಅದನ್ನ ಪಡೆಯೋಕೆ ನಾವು ಇಷ್ಟಪಡೋಣ. ನನ್ಗೆ ಇವತ್ತು ಆಸ್ಟ್ರಲ್ ಟ್ರಾವೆಲ್ ಆಗಿದೆ ಇಲ್ಲೋ, ನಮ್ಗೆ ವಿಜನ್ಸ್ ಬಂದಿದೆ ಇಲ್ಲೋ, ಎಕ್ಸ್ಪೀರಿಯನ್ಸ್ ಬಂದಿದೆ ಅಂತ ಯಾರು ಹೋಗೋದ್ ಬೇಡ. ನಮ್ಮ ಮನಸ್ಸಲ್ಲಿರುವ ಕಸ ಕಡ್ಡಿಗಳನ್ನ ತೆಗೆದುಹಾಕಿ ಒಂದು ಉನ್ನತ ಆತ್ಮವಾಗಿ ಮಾನವನಿಂದ ಮಾಧವನಾಗೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಉಪಯುಕ್ತವಾದ ಮಹತ್ತರವಾದ ಮಾಹಿತಿಯನ್ನ ನಮ್ಮ ಧ್ಯಾನ ಮಿತ್ರರಿಗೆಲ್ಲ ನೀಡಿದ್ರ ಮೇಡಮ್. ತುಂಬಾ ಅಗಾಧವಾದ ಜ್ಞಾನ ಮೇಡಮ್. ನಿಮ್ ನೋಡ್ತಾ ಇದ್ರೆ, ನಿಮ್ ಮಾತು ಕೇಳ್ತಾ ಇದ್ರೆ ಮತ್ತೆ ಕೇಳ್ತಾನೆ ಇರ್ಬೇಕು ಅಂತ ಅನಿಸುತ್ತೆ ಮೇಡಮ್. ಅಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಮೇಡಮ್. ನಿಜವಾಗ್ಲೂ ಇದೆಲ್ಲ ಧ್ಯಾನದಿಂದನೇ ಸಾಧ್ಯ ಅಂತ ನಾನ್ ಭಾವಿಸ್ತೇನೆ ಮೇಡಮ್. ಎಲ್ಲಾ ಮಿತ್ರರಿಗೂ ಇಂದಿನ ಸೆಷನ್ ತುಂಬಾ ಮನಸ್ಸಿಗೆ ಮುದ ಕೊಟ್ಟಿದೆ ಅಂತ ನಾನ್ ಭಾವಿಸ್ತೇನೆ. ಇದ್ರೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮೇಡಮ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಮತ್ತೆ ಕೇಳೋಣ ಅಂತ ಅನಿಸ್ತಿರ್ತದೆ. ಮುಂದೊಂದ್ ದಿನ ಮತ್ತೆ ನಿಮ್ನ ಇನ್ವೈಟ್ ಮಾಡ್ಲಿಕ್ಕೆ ಆಗ್ಲಿ ಮೇಡಮ್ ನಮ್ಗೆ. ಥ್ಯಾಂಕ್ ಯು ಮೇಡಮ್. ಯಾವಾಗ್ಲೂ ಮಾಸ್ಟರ್ಸ್ ಕೊಟ್ಟಂತ ಸೇವೆಗೆ ನಾನು ರೆಡಿ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.